ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಶ್ರೀ ವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಭಾವ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಯೂಟ್ಯೂಬ್ ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಕಾಸ್ಟ್ರಲ್ ಮಾಸ್ಟರ್ಸ್ ಇನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ ಆವಾಹನೆ ಮಾಡೋಣ. ಸುಧಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆ ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆ ಮಾಡೋಣ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ವೆರಿ ಗುಡ್ ಮಾಸ್ಟರ್ಸ್. ನಾವೀಗಾಗಲೇ ಭಾಗವತ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಭಾಗವತದಲ್ಲಿ ಅಕ್ರೂರ ತಾನು ವೃಂದಾವನದಿಂದ ಕೃಷ್ಣನನ್ನ ಕರ್ತಂದಿದ್ದಾನೆ ಮಥುರಾ ಪಟ್ಟಣಕ್ಕೆ. ಮಥುರಾ ಪಟ್ಟಣದಲ್ಲಿ ಆ ಬಲರಾಮ ಬಲಭದ್ರ ಮತ್ತೆ ಕೃಷ್ಣ ತಾವು ಹೊರಟಿದ್ದಾರೆ. ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡುವ ದಾರಿಯಲ್ಲಿ ಒಬ್ಬ, ಅದೇ ನಿನ್ನೆ ದಿವಸ ನಾವು ನೋಡಿದ್ವಿ, ರಾಜರ ವಸ್ತ್ರವನ್ನ ತೊಳೆದು ಅಂದ್ರೆ ಅಗಸ, ಅವನು ತುಂಬಾ ದುಷ್ಟನಾಗಿದ್ದ. ಅವನನ್ನ ಕೃಷ್ಣ ತಾನು ಸಂಹಾರ ಮಾಡಿ ಅವನಲ್ಲಿದ್ದಂತ ಎಲ್ಲಾ ರಾಜರ ವಸ್ತ್ರವನ್ನ ಇಸ್ಕೊಂಡು, ಅಲ್ಲಿ ಇದ್ದಂತ ಒಬ್ಬ ದರ್ಜಿ ಅವನ ಬಳಿಗೆ ಎಲ್ಲಾ ಬಟ್ಟೆಯನ್ನ ತನಗೆ ಹೇಗೆ ಬೇಕೋ ಹಾಗೆ ಹಾಕೊಂಡು ಸರಿ ಮಾಡಿಸ್ಕೊಂಡು ಹಾಕೊಂಡು ಹೊರಟು. ಅಲ್ಲಿ ಒಬ್ಬ ಸುಧಾಮ ಅಂತ ಇದ್ದ, ಒಬ್ಬ ಹೂವಿನ ಅಂಗಡಿ ಇಟ್ಕೊಂಡಿದ್ದ. ಅದು ಕೃಷ್ಣ ಬರ್ತಾನೆ ಮುಂದೆ, ಆ ಕೃಷ್ಣನಿಗೆ ನಾನು ಹೂವನ್ನ ಸಮರ್ಪಣೆ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ತಾನು ಅಲ್ಲಿ ಹೂವಿನ ಅಂಗಡಿ ಇಟ್ಕೊಂಡಿದ್ದ. ತನಗೆ ಒಂದು ಒಳ್ಳೆ ಸುಂದರವಾದ ಹೂವಿನ ಮಾಲೆಯನ್ನ ಕೃಷ್ಣನಿಗೆ ಹಾಕಿದ. ಅದರ ನಂತರ ಇನ್ನೊಬ್ಬ ತ್ರಿವಕ್ರಿ ಅಂತ ಹೇಳಿ ಗಂಧ ಮಾರುವವರು, ಗಂಧ ತೆಗೆಯುವವರು, ಸೈರಂಧ್ರಿ ಅಂತ. ಗಂಧ ತೆಗೆಯುವವರಿಗೆ ಏನಂತಾರೆ, ಸೈರಂಧ್ರಿ ಅಂತ ಕರೀತಾರೆ. ಅವಳಿಗೆ ಅವಳನ್ನ ಕೇಳಿದ. ಅವಳು ತಾನು ಆ ಗಂಧವನ್ನು ಕೊಟ್ಟು ಆ ಅವಳ ಗಂಧವನ್ನು ಕೊಟ್ಟಳು. ಅವಳು ಹ್ಯಾಂಡಿಕ್ಯಾಪ್ಟ್ ಆಗಿದ್ಲು. ಅವಳಿಗೆ ಕೃಷ್ಣ ತಾನು ಅನುಗ್ರಹವನ್ನು ಮಾಡಿದ. ಅವಳ ಒಂದು ಗಲ್ಲವನ್ನ ಹಿಡಿದು ಕಾಲಿನಿಂದ ಅವಳ ಪಾದವನ್ನ ಮಟ್ಟಿ ಹಿಡಿದು ಗಲ್ಲವನ್ನು ಹಿಂಗೆ ಎತ್ತಿದ. ಅವಳು ಮೊದಲೇ ಸೊಂಟ ದೂಗು ಬೆನ್ನಿನಂತವಳಾಗಿದ್ಲು. ಅವಳು ತಾನು ಒಳ್ಳೆ ಸುಂದರವಾದ ದೇಹವನ್ನು ಪಡೆದವಳಾಗಲಿ. ಕೊನೆಗೆ ಅವಳು ಪ್ರಾರ್ಥನೆ ಮಾಡ್ತಾಳೆ, ಕೃಷ್ಣ ನನ್ನ ಮನೆಗೆ ಆತಿಥ್ಯವನ್ನು ಸ್ವೀಕರಿಸಿ ಬಂದು ಅಂತ ಹೇಳಿ. ಕೃಷ್ಣ ಆಯ್ತು, ನಾನು ಮುಂದೊಂದು ದಿವಸ ಬರ್ತೇನೆ ಅಂತ ಹೇಳಿ ಅವಳಿಗೆ ಅನುಗ್ರಹವನ್ನು ಮಾಡಿದ. ಹೀಗೆ ಕೃಷ್ಣ ತಾನು ಒಳಗೆ ಆ ಒಂದು ಕಂಸನ ಒಂದು ಮಥುರಾ ಪಟ್ಟಣ ಏನಿದೆ, ಆ ಪಟ್ಟಣದ ದ್ವಾರದಿಂದ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ಶಿವಧನಸ್ಸು, ನಿಜವಾಗಲೂ ಅಲ್ಲಿ ಕಂಸನ ನಿಜವಾದ ಶಕ್ತಿ ಅಂತಂದ್ರೇನೆ ಆ ಶಿವಧನಸ್ಸನ್ನ ಆ ಬಹಳ ಬಹಳ ರಕ್ಷಣೆಯಲ್ಲಿ ಅದು ಸಂರಕ್ಷಿಸಲ್ಪಡ್ತಾ ಇತ್ತು. ಅದರ ಸುತ್ತಲೂ ಎಲ್ಲ ಸೈನಿಕರು ನಿಂತಿದ್ರು. ಇದನ್ನ ನೋಡ್ತಾ ಹೋದ ಕೃಷ್ಣ. ನೋಡ್ತಾ ಅಲ್ಲೆಲ್ಲ ತಾನು ಆ ಕೃಷ್ಣನನ್ನು ನೋಡ್ತಾ ಇದ್ದಾರಂತೆ. ಇವನೇ ಅಲ್ವಾ ಭೂತನಿಯನ್ನ ಕೊಂದವ, ಇವನೇ ಅಲ್ವಾ ನಮ್ಮ ವೃತ್ರಾಸುರನನ್ನು ಕೊಂದವನು ಅಂತ ಹೇಳಿ ಆ ಕೃಷ್ಣನ ಮಹಿಮೆಯನ್ನ ಆಗ್ಲೇ ಅವರೆಲ್ಲರೂ ತಾವು ಹೇಳ್ಕೊಂತ ಹೇಳ್ತಾ ಇರುವಾಗ ಅಲ್ಲೆಲ್ಲ ಕೃಷ್ಣನ ನೋಡಿ ಬಹಳ ಸಂತೋಷ ಪಡ್ತಾ ಇದ್ರು. ನಮ್ಮ ಯಾದವಪತಿ ನಮ್ಮ ಯಾದವರನ್ನ ಉದ್ಧಾರ ಮಾಡ್ಲಿಕ್ಕಿಂತ ಬರ್ತಾ ಇದ್ದಾನೆ ಅಂತ ಹೇಳಿ ಕೆಲವರು ನೋಡ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಕೃಷ್ಣ ತಾನು ಕಾಣಿಸ್ಕೊಳ್ತಾ ಇದ್ದ. ಕೂಡ್ಲೆ ಆ ಶಿವಧನಸ್ಸು ಎಲ್ಲಿದೆ ಅಂತ ಹೇಳಿ ಕೃಷ್ಣ ತಾನು ಹುಡ್ಕೊಳ್ತಾ ಹೋದ. ಹೋಗಿ ಅಲ್ಲಿ ಶಿವಧನಸ್ಸು ಇರುವ ಜಾಗಕ್ಕೆ ಹೋಗಿ ಅಲ್ಲೆಲ್ಲ ಬಹಳ ರಕ್ಷಣೆ ಇತ್ತು. ಎಲ್ಲ ಸೈನಿಕರು ನೋಡ್ತದ ಹಾಗೇನೆ ಕೃಷ್ಣ ಜಂಗನೆ ಹಾರಿ ಆ ಶಿವಧನಸ್ಸನ್ನು ಮುರಿದು ಹಾಕಿದ ಕೂಡ್ಲೆ. ಯಾಕೆಂದ್ರೆ ಆ ಶಿವಧನಸ್ಸನ್ನು ಅಲ್ಲಾಡ್ಸ್ಲಿಕ್ಕೂ ಕೂಡ ಆಗಲ್ಲ, ಅಂದ್ರೆ ಅಷ್ಟು ಭಾರ, ಅಷ್ಟು ವಜ ಇದೆ ಅದು. ಅದನ್ನ
ಆ ಅದು ಯಾರಿಗೆ ಶಿವನ ಅನುಗ್ರಹ ಇರ್ತದೆ ಅವರು ಮಾತ್ರ ಅದನ್ನು ಎತ್ತಲಿಕ್ಕೆ ಸಾಧ್ಯ. ಅಂತಹ ಬಲಿಷ್ಠವಾದಂತಹ ಶಿವಧನಸ್ಸನ್ನ ಕೃಷ್ಣ ತಾನು ಏನಂತೀವಿ ಆಟ ಆಡುವ ಹುಡುಗರು ಹೇಗೆ ಆ ಆಟದ ಸಾಮಾನು ಮುರಿತಾರಲ್ಲ ಹಾಗೆ ಮುರಿದು ಹಾಕಿಬಿಟ್ಟ ಒಂದೇ ಒಂದು ಕ್ಷಣದಲ್ಲಿ. ಕೂಡಲೇ ಅವರಿಂದ ತಪ್ಪಿಸಿಕೊಂಡು ಆ ಎಲ್ಲಾ ಸೈನಿಕರು ಜೋರಾಗಿ ಕಿರಿಚಿಕೊಂಡು ಬಿಟ್ರು. ಎಲ್ಲ ಏನಿದು ಅನಾಹುತ ಆಯ್ತಲ್ವಾ ಅಂತ ಹೇಳಿ ತಾನು ಕಂಸನಿಗೆ ಕೂಡ ಬಹಳ ಕೋಪ ಬಂತು. ಯಾಕೆಂದ್ರೆ ನಿಜವಾಗಲೂ ಕಂಸನ ಶಕ್ತಿ ಬಲ ಅಂತಂದ್ರೆ ಆ ಧನಸ್ಸು. ಆ ಧನಸ್ಸೇ ಮುರಿದು ಹೋಯ್ತು ಅಂದ್ಮೇಲೆ ಅವನ ಶಕ್ತಿಯೇ ಮುರಿದು ಹೋದಂಗಾಯ್ತು. ಕೂಡಲೇ ಆ ಕೃಷ್ಣ ಅವರ ಬಲಭದ್ರ ಇಬ್ಬರು ಸೇರಿ ತಾನು ಪುನಃ ಆ ಮಥುರಾ ಪಟ್ಟಣದ ಹೊರಗಡೆ ಬಂದು ಅವತ್ತು ರಾತ್ರಿ ಉಳ್ಕೊಂಡು ಈ ಕಡೆ ಎಲ್ಲ ಕಂಸ ತಾನು ಸಭೆ ಸೇರಿಸಿದ. ಓಹೋ, ನಿಜವಾಗ್ಲು ನಾನು ನನ್ನ ಸಾವನ್ನೇ ಗೆಲ್ಲಬೇಕು ಅಂತಿದ್ರೆ ಇವತ್ತು ನನ್ನ ಆ ಏನು ಬುಡದವರೆಗೂ ಬಂತಲ್ವಾ. ಯಾಕಂದ್ರೆ ಶಿವಧನಸ್ಸು ಯಾವ ಧನಸ್ಸೇ ನಮ್ಮ ಶಕ್ತಿಯಾಗಿತ್ತು ಆ ಧನಸ್ಸನ್ನೇ ಇವತ್ತು ಮುರಿದು ಹಾಕಿದ. ಆ ಕೃಷ್ಣನನ್ನು ಬಿಡಬಾರ್ದು ನಾವು ಇದಕ್ಕೆ ಅಂತ ಹೇಳಿ. ಅಷ್ಟೇ ಅಲ್ಲ, ಅವನಿಗೆ ರಾತ್ರಿ ಎಲ್ಲ ಬಹಳ ದುಸ್ವಪ್ನಗಳಿತ್ತು. ತಾನು ಕತ್ತೆಯ ಮೇಲೆ ಕುತ್ಕೊಂಡು ಹೋದ ಹಾಗೆ, ಆ ಕೋಣದ ಮೇಲೆ ಕುತ್ಕೊಂಡು ಹೋದ ಹಾಗೆ, ಅವನ ಕೆಂಪು ವಸ್ತ್ರದಿಂದ ಹೋದ ಹಾಗೆ, ಹೀಗೆಲ್ಲ ಅವನಿಗೆ ಅಪಶಕನಗಳು, ಸಾವಿನ ಅಪಶಕನಗಳು ಕಾಣಿಸ್ತು. ಕೂಡಲೇ ಅವನು ಎಚ್ಚೆತ್ಕೊಂಡ. ಇಷ್ಟೆಲ್ಲ ಆದ್ಮೇಲೂ ಕೂಡ ತಾನು ದೇವರಿಗೆ ಶರಣಾಗಿಲ್ಲ. ನಾನು ಇನ್ನೂ ಪ್ರಯತ್ನ ಮಾಡಿದ, ಏನಾದರೂ ಮಾಡಿ ನಾನು ಆ ಕೃಷ್ಣನನ್ನು ಮುಗಿಸಲೇಬೇಕು, ನನ್ನ ಸಾವನ್ನು ನಾನು ಗೆಲ್ಲಲೇಬೇಕು ಅಂತ ಹೇಳಿ ತನ್ನ ದೂತರನ್ನ ಮಲ್ಲರನ್ನ ಕರೆದ. ಎಲ್ಲ ಅವನು ಏನು ಅಂತಂದ್ರೆ ಎಲ್ಲಾ ಕಡೆ ಜಟ್ಟಿಗಳನ್ನೆಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಬಹಳ ಬಲಿಷ್ಠರ ದೈತ್ಯರನ್ನೆಲ್ಲ, ಅಂದ್ರೆ ಬಹಳ ಬಲಿಷ್ಠ ದೇಹವನ್ನು ಹೊಂದಿದಂತಹ ಮಲ್ಲರನ್ನ, ಅಂದ್ರೆ ಕುಸ್ತಿಪಟುಗಳು, ಅವರನ್ನೆಲ್ಲ ತಾನು ಆ, ಏನು ಇದ್ ಮಾಡಿದ್ದ. ಚಾಣೂರ, ಮುಷ್ಟಿಕ, ಕೋಸಲ, ಹಲ ಅನ್ನುವಂಥ ಬಹಳ ಬಲಿಷ್ಠ ಮಲ್ಲರು. ಅಂದ್ರೆ ಅವರು ನೋಡ್ಲಿಕ್ಕೆ ಮನುಷ್ಯರಲ್ಲ, ರಾಕ್ಷಸರ ಹಾಗೆ ಇರ್ತಾ ಇದ್ರು ಅಂತಹವ್ರನ್ನೆಲ್ಲ ಕರೆಸಿದ. ಅವರಿಗೆಲ್ಲ ಆದೇಶ ಮಾಡಿದ, ನಾಳೆ ಯಾವುದೇ ಕಾರಣಕ್ಕೂ ಕೃಷ್ಣನ ಒಳಗೆ ಬರ್ತಾನೆ, ನಾಳೆ ಮಲ್ಲ ಯುದ್ಧ ಇರಬೇಕು. ಆ ಮಲ್ಲ ಯುದ್ಧದಲ್ಲಿ ನೀವೆಲ್ಲ ಬಲಭದ್ರನನ್ನ ಕೊಂದು ಹಾಕಿಬಿಡಬೇಕು. ಅಷ್ಟೇ ಅಲ್ಲ, ಮತ್ತೆ ಆ ದ್ವಾರದಲ್ಲಿ ಕೃಷ್ಣ ಒಳಗೆ ಬರುವುದಕ್ಕಿಂತ ಮುಂಚೆನೆ ಆ ದ್ವಾರ ಭಾಗದಲ್ಲಿ ಕೋಲಯ್ಯ ಅನ್ನುವ ಆನೆಯನ್ನ ನಿಲ್ಲಿಸಿ. ಅದು ಎಂತಹ ಆನೆ ಅಂತಂದ್ರೆ ಮದಭರಿತವಾದಂತಹ ಆನೆ. ಒಂದೊಂದು ಹೆಜ್ಜೆ ಇಟ್ಟರೆ ಭೂಮಿ ನಡುಗ್ತಾ ಇತ್ತಂತೆ. ಅಂದ್ರೆ ಅಷ್ಟು ಹಿಂಸೆ ಮಾಡ್ತಾ ಇತ್ತು ಅಂತಹ ಮದಭರಿತವಾದಂತಹ ಆನೆ ಕೋಲಯ್ಯ. ಆ ಆನೆಯನ್ನ ನಿಲ್ಲಿಸಿ. ಆ ಆನೆ ಮೊದಲು ಆನೆಯನ್ನ ಬಿಡಿ, ಅದು ಬಂದು ಕೂಡಲೇ ಆ ಕೃಷ್ಣನನ್ನ ಕೊಂದು ಬಿಡಬೇಕದು. ಹಾಗೆ ರಂಗಸ್ಥಳದ ನಿರ್ಮಾಣ ಆಗಲಿ, ರಂಗಸ್ಥಳ ಅಲ್ಲಿ ಎಲ್ಲರನ್ನು ಕರೆತಾನೆ. ರಂಗಸ್ಥಳ ಅಂದ್ರೆ ಅಲ್ಲಿ ಜಟ್ಟಿ ಕುಸ್ತಿ ಆಡುವಂತಹ ಒಂದು ಪ್ರದೇಶ ಇರ್ತದಲ್ವ, ಅದು ಅದು ಸುತ್ತಲೂ ಜನ ಎಲ್ಲ ಕುತ್ಕೊಂಡು ನೋಡ್ಬೇಕು. ಎಲ್ಲಾ ಜನರನ್ನ ಸೇರಿಸಿ ಎಲ್ಲರೂ, ಯಾದವರು, ಸ್ತ್ರೀಯರು, ಗೋಪಾಲಕರು, ಆ ವಸುದೇವ, ದೇವಕಿ ಎಲ್ಲರನ್ನ ಕರೆಸಿ ಅಂತ ಹೇಳಿ ತಾನು ಆದೇಶ ಮಾಡಿದ. ಎಲ್ಲರೂ ಬಂದು ಅಲ್ಲಿ ಕೂತಿರ್ಬೇಕು. ಯಾಕೆಂದ್ರೆ ಆ ಕೃಷ್ಣನನ್ನ ನಾನು ಸಂಹಾರ ಮಾಡೋದನ್ನ ನೋಡ್ಬೇಕು ಎಲ್ಲರೂ. ಜೊತೆಗೆ ನನ್ನ ಒಂದು ಅಕ್ಷೌಹಿಣಿ ಸೈನ್ಯ, ಆ ಎಲ್ಲಾ ಸೈನ್ಯ ನನ್ನ ರಕ್ಷಣೆಗೆ ನಿಂತಿರ್ಬೇಕು. ಅದು ಎತ್ತರದ ಸ್ಥಳದಲ್ಲಿ ಅವನಿಗೆ ಕಂಸನಿಗೆ ಕೂರ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದ್ರು. ಯಾಕೆಂದ್ರೆ ಭಯ, ಯಾವುದೇ ಕಾರಣಕ್ಕೂ ಯಾರನ್ನು ದಾಟಿ ಕೃಷ್ಣ ಕಂಸನವರೆಗೂ ಬರಬಾರ್ದು. ಅಷ್ಟರೊಳಗನೆ ಅವನ್ನ ಎಲ್ಲಾ ಹಂತದಲ್ಲಿ ಆ ಎಲ್ಲಿ ಹೇಗೆಲ್ಲ ಸಾಧ್ಯವಾಗ್ತದೋ ಹಾಗೆಲ್ಲ ಆ ರೂಪದಿಂದ ಒಟ್ಟಿನಲ್ಲಿ ಅವರಿಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ತಾವು ಎಲ್ಲಾ ವ್ಯವಸ್ಥೆ ಮಾಡಿದ ಆದೇಶಗಳ ಮೇಲೆ ಆದೇಶ ಮಾಡಿದ. ರಾತ್ರಿ ಎಲ್ಲ ತಯಾರಾಗಬೇಕು ಅಂತ ಹೇಳಿ ತಾನು ಆದೇಶ ಮಾಡಿದ. ಆಯ್ತು ಅಂತ ಹೇಳಿ ಎಲ್ಲಾ ರಂಗಸ್ಥಳದ ನಿರ್ಮಾಣ ಆಯ್ತು. ಎಲ್ಲ ಮಾರನೇ ದಿವಸ ಬೆಳಿಗ್ಗೆ ಎಲ್ಲರೂ ಬಂದು ಆ ರಂಗಸ್ಥಳದಲ್ಲಿ ಸೇರಿದ್ರು. ಒಂದು ಅಕ್ಷೋಹಿಣಿ ಸೈನ್ಯ ತನ್ನ ಆ ಕಂಸನ ರಕ್ಷಣೆಗೆ ನಿಂತು. ಎಲ್ಲ ಅವನ ದೂತರು ಏನಿದ್ದಾರೆ ಮಲ್ಲರು, ಚಾಣೂರ, ಕೋಸಲ, ಮುಷ್ಟಿಕ, ಹಲ ಎಲ್ಲರೂ ತಾನು ಬಲಿಷ್ಠರಾಗಿ ನಿಂತಿದ್ದಾರೆ. ಕೋಲಯ್ಯ ಆನೆ ನಿಂತಿದೆ ಎದುರುಗಡೆ. ಆ ರಂಗಸ್ಥಳದಲ್ಲಿ ಎಲ್ಲರೂ ಮೊದಲೇ ಈ ಯಾದವರು, ಇದವರು, ಗೋಪಾಲಕರು ಎಲ್ಲರೂ ಬಂದು ಕುತ್ಕೊಂಡ್ಬಿಟ್ರು. ಆ ಸ್ತ್ರೀಯರು ಎಲ್ಲ, ಆ ವಸುದೇವ, ದೇವಕಿ, ನಂದಗೋಪ ಎಲ್ಲರನ್ನ ತಾವು ಕುರಿಸಿದ್ರು. ಎಲ್ಲರೂ ಕುತ್ಕೊಂಡು ಕೃಷ್ಣ ಬಲಭದ್ರರು ಬೆಳಿಗ್ಗೆ ಮೊಸರನ್ನ ತಿಂದು ಹೊರಟ್ರಂತೆ. ಅಲ್ಲ, ಹಾಲು ಅನ್ನ ತಿಂದು ತಾವು ಹೊರಟು ಈ ಎದುರುಗಡೆ ಬರ್ತಾ ಇದ್ದಾರೆ ಇಬ್ಬರು ಸೇರಿ. ಇನ್ನು 12 ವರ್ಷದ ಹುಡುಗರು. ಯಾರು ಆ ಏನು ಕೃಷ್ಣ 12 ವರ್ಷ, ಬಲಭದ್ರನಿಗೆ 13 ವರ್ಷ. ಒಳಗಡೆ ತಾವು ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡುವಾಗಲೇನೆ ತಾನು ಕೃಷ್ಣ ಆ ಏನು ಆ ಕೋಲಯ್ಯ ಪೀಠ ಎದುರುಗಡೆ ಬಂದೇ ಬಿಡ್ತು. ಕೂಡಲೇ ಆ ಕೃಷ್ಣ ಹೇಳಿದ, ಓಹೋ ಬಂದಿದೆ, ಇದನ್ನ ನಾವು ಇದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡೋಣ, ಯಾಕೆಂದ್ರೆ ಅದನ್ನ ರುಚಿಗೆಳಿಸ್ಬೇಕಿನ್ನು ಅಂತ ಹೇಳಿ ಕೃಷ್ಣ ಅದ್ರ ಜೊತೆಗೆ ಆಟ ಆಡ್ಲಿಕ್ಕೆ ಶುರು ಮಾಡಿದ. ಆಟ ಆಡ್ಲಿಕ್ಕೆ ಯಾವಾಗ ಆ ಆ ಅಂದ್ರೆ ಅದು ಆನೆ ಮೊದಲೇ ಅದಕ್ಕೆ ಮದ ಬರಿತಾ ಕೋಪದಿಂದ ಇತ್ತು. ಅದ್ರ ಕೈಗೆ ಸಿಗದ ಹಾಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂತೆ. ಪ್ರತಿ ಸಾರಿ ಹಿಂದೆ ಹೋದ್ರೆ ಮುಂದಕ್ಕೆ ಬರ್ತಾ ಇದ್ದ, ಮುಂದೆ ಹೋದ್ರೆ ಹಿಂದಕ್ಕೆ ಬರ್ತಾ ಇದ್ದ. ಅದು ತಿರುಗಿ 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 ಬಹಳ ಸಿಟ್ಟು ಬಂದು ಒಂದು ಸಾರಿ ಜೋರಾಗಿ ಅವನನ್ನ ಹಿಡ್ಕೊಂಡು ಬಿಟ್ಟು ಏನೋ ಬಡಿಲಿಕ್ಕೆ ಹೋಯ್ತಂತೆ. ಕೂಡ್ಲೆ ಕೃಷ್ಣ ಅದರ ಎರಡು ಏನು
ಈ ದಂತವನ್ನ ಹಿಡಿದು ತಾನು ಮೇಲೇರಿ ತಾನು ಹಿಂದಿಂದ ಅದರ ಬಾಲವನ್ನ ಹಿಡಿದು ದರ 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 ಎಳ್ಕೊಂಡು ಬಂದಿದ್ದಾನೆ. ಒಂದು ಬಿಲ್ಲಿನಷ್ಟು ಉದ್ದ. ಅಂದ್ರೆ ಬಿಲ್ಲಿನಿಂದ ಬಾಣ ಪ್ರಯೋಗ ಮಾಡಿದ್ರೆ ಎಷ್ಟು ದೂರ ಹೋಗ್ತದೋ ಅಷ್ಟು ದೂರ ತಾನು ಎಳ್ಕೊಂಡು ಬಂದಿದ್ದಾನೆ. ಅದು ಒದ್ದಾಡಿ ಹೋಯ್ತಂತ. ಪುನಃ ತಾನು ಸಾಕು ಇದ್ರ ಜೊತೆಗೆ ಆಟ ಆಡಿದ್ದು ಅಂತ ಹೇಳಿ ತಾನು ಆ ಎರಡೂ ದಂತವನ್ನ ಹಿಡಿದು ಕಿತ್ತು ಆ ಕುದುರೆ ಏನೋ ಆನೆಯ ವಕ್ಷಸ್ಥಲ ಏನಿದೆ ತಲೆಯ ಮೇಲೆ ಅದರಿಂದ ತಾನು ಚುಚ್ಚಿ ಆ ಆನೆಯನ್ನ ಕೋಲೆಯ ಪೀಡ ಅನ್ನುವ ಆನೆಯನ್ನ ತಾನು ಸಾಯಿಸಿದ. ಅದರ ಮದ ಜಲ ಏನಿದೆ ಅದು ಎಲ್ಲಾ ಕಡೆ ಚಿಮ್ಮಿ ಬಿಡುತ್ತಂತೆ. ಅಂದ್ರೆ ಅಷ್ಟು ಕ್ರೂರವಾದಂತಹ ಆ ಕೋಲೆಯ ಪೀಡ ಅನ್ನುವ ಆನೆಯನ್ನು ತಾನು ಸಂಹಾರ ಮಾಡಿ ಇದನ್ನು ನೋಡಿ ಎಲ್ಲರೂ ಹೆದರಿ ಹೋದ್ರಂತೆ. ಯಾಕೆಂದ್ರೆ ಇಷ್ಟು ಸಣ್ಣ 12 ವರ್ಷದ ಬಾಲಕರು ಒಂದು ಆನೆಯನ್ನ ಸಂಹಾರ ಮಾಡೋದಂದ್ರೆ ಏನು ಅಂತ ಹೇಳಿ ಅವಾಗ್ಲೇ ಗೊತ್ತಾಯ್ತು. ಓಹೋ, ಇವರು ಸಾಮಾನ್ಯದವರಲ್ಲ ಅಂತ ಹೇಳಿ ಕೂಡಲೇ ರಂಗಸ್ಥಳಕ್ಕೆ ಪ್ರವೇಶ ಆಯಿತು. ರಂಗಸ್ಥಳಕ್ಕೆ ತಾವು ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಆ ಯಾದವರು ಯಾದವರೆಲ್ಲ ತಾವು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಯಾದವಪತಿ, ನಮ್ಮ ಯಾದವ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಭಗವಂತ ಅಂತ ಹೇಳಿ ಯಾದವರಿಗೆ ಕಾಣ್ತಾ ಸ್ತ್ರೀಯರು ಆ ಮನ್ಮಥ ಸೌಂದರ್ಯದಲ್ಲಿ ಮನ್ಮಥ ಶ್ರೇಷ್ಠನಾದ್ರೆ ಅವನಿಗಿಂತಲೂ ಅವನನ್ನೇ ನಾಚಿಸುವಂತೆ ಕಾಣ್ತಾ ಇದ್ದಾನಂತೆ ಕೃಷ್ಣ. ಎಂತಹ ಎಂತಹ ರೂಪ, ಎಂತಹ ಲಾವಣ್ಯ ಅಂತ ಹೇಳಿ ಆ ಕೃಷ್ಣನನ್ನ ಆ ಅವರು ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರಂತೆ ಎಲ್ಲ ಹೆಣ್ಣು ಮಕ್ಕಳು. ಇನ್ನು ಗೋಪಾಲಕರು ಹೇ ನಮ್ಮ ಕೃಷ್ಣ, ನಮ್ಮ ನಮ್ಮ ಹುಡುಗ ಅಂತ ಹೇಳಿ ಅವರು ತಾವೆಲ್ಲ ಭುಜ ತಡ್ಕೊಂತಾ ಇದ್ದಾರಂತೆ. ಇನ್ನು ಕಂಸ ಅವನಿಗೆ ಯಮಧರ್ಮನೇ ಬರ್ತಾ ಇದ್ದಾನೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾನಂತೆ. ಇನ್ನು ವಸುದೇವ ದೇವಕಿ, ಯಾಕೆಂದ್ರೆ ಇದು ನಮ್ಮ ಮಗು, ನಾವು ಸಣ್ಣ ಒಂದು ಆಗ ತಾನೇ ಹುಟ್ಟಿದ ಮಗುವನ್ನ ನೋಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಕೃಷ್ಣ ಬಲಭದ್ರನ ನೋಡೇ ಇರಲಿಲ್ಲ. ಹಾ, ಇವತ್ತು ನಮಗೆ ನಮ್ಮ ಮಕ್ಕಳನ್ನ ನೋಡುವ ಭಾಗ್ಯ ಸಿಕ್ತಲ್ವಾ ಅಂತ ಹೇಳಿ ಆ ದೇವಕಿ ವಸುದೇವ ತಾವು ನೋಡ್ತಾ ಇದ್ದಾರಂತೆ. ಆ ಕೊನೆಗೆ ಆ ಮಲ್ಲರು ನೋಡ್ತಾ ಇದ್ದಾರಂತೆ. ಏನೋ ಆನೆಯೇ ಬಂದಂಗ ಕಾಣಿಸ್ತಾ ಇದೆ ಅಂತೆ. ಆ 100 ಆನೆ ಒಟ್ಟಿಗೆ ಬಂದ್ರೆ ಹೇಗೆ ಕಾಣಿಸ್ತದೋ ಹಾಗೆ ಆ ಕೃಷ್ಣ ಬಲಭದ್ರರು ಕಾಣಿಸ್ತಾ ಇದ್ದಾರಂತೆ. ಅಂದ್ರೆ ನಮ್ಮ ಸಾವಿರ ಹತ್ತಿರ ಬಂತು ಅನ್ನೋ ಹಾಗೆ. ಕೊನೆಗೆ ಆ ಆ ಎಲ್ಲಾ ಮಲ್ಲರು ಕರೆದ್ರಂತವ್ರು, ಬನ್ನಿ ಕುಸ್ತಿ ಆಡೋಣ ಅಂತ ಹೇಳಿ. ಅಲ್ಲಿದ್ದವರೆಲ್ಲ ಆಕ್ಷೇಪ ಮಾಡಿದ್ರು, ಅಲ್ಲ ಇವ್ರು ನೋಡಿದ್ರೆ ಮಾಂಸ ಪರ್ವತಗಳು ಇಷ್ಟೆತ್ರ ಇದ್ದಾರೆ, ಆ ಸಣ್ಣ ಹುಡುಗರನ್ನ ಇದನ್ನ ಯುದ್ಧಕ್ಕೆ ಕರಿತಾ ಇದ್ದಾರೆ, ಮಲ್ಲ ಯುದ್ಧಕ್ಕೆ. ಇದು ದೊಡ್ಡ ಅನ್ಯಾಯ ಇದು ಅಂತ ಹೇಳಿ ಎಲ್ಲರೂ ಅಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದ್ರಂತೆ ಕೆಲವರು. ಏಕೆಂದ್ರೆ ಸಣ್ಣ ಸಣ್ಣ ಹುಡುಗರ ಜೊತೆಗೆ ಇಷ್ಟು ದೊಡ್ಡವರು ಯುದ್ಧ ಮಾಡೋದು ಅಂದ್ರೆ ಏನಿದೆ, ಇದು ತಪ್ಪಿದು, ಇದು ಅನ್ಯಾಯ ಇದು ಅಂತ ಹೇಳಿ ತಾವೆಲ್ಲ ಅಲ್ಲಿ ಆಕ್ಷೇಪ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆದ್ರೆ ಕೃಷ್ಣ ಬಲಭದ್ರ ಹೇಳಿದ್ರು, ಇಲ್ಲ ಇಲ್ಲ, ನಾವು ತೊಂದ್ರೆ ಇಲ್ಲ, ನಮಗೇನು, ನೀವು ಯುದ್ಧ ಮಾಡ್ಬೇಕು ತಾನೆ, ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ವಿ, ಮಲ್ಲ ಯುದ್ಧ ಅಂತ ಹೇಳಿ ಅವರೇ ಆ ರಂಗಸ್ಥಳದ ಒಳಗೆ ಪ್ರವೇಶ ಮಾಡಿದ್ರಂತೆ. ಅಲ್ಲೆಲ್ಲ ಕಂಸ ಎಲ್ಲ ವಾದ್ಯ ನಗಾರಿಗಳನ್ನ ಬಾರಿಸ್ಲಿಕ್ಕೆ, ಯಾಕೆಂದ್ರೆ ತನ್ನೆಲ್ಲ ಈ ಮಲ್ಲರು ಅವ್ರಿಗೆ ಹುರಿದುಂಬಿಸ್ಬೇಕಲ್ವಾ. ಅವರು ಈ ಕೃಷ್ಣ ಬಲಭದ್ರನ ಕೊಂದಿಗೆ ಅವರಲ್ಲಿ ಒಂದು ರೋಷ ಹುಟ್ಲಿಕ್ಕೆ ಅಂತ ಹೇಳಿ ಅಲ್ಲೆಲ್ಲ ವಾದ್ಯಗಳನ್ನ ವ್ಯವಸ್ಥೆ ಮಾಡಿದ್ನು. ಕೂಡಲೇ ಕೃಷ್ಣ ಬಲಭದ್ರರು ತಾವು ಈ ಯುದ್ಧಕ್ಕೆ ನಿಂತರು. ಚಾಣೂರ, ಮುಷ್ಟಿಕ ಅವರಿಬ್ಬರನ್ನ ನೋಡ್ತದ್ದ ಹಾಗೇನೆ ಅದನ್ನ ಈ ಆಟ ಆಡೋ ಗೊಂಬೆಗಳನ್ನ ಹೊಸಕಿ ಹಾಕ್ತಾರಲ್ಲ ಹಾಗೆ ಆ ಅವ್ರನ್ನೆಲ್ಲ ತಾವು ಹೊಸಕಿ ಹಾಕ್ತಾ ಇದ್ರಂತೆ. ಹಿಂದಿನಿಂದ ಹೋಗಿ ತಲೆ ಮೇಲೆ ಗುದ್ದಿ ಆ ಕೃಷ್ಣನ ಒಂದೊಂದು ಪೆಟ್ಟು ತಿಂದು ಅವರು ರಕ್ತ ಕಾರಿ ಕಾರಿ ಸಾಯ್ತಾ ಇದ್ರಂತೆ. ಇದನ್ನೆಲ್ಲ ನೋಡಿ ಅಲ್ಲಿ ಇನ್ನೂ ಬಹಳ ಖುಷಿ ಆಗ್ಬಿಡ್ತು. ಅಲ್ಲೆಲ್ಲ ನೋಡ್ತಾ ಇದ್ರಲ್ವ ರಂಗಸ್ಥಳದಲ್ಲಿ ಯಾದವರು, ಸ್ತ್ರೀಯರು, ಗೋಪಾಲಕರು ಎಲ್ಲರೂ ಕೂತ್ಕೊಂಡು ಎಲ್ಲ ಜೋರಾಗಿ ಕೇಕೆ ಹೊಡ್ಲಿಕ್ಕೆ ಶುರು ಮಾಡಿದ್ರಂತೆ. ಕೊನೆಗೆ ಅವರನ್ನೆಲ್ಲ 4-5 ಜನ ಆ ಮಲ್ಲರನ್ನ ಕೊಂದು ಆ ಕೂಡ್ಲೆ ಕೃಷ್ಣ ಬಲಭದ್ರರು ಕುಣಿಲಿಕ್ಕೆ ಶುರು ಮಾಡಿಬಿಟ್ರು. ಅದನ್ನ ನೋಡಿ ಎಲ್ಲರೂ ಕುಳಿತವರೆಲ್ಲ ಕುಣಿಲಿಕ್ಕೆ ಶುರು ಮಾಡಿದ್ರಂತೆ. ಕೊನೆಗೆ ಕೃಷ್ಣ ಆ ಆ ಕಂಸ ಏನು ಮಾಡಿದ, ಕೂಡ್ಲೆ ಬಂಧಿಸಿ ಇಲ್ಲ ಅವರು ತನ್ನ ಆದೇಶದ ಮೇಲೆ ಆದೇಶ ಹೊರಲಿಕ್ಕೆ ಶುರು ಮಾಡಿದ್ದಾರೆ. ಬಂಧಿಸಿ ಇವರನ್ನು ವಸುದೇವ, ದೇವಕಿ, ಆ ನಂದಗೋಪ, ಈ ಗೋಪಾಲಕರು ಎಲ್ಲರನ್ನ ಬಂಧಿಸಿ, ಎಲ್ಲಾ ಯಾದವರನ್ನ ಬಂಧಿಸಿ ಕೂಡಲೇ ನನ್ನ ಒಂದು ಅಕ್ಷೋಹಿಣಿ ಸೈನ್ಯ ಎಲ್ಲರೂ ಮುನ್ನುಗ್ಲಿ ಆ ಕೃಷ್ಣ ಬಲಭದ್ರರ ಮೇಲೆ. ಆ ಯಾವ ರೀತಿಯಿಂದ ಆದ್ರೂ ಸರಿ ಅವರನ್ನ ಅನ್ಯಾಯವೋ ಅಧರ್ಮವೋ ಒಟ್ಟಿನಲ್ಲಿ ಅವರನ್ನ ಸಂಹಾರ ಮಾಡಿಬಿಡಿ ಅಂತ ಹೇಳಿ ತಾನು ಆದೇಶದ ಮೇಲೆ ಆದೇಶ ಮಾಡಿ ಕೂಡಲೇ ಅವನು ಹೀಗೆ ಆ ಒಂದು ಅಕ್ಷೋಹಿಣಿ ಸೈನ್ಯ ಮುನ್ನುಗ್ಗಿ ಬಂತು. ಕೂಡಲೇ ಆ ಏನು ಕೃಷ್ಣ ಬಲಭದ್ರರು ನೋಡ್ತಾ ಇದ್ದ ಹಾಗೆ ಆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಾವು ಚಚ್ಚಿ ಬಿಸಾಕಿದ್ರು. ಕೂಡಲೇ ಆ ಕಂಸ ನೋಡ್ತಾ ಇದ್ದ ಹಾಗೇನೆ ಚಂಗನೆ ಹಾರಿ ಕೃಷ್ಣ ಆ ಕಂಸನ ಎದುರಿಗೆ ಬಂದು ನಿಂತಿದ್ದಾನೆ. ಕೂಡಲೇ ಅವನಲ್ಲಿ ಕೈಯಲ್ಲಿದ್ದಂತ ಇದನ್ನು ನೋಡಿ ಯುದ್ಧಕ್ಕೆ ಬಂದ ಕಂಸ ಇಲ್ಲ, ಅವನು ಹೆದರಿ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ. ಇಲ್ಲ, ಮುಗೀತು ನನ್ನ ಕತೆ, ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಕೊನೆಗೆ ಅವನನ್ನು ಏನು ಕೈ ಕಾಲು ಹಿಡಿದು ದರ 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 ಎಳ್ಕೊಂಡು ಬಂದು ಆ ಗದೆಯಿಂದ ತಾನು ಕುಟ್ಟಿ ಕಂಸನ ಸಂಹಾರ ಮಾಡಿದ.
ಸಂಹಾರ ಮಾಡಿದ. ಕೊನೆಗೆ ಆ ಎಲ್ಲರೂ ತಾವು ಆ ಕೃಷ್ಣನನ್ನ ಹರ್ಷೋದ್ಗಾರ ಮಾಡಿದರಂತೆ. ಆ ಕೊನೆಗೆ ಆ ಎಲ್ಲರೂ ಆ ಕೃಷ್ಣನಿಗೆ ತಾವು ಶರಣಾದರು. ಈ ಮೂಲಕ ಇಷ್ಟು ದಿವಸ ಎಷ್ಟೋ ಲಕ್ಷಾಂತರ ಸಾವಿರಾರು ಹಸುಗೂಸುಗಳನ್ನ ಕೊಂದಂತಹ ಪಾಪಿ, ಆ ಎಷ್ಟೋ ಜನ ಅದ ಏನೋ ಆ, ಸಾತ್ವಿಕರು, ಯುವತಿ ಒಂದು ಅಂದ್ರೆ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇರಲಿಲ್ಲ. ಯಾದವರು ಎಲ್ಲ ದಿಕ್ಕಾಪಾಲಾಗಿ ಓಡಿ ಹೋಗಿದ್ರು ದೇಶ ಬಿಟ್ಟು. ಅವರೆಲ್ಲರಿಗೂ ಒಂದು ನಿಟ್ಟುಸಿರು ಬಿಟ್ರಂತೆ, ಇವತ್ತು ಇನ್ನಾದರೂ ನಮಗೆ ಒಂದು ಮುಕ್ತಿ ಸಿಕ್ತು ಅಂತ ಹೇಳಿ ಮೊದಲು. ಕೊನೆಗೆ ಆ ಆ ಏನು ಉಗ್ರಸೇನ, ಆ ಯಾದವರ ರಾಜ ಏನಿದ್ದ ಉಗ್ರಸೇನ, ಆ ಉಗ್ರಸೇನನನ್ನೇ ಕೃಷ್ಣ ತಾನು ರಾಜನನ್ನಾಗಿ ಮಾಡಿದ. ಅದಕ್ಕೆ ಉಗ್ರಸೇನ ಹೇಳ್ತಾನೆ, ನಾನು ಹಣ್ಣನ್ನ ಮುದುಕ, ನನಗೆ ಯಾಕೆ ಕೃಷ್ಣ, ಎಲ್ಲವೂ ನಿನ್ನದೇ ಅಲ್ವಾ, ನಿನ್ನಿಂದಾಗಿ ತಾನೇ ಇಷ್ಟೆಲ್ಲ ನಮಗೆ ಸಿಕ್ಕಿದ್ದು. ಹಾಗಾಗಿ ಈ ಒಂದು ಬಂಧನದಿಂದ ಬಿಡಿಸಿದ್ದು ನಿನ್ನಿಂದಲೇ ತಾನೆ ಅಂತ ಹೇಳಿದ. ಆ ಉಗ್ರಸೇನ ಹೇಳಿದ ಕೃಷ್ಣ, ಇಲ್ಲ ಇಲ್ಲ, ನನಗೆ ರಾಜ್ಯ ಆಳುವ ಆಸೆ ಇಲ್ಲ, ನೀನೇ ರಾಜನಾಗಬೇಕು ಅಂತ ಹೇಳಿ ಆ ಉಗ್ರಸೇನನ್ನೇ ಪುನಃ ಮಥುರಾ ಪಟ್ಟಣದ ಆ ಮಥುರೆಯ ರಾಜನನ್ನಾಗಿ ಮಾಡಿದ. ಕೊನೆಗೆ ದೇವಕಿ ನಂದಗೋಪ, ಆ ಏನು ದೇವಕಿ, ಆ ನಂದಗೋಪಾಲಯರು, ಆ ವಸುದೇವ, ಅವರಿಬ್ಬರ ಬಳಿ ಓಡಿ ಹೋದ. ಅವರಿಬ್ಬರು ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದ. ಯಾಕೆಂದ್ರೆ ಮಕ್ಕಳಾದವರು ತಂದೆ ತಾಯಿಯ ಸೇವೆ ಮಾಡ್ಕೊಂಡಿರ್ಬೇಕು ಸಣ್ಣವರಿದ್ದಾಗ. ಆದ್ರೆ ನಾನು 12 ವರ್ಷ ನಿಮ್ಮನ್ನು ನೋಡ್ಲಿಕ್ಕೂ ಕೂಡ ಬರಲಿಲ್ಲ, ನಿಮ್ಮನ್ನು ನೋಡದೆ ದೂರದಲ್ಲಿ ಬೆಳೆದು ಬಿಟ್ಟೆ, ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಆ ಏನು ಆ ವಸುದೇವ ದೇವಕಿ ಅವರಿಬ್ಬರನ್ನ ತಾನು ತಬ್ಬಿಕೊಂಡು ತಾನು ಕ್ಷಮಾಪಣೆಯನ್ನು ಕೇಳಿದ. ಕೊನೆಗೆ ಅವರಿಬ್ಬರು ಗಳಗಳನ್ನ ಹತ್ತು ಬಿಟ್ಟು, ಯಾರೋ ದೇವಕಿ ವಸುದೇವ, ಯಾಕೆಂದ್ರೆ ಇಷ್ಟು ದಿವಸದಿಂದ ನಮ್ಮ ಮಕ್ಕಳನ್ನ ನೋಡದೆ ನಾವು ಇದ್ವಲ್ವಾ, ಕೊನೆಗೂ ನಮ್ಮ ಮಕ್ಕಳನ್ನ ನೋಡುವ ಭಾಗ್ಯ ಸಿಕ್ತಲ್ವಾ ಅಂತ ಹೇಳಿ ಆ ದೇವಕಿ ವಸುದೇವ ತಾವು ಜೋರಾಗಿ ಹತ್ತು ಸಂತೋಷ ಪಟ್ಟರು. ಕೊನೆಗೆ ಎಲ್ಲಾ ಯಾದವರು, ಎಲ್ಲಾ ದಿಕ್ಕಾಪಾಲಾಗಿ ಹೋಗಿದ್ರಲ್ಲ, ಆ ಎಲ್ಲಾ ಯಾದವರನ್ನ ಕೃಷ್ಣ ಪುನಃ ತಾನು ಕರೆಸಿದ. ಎಲ್ಲರನ್ನೂ ಕರೆಸಿ ಪುನಃ ತಾನು ಯಾದವ ಸಾಮ್ರಾಜ್ಯವನ್ನ, ಎಲ್ಲಾ ಯಾದವರು ಬಂದು ಎಲ್ಲಾ ಎಲ್ಲೆಲ್ಲಿ ಹೆದರಿ ಆ ಕಂಸನಿಂದ ದಿಕ್ಕಾಪಾಲಾಗಿ ಓಡಿ ಹೋಗಿದ್ರು ದೇಶ ಬಿಟ್ಟು, ಅವರೆಲ್ಲರನ್ನೂ ಕರೆಸಿದ. ಎಲ್ಲರೂ ಬಂದ್ರು, ಎಲ್ಲ ದೊಡ್ಡ ಯಾದವರು ಸೇರಿಕೊಂಡು ಪುನಃ ಆ ಯಾದವರು ಬಲಿಷ್ಠರಾದರು. ಕೊನೆಗೆ ಇಷ್ಟು ದಿವಸ ಉಪನಯನ ಆಗಿರ್ಲಿಲ್ಲ. ಕೊನೆಗೆ ಕೃಷ್ಣನಿಗೆ ಉಪನಯನವನ್ನು ಮಾಡಿದ್ರು. ಕೊನೆಗೆ ಉಪನಯನವನ್ನು ಮಾಡಿ ಸಾಂದೀಪಿನಿ ಗುರುಗಳ ಬಳಿ ಸಾಂದೀಪಿನಿ ಗುರುಗಳ ಬಳಿ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಕೃಷ್ಣನನ್ನ ತಾವು ಕಳಿಸಿಕೊಡ್ತಾರೆ. 12 ವರ್ಷ. ಕೊನೆಗೆ ಕೃಷ್ಣ 64 ದಿನದಲ್ಲಿ 64 ವಿದ್ಯೆಗಳನ್ನ ಕಲಿತು ಸಾಂದೀಪಿನಿ ಗುರುಗಳ ಬಳಿ ತಾನು ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಆ ಸಾಂದೀಪಿನಿ ಗುರುಗಳ ಬಳಿ ತಾನು ಗುರುದಕ್ಷಿಣೆ, ಯಾಕೆಂದ್ರೆ ಯಾವುದೇ ವಿದ್ಯೆಯನ್ನ ಪಡೆದದ್ದು ಆ ವಿದ್ಯೆ ಸಾರ್ಥಕ ಆಗುವುದು ಯಾವಾಗ ಅಂತಂದ್ರೆ ಗುರುದಕ್ಷಿಣೆಯನ್ನು ಕೊಟ್ಟಾಗ. ಆಗ ಮಾತ್ರ ಅದು ಏನಂದ್ರೆ ಸಿದ್ಧಿ ಆಗ್ತದೆ ವಿದ್ಯೆ. ಆಗ ಅದಕ್ಕೆ ಕೇಳಿದ ಕೃಷ್ಣ, ನಾನೇನು ಗುರುದಕ್ಷಿಣೆ ಕೊಡಬೇಕು ಹೇಳಿ ಗುರುಗಳೇ. ಖಂಡಿತ ನೀವೇನ್ ಕೇಳ್ತೀರೋ ಅದನ್ನ ನಾನು ಕೊಡ್ತೇನೆ. ಆಗ ಗುರುಗಳು ಹೇಳಿದ್ರು, ನನ್ನ ಬಳಿ ಎಲ್ಲವೂ ಇದೆ, ಆದ್ರೆ ನನ್ನಲ್ಲಿ ಇರೋದು ಒಂದೇ ಒಂದು ಕೊರತೆ. ಅದರಲ್ಲೂ ನನ್ನ ಪತ್ನಿ ಯಾವಾಗ್ಲೂ ಅಳ್ತಾ ಇರ್ತಾರೆ, ಯಾಕೆಂದ್ರೆ ಅವನ ಮಗ ಸತ್ತೋಗ್ಬಿಟ್ಟಿದ್ದಾನೆ. ಹೀಗೆ ಒಮ್ಮೆ ನದಿಗೆ ಹೋದಾಗ ನದಿಯಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಆ ಆ ಆ ಮಗನನ್ನ ನಿನ್ನಿಂದ ಸಾಧ್ಯ, ಒಂದು ವೇಳೆ ಅದು ನಿನ್ನಿಂದ ಮಾತ್ರ ಸಾಧ್ಯ, ಪುನಃ ಆ ಮಗನನ್ನ ಏನಾದ್ರು ಕರೆತರ್ತೀಯ ಅಂತ ಹೇಳಿ ಆ ಕೃಷ್ಣನಿಗೆ ಕೇಳಿದರೆ, ಕೃಷ್ಣ ಆಯ್ತು ಅಂತ ಹೊರಡ್ತಾನೆ. ಕೂಡ್ಲೆ ಆ ಆ ಮಗ ಎಲ್ಲಿ ಆ ನದಿಯಲ್ಲಿ ಹೋಗಿದ್ದ, ಆ ನದಿಯೊಳಗೆ ವರ್ಣನನ್ನ ಹೋಗಿ ಕೇಳ್ತಾನೆ. ಕೆಳಗೆ ನದಿಯ ಒಳಗೆ ಹೋಗಿ ಆ ವರ್ಣ ಲೋಕಕ್ಕೆ ಹೋಗ್ತಾನೆ ಕೃಷ್ಣ. ಅಲ್ಲಿ ಹೋಗಿ ವರ್ಣನನ್ನು ಕೇಳ್ತಾನೆ, ಹೀಗೆ ನನ್ನ ಗುರುಗಳಾದ ಮಗ ನಿನ್ನ ಬಳಿ ಇದ್ರೆ ದಾನ ಕೊಡು ಅಂತ ಹೇಳಿ. ಅದಕ್ಕೆ ಕೃಷ್ಣ ಹೇಳಿದ, ಅದಕ್ಕೆ ಆ ವರ್ಣ ಹೇಳ್ತಾನೆ, ಇಲ್ಲ, ನನ್ನ ಹತ್ರ ಇಲ್ಲ, ಬಹುಶಃ ಇಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಪಂಚಜನ, ಅವನ ಬಳಿ ಏನಾದ್ರೂ ಇದ್ದಿರ್ಬೋದು, ಅವನೇನಾದ್ರೂ ಅವನನ್ನ ಹಿಡ್ಕೊಂಡು ಹೋಗಿರ್ಬೋದು. ಕೊನೆಗೆ ಪಂಚಜನ್ಯನಿಗೂ ಕೃಷ್ಣನಿಗೂ ಯುದ್ಧ ಆಗ್ತದೆ. ಅದರಲ್ಲಿ ಪಂಚಜನ್ಯ ಸತ್ತು ಹೋಗ್ತಾನೆ. ಅವನ ಬಳಿ ಒಂದು ಶಂಖ ಇರ್ತದೆ, ಅದೇ ಪಾಂಚಜನ್ಯ. ಆ ಪಾಂಚಜನ್ಯ ಶಂಖವನ್ನು ಹಿಡಿದು ತಾನು ಕೃಷ್ಣ ಪುನಃ ವಾಪಸ್ ಬರ್ತಾನೆ. ಯಮಪುರಿಗೆ ಹೋಗ್ತಾನೆ. ಯಮಪುರಿಗೆ ಹೋಗಿ ಅಂದ್ರೆ ಯಮಲೋಕಕ್ಕೆ ಹೋಗಿ ಕೃಷ್ಣ ಅಲ್ಲಿ ಆ ಪಾಂಚಜನ್ಯವನ್ನ ಅಂದ್ರೆ ಶಂಖನಾದವನ್ನು ಮಾಡ್ತಾನೆ. ಕೂಡಲೇ ಯಮಧರ್ಮರಾಜ ಬರ್ತಾನೆ, ಹೇ ಸ್ವಾಮಿ, ನೀನು ನನ್ನ ಪಟ್ಟಣದವರೆಗೂ ಬಂದಿದ್ದೀ, ಏನು ಅಂತ ಹೇಳಿದಾಗ, ನನ್ನ ಗುರುಗಳು ಸಾಂದೀಪಿನಿ ಗುರುಗಳ ಮಗ ನಿನ್ನ ಬಳಿ ಇದ್ದಾನೆ, ಅವನನ್ನು ಕಳಿಸಿಕೊಡು. ಆಯ್ತು ಅಂತ ಹೇಳಿ ಯಮಧರ್ಮ ಆ ಅಂದ್ರೆ ಅವನು ವಾಪಸ್ ಕೊಡ್ತಾನೆ. ಪುನಃ ಕೃಷ್ಣ ಅವನಿಗೆ ದೇಹವನ್ನು ಕೊಟ್ಟು, ದೇಹ ಅಂದ್ರೆ ದೇಹ ಇಲ್ಲೇ ನಾಶ ಆಗಿರ್ತದೆ, ಆತ್ಮ ಮಾತ್ರ ಅಲ್ಲಿ ಹೋಗಿರ್ತದೆ. ಅದಕ್ಕೆ ಆತ್ಮವನ್ನ ಪುನಃ ಅವನು ಮುಳುಗುವಾಗ, ನದಿಯಲ್ಲಿ ಮುಳುಗಿ ಸಾಯುವಾಗ ಎಂತಹ ದೇಹ ಇತ್ತು ಅಂತಹ ದೇಹವನ್ನು ಪುನಃ ಕೊಟ್ಟು
ಅವನಿಗೆ ಪುನಃ ಆ ಸಾಂದೀಪನಿ ಗುರುಗಳ ಬಳಿ ತಂದು ಕೊಡ್ತಾನೆ. ಅಂದ್ರೆ ಯಾರೂ ಕೂಡ ಕೊಡಲಾಗದಂತಹ ಗುರುದಕ್ಷಿಣೆ ಕೊಟ್ಟು ಆ ಸಾಂದೀಪಿನಿ ಗುರುಗಳ ಆಶೀರ್ವಾದವನ್ನು ಪಡೆದ ಕೃಷ್ಣ ತಾನು ವಾಪಸ್ ಬರ್ತಾನೆ. ಹೀಗೆ ಆ ಕೃಷ್ಣ ಇದು ಕೃಷ್ಣನ ಕೌಮಾರದ ಕಥೆಯಾದ್ರೆ, ಈಗ ಎಲ್ಲಾ ಯಾದವರು ಸೇರಿದರು. ಎಲ್ಲಾ ಯಾದವರು ಒಳ್ಳೆ ಬಲಿಷ್ಠವಾದ ಸೈನ್ಯವನ್ನು ಕಟ್ಟಿಕೊಂಡು ಬಹಳ ಸುಭೀಕ್ಷವಾಗಿ ಧರ್ಮದಿಂದ ರಾಜ್ಯಭಾರ ಅನ್ನೋದು ಶುರುವಾಯಿತು ಮಥುರಾ ಪಟ್ಟಣದಲ್ಲಿ. ಅಂದ್ರೆ ಕೃಷ್ಣನ ಆ ರಾಜಕೀಯ ರಾಜಕೀಯದ ಮೊದಲ ಒಂದು ಮೆಟ್ಟಿಲು ಯಾವುದು ಅಂತಂದ್ರೆ ಕಂಸನ ಸಂಹಾರ. ಈ ಸೋದರ ಮಾವನನ್ನ ಕೊಂದರೂ ಕೂಡ ಯಾರೂ ಆಕ್ಷೇಪ ಮಾಡಲಿಲ್ಲ. ಯಾಕೆಂದ್ರೆ ಅವನು ಅಷ್ಟು ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದ ಕಂಸ. ಯಾರಪ್ಪ ಇವನ ಯಾರು ಬಂದು ಯಾವತ್ತು ಇವನನ್ನು ಸದೆ ಬಡಿತಾರಪ್ಪ ಅಂತ ಹೇಳಿ ನಿಟ್ಟುಸಿರು ಬಿಡ್ತಾ ಇದ್ರು. ಹಾಗಿದ್ದಾಗ ಕೃಷ್ಣನನ್ನ ಎಲ್ಲರೂ ಆ ಆಧರಿಸಿದರು. ಕೊನೆಗೆ ಕೃಷ್ಣ ಹೇಳಿದ, ತ್ರಿವಿಕ್ರ ಆ ತ್ರಿವಕ್ರ ಹೇಳಿಲ್ಲವೋ, ನನ್ನ ಮನೆಗೆ ಬಾ ಅಂತ ಹೇಳಿ ಅವರ ಮನೆಗೆ ಹೋಗಿ ತಾನು ಆತಿಥ್ಯವನ್ನು ಸ್ವೀಕರಿಸಿದ. ಈ ಕಡೆ ಅಕ್ರೂರನ್ನ ಹಸ್ತಿನಾಪುರಕ್ಕೆ, ಅಂದ್ರೆ ಇನ್ನು ಮುಂದೆ ಕೃಷ್ಣನ ಯೌವನದ ಕಥೆ ರಾಜಕೀಯ, ತನ್ನ ರಾಜಕೀಯವನ್ನು ಕೃಷ್ಣ ಹೇಗೆ ತಾನು ಪ್ರವೇಶ ಮಾಡಿದ, ತಾನು ಬಂದಂತಹ ಕರ್ತವ್ಯ ಏನಿದೆ, ಇನ್ನು ಧರ್ಮ ಸಂಸ್ಥಾಪನಾರ್ಥ ಇದೆ. ಆ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನ ಈ ಕಂಸ ಸಂಹಾರದಿಂದ ಶುರು ಮಾಡಿದ. ಇನ್ನು ಮುಂದೆ ಅವನ ಯೌವನದ ಕಥೆ ರಾಜಕೀಯ ಆ ಅಕ್ರೂರನನ್ನು ತಾನು ಕಳಿಸಿಕೊಟ್ಟ ಹಸ್ತಿನಾಪುರಕ್ಕೆ ಹೋಗು. ಅಲ್ಲಿ ಹಸ್ತಿನಾಪುರದಲ್ಲಿ ದೊಡ್ಡ ಅನ್ಯಾಯ ನಡೀತಾ ಇದೆ. ಏನು ಅಂತಂದ್ರೆ ಪಾಂಡವರನ್ನ ಧೃತರಾಷ್ಟ್ರ ತುಂಬಾ ನಿಕೃಷ್ಟವಾಗಿ ಕಾಣ್ತಾ ಇದ್ದಾನೆ. ನೀನು ಹೋಗಿ ಇದು ಅನ್ಯಾಯ ಇದು, ಯಾಕೆಂದ್ರೆ ದಾಯಾದಿಗಳನ್ನ ಹೀಗೆ ಭೇದ ಭಾವದಿಂದ ನೋಡಬಾರ್ದು. ಯಾಕೆಂದ್ರೆ ಅವನ ಅಣ್ಣನ ಮಕ್ಕಳು, ಅವರನ್ನು ಕೂಡ ತನ್ನಷ್ಟೇ ತಾನು ಆಧಾರದಿಂದ ಅವರಿಗೆ ಆತಿಥ್ಯವನ್ನು ಕೊಡಬೇಕು ಅಂತ ಹೇಳಿ ಅಕ್ರೂರನ್ನು ಕಳಿಸಿಕೊಂಡು, ನೋಡು ಕೃಷ್ಣ ಹೇಳಿದ್ದಾನೆ, ನೀನು ಹಾಗೆ ಭೇದ ಭಾವ ಮಾಡಬಾರ್ದು. ಅವರಿಗೆ ಕೊಡಬೇಕಾದಂತಹ ಸೌಲಭ್ಯ, ವಿದ್ಯಾಭ್ಯಾಸ, ಸ್ಥಾನಮಾನ ಎಲ್ಲವನ್ನೂ ನೀನು ಸರಿಯಾಗಿ ಕೊಡಬೇಕು. ನಿನ್ನ ಮಕ್ಕಳಿಗೆ ಹೇಗೆ ಕೊಡ್ತಾ ಇದೆಯೋ ಹಾಗೆ ನಿನ್ನ ತಮ್ಮನ ಮಕ್ಕಳಾದ ಪಾಂಡುರಾಜನ ಮಕ್ಕಳಾದಂತಹ ಪಾಂಡವರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಕೃಷ್ಣ ತಾನು ಈ ಅಕ್ರೂರನನ್ನ ಕಳಿಸಿಕೊಟ್ಟ. ಯಾಕೆ ಅಂದ್ರೆ ಈ ಪಾಂಡವರು ಬೇರೆ ಯಾರು, ಈ ದೇವಕಿ ವಸುದೇವ, ಇದು ಕೃಷ್ಣನ ತಂದೆ ತಾಯಿ ಅಲ್ವಾ, ಆ ವಸುದೇವನ ತಂಗಿಯೇ ಕೊಂದು, ಅಂದ್ರೆ ಅತ್ತೆ ಮಕ್ಕಳು ಯಾರು, ಪಾಂಡವರು. ಕೃಷ್ಣನಿಗೆ ಸೋದರ ಅತ್ತೆಯ ಮಕ್ಕಳು ಪಾಂಡವರು. ಹಾಗಾಗಿ ಆ ಜೊತೆಗೆ ರಾಜಕೀಯ ಶುರು ಮಾಡಿದೆ. ಈ ಕಡೆ ಉದ್ಧವನನ್ನು ವೃಂದಾವನಕ್ಕೆ ಕಳಿಸಿಕೊಟ್ಟ. ಏಕೆಂದರೆ ವೃಂದಾವನದಲ್ಲಿ ಎಲ್ಲರಿಗೂ ನಾನು ಹೇಳಿದ್ದೆ, ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಅವರಿಗೆ ಹೇಳು. ಹಾಗಾಗಿ ಆ ಸಂದೇಶವನ್ನು ಕಳಿಸಿಕೊಟ್ಟ. ಯಾರು, ಉದ್ಧವ ಅವನೊಬ್ಬ ಯಾದವ ವೀರ, ದೊಡ್ಡ ಕೃಷ್ಣನ ಭಕ್ತ. ಮುಂದೆ ಬರ್ತಾನೆ ಅಕ್ರೂರ, ಉದ್ಧವ ಇವರೆಲ್ಲ ದೊಡ್ಡ ಕೃಷ್ಣನ ಅಖಂಡ ಭಕ್ತರು. ಕೊನೆಗೆ ಆ ಉದ್ಧವನನ್ನ ಕಳಿಸಿಕೊಟ್ಟ. ಉದ್ಧವ ತಾನು ರಥದಲ್ಲಿ ಕೂತವನಾಗಿ ವೃಂದಾವನಕ್ಕೆ ಬಂದ. ಆ ಉದ್ಧವ ಬಂದಾಗ ಎಲ್ಲರಿಗೂ ಬಹಳ ಸಿಟ್ಟು. ಯಾಕೆಂದ್ರೆ ಹಿಂದೊಬ್ಬ ಅಕ್ರೂರ ಅಂತ ಬಂದ, ಅವನು ನಮ್ಮ ಕೃಷ್ಣನನ್ನ ಕರ್ಸ್ಕೊಂಡು ಹೋದ, ಅವನ ಇನ್ನೊಬ್ಬ ಉದ್ಧವ ಬಂದಿದ್ದಾನ, ಇವನೇನ್ ಕರ್ಸ್ಕೊಂಡು ಹೋಗಕ್ ಬಂದಿದ್ದಾನೋ ಅಂತ ಹೇಳಿ ಎಲ್ಲಾ ಗೋಪಿಕಾ ಸ್ತ್ರೀಯರು ಬಹಳ ಕೋಪದಿಂದ ಬೈತಾರೆ ಅವನಿಗೆ. ಬೈದು ಎಲ್ಲರೂ ದೊಡ್ಡ ಸಭೆ ಸೇರ್ತಾರೆ, ಎಲ್ಲರನ್ನ ಕರೆಸಿ ಉದ್ಧವ ಅವರಿಗೆಲ್ಲ ಕೃಷ್ಣನ ಸಂದೇಶವನ್ನು ಹೇಳ್ತಾನೆ. ಕೃಷ್ಣ ನಿಮಗೆಲ್ಲರಿಗೂ ಸಂದೇಶ ಕಳಿಸಿದ್ದಾನೆ ಅಂದಾಗ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಏನು ಹೇಳಿದ ಕೃಷ್ಣ, ಅದಕ್ಕೆ ಕೃಷ್ಣ ಹೇಳಿದ, ಇನ್ನು ಮುಂದೆ ಅವನು ಯಾವತ್ತೂ ಬೃಂದಾವನಕ್ಕೆ ಬರೋದು. ಅದಕ್ಕೆ ತಾನು ನಿಮ್ಮಿಂದ ಯಾಕೆ ದೂರ ಹೋಗಿದ್ದೀನಿ ಅಂತಂದ್ರೆ, ಕೃಷ್ಣ ಹೇಳಿದ, ನಾನು ಹತ್ತಿರ ಇರುವುದು ಮುಖ್ಯ ಅಲ್ಲ, ಇದ್ದೇ ನನ್ನನ್ನು ಬಂದು ಸೇರಬೇಕು ಅಂತ ಇಲ್ಲ. ದೂರದಿಂದಲೇ ಯಾವಾಗಲೂ ನನ್ನ ಸ್ಮರಣೆಯಲ್ಲಿ ಇದ್ದವರಾಗಿ. ಯಾಕೆಂದ್ರೆ ನಮ್ಮ ನಿಜವಾದ ಪ್ರೀತಿ, ಭಕ್ತಿ, ಶ್ರದ್ಧೆ ಯಾವಾಗ ಜಾಸ್ತಿ ಇರ್ತದೆ ಅಂತಂದ್ರೆ ನಮ್ಮಿಂದ ದೂರ ಇದ್ದಾಗ. ಯಾರಾದ್ರೂ ನಮ್ಮಿಂದ ದೂರ ಹೋದಾಗ್ಲೇ ಅವರ ಒಂದು ಬೆಲೆ ಗೊತ್ತಾಗೋದು. ಹಾಗೆ ಕೃಷ್ಣ ಹೇಳಿದ, ನಾನು ನಿಮ್ಮಿಂದ ದೂರ ಯಾಕೆ ಹೋದೆ ಅಂತಂದ್ರೆ ನಿಮ್ಮಲ್ಲಿ ನನ್ನ ಮೇಲಿನ ಶ್ರದ್ಧೆ, ಭಕ್ತಿ ಇನ್ನೂ ಜಾಸ್ತಿ ಆಗ್ಲಿ ಅಂತ ಹೇಳಿ ಅದಕ್ಕೆ ಕೃಷ್ಣ ಸಂದೇಶ ಕಳಿಸಿದ್ದಾನೆ. ನೀವು ನಿಮ್ಮ ಮನೆಯಲ್ಲೇ ಇದ್ದವರಾಗಿ ಸದಾ ನನ್ನನ್ನ ಸ್ಮರಣೆಯಲ್ಲಿ ಇಟ್ಟುಕೊಂಡು ಸದಾ ನನ್ನ ಸ್ಮರಣೆ ಮಾಡ್ತಾ ಇರಿ, ಖಂಡಿತ ನೀವು ಕೊನೆಗೆ ನನ್ನೇ ಬಂದು ಸೇರ್ತೀರಿ. ಇದು ಕೃಷ್ಣನ ಸಂದೇಶ ಅಂತ ಹೇಳ್ತಾ, ನಿಜವಾಗ್ಲೂ ನೀವೆಲ್ಲ ಎಂತಹ ಪುಣ್ಯಾತ್ಮರು. ಏಕೆಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಡೀ ಸಂಪತ್ತಿನ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿ ಅವನ ಪಾದತಲದಲ್ಲಿ ಕುಳಿತು ಅವನ ಸೇವೆ ಮಾಡ್ತಾ ಇರ್ತಾರೆ. ಅಂಥವನು ನಿಮ್ಮಂತಹ ಸಾಮಾನ್ಯರಲ್ಲಿ ಅನಕ್ಷರಸ್ಥರು, ದನ ಕಾಯುವವರು, ಇಂಥವರ ಮನೆಯಲ್ಲಿ ತಾನು ನಲಿದಾಡಿದನು. ಅಂದ್ರೆ ಅದನ್ನೇ ಹೇಳುದು, ಹೂವ ತರುವವರ ಮನೆಗೆ ಹುಲ್ಲ ತರುವ ಅವಲಕುಮಿ ರಮಣ ಅವಾಗಿಲ್ಲ ಗರ್ವ. ಅಂದ್ರೆ ಇಡೀ ಸಂಪತ್ತಿನ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿಯೇ ಪತಿಯಾದವನು ಇವತ್ತು ಯಾವ ಸಾಮಾನ್ಯರ ಮನೆಯಲ್ಲಿ ಬಂದು ತಾವು ದನ ಕಾಯುವ ಸಾಮಾನ್ಯ ಬಾಲಕನಾಗಿ, ಗೊಲ್ಲನಾಗಿ ತಾನು ದನ ಕಾದು ಹೋದನು. ಇವರೆಲ್ಲರ ಸೇವೆ ಮಾಡಿದ. ನಿಜವಾಗ್ಲೂ ಆ ಕೃಷ್ಣನ ಸಂಪರ್ಕ 12 ವರ್ಷ ಆ ಕೃಷ್ಣನ ಜೊತೆಗೆ ನೀವು ಕಳೆದ್ರಲ್ವಾ, ನಿಮ್ಮ ಬದುಕೇ ಧನ್ಯ.
ನೀವೇ ನಿಜವಾಗ್ಲೂ ಧನ್ಯರು. ಆ ಆ ಆ ಕೃಷ್ಣನ ಬಾಲಲೀಲೆಯನ್ನ ನೋಡಿದ್ರಲ್ವ ನೀವು, ಯಶೋದೆ, ನಂದಗೋಪ, ಆ ಎಲ್ಲ ಏನು ಗೋಪಿಕಾಸ್ತ್ರೀಯರು, ನಿಜವಾಗ್ಲೂ ನಿಮ್ಮ ಜನ್ಮವೇ ಸಾರ್ಥಕ. ಯಾಕೆಂದ್ರೆ ಯಾರಿಗೆ ಸಿಗ್ತದೆ ಈ ಅವಕಾಶ? ಅಂತ ಹೇಳಿ ಅವರೆಲ್ಲರಿಗೂ ತಾನು ಕೃತಜ್ಞತೆಗಳನ್ನು ತಿಳಿಸಿದ. ನಿಮ್ಮ ಆ, ಹೀಗೆ ಬಹಳಷ್ಟು ದಿನ ಅಲ್ಲೇ ಆ ಇದ್ದು ಅವರಿಗೆ ಅವರೊಟ್ಟಿಗೆ ಇದ್ದು ಕೊನೆಗೆ ವಾಪಸ್ ಬರ್ತಾನೆ ಇದ್ದವ. ಹೀಗೆ ಅಕ್ರೂರ ತಾನು ಹಸ್ತಿನಾಪುರಕ್ಕೆ ಹೋದ. ಹಸ್ತಿನಾಪುರಕ್ಕೆ ಹೋಗಿ ಕೊನೆಗೆ ವಿನಿಗೆ ಹೇಳ್ತಾನೆ, ಆ ಧೃತರಾಷ್ಟ್ರನಿಗೆ, ನೋಡು, ಕೃಷ್ಣ ಸಂದೇಶ ಗಳಿಸಿದ್ದಾನೆ, ನೀನು ಹೀಗೆ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದಿ, ಹೀಗೆಲ್ಲ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ, ನ್ಯಾಯ ಮಾಡಬಾರ್ದು. ಇದು ಮುಂದಾದ್ರೂ ನೀನು ನಿನ್ನ ಮಕ್ಕಳಿಗೆ ಹೇಗೆ ಆ ಎಲ್ಲ ಸಮಾನ ಸ್ಥಿತಿಗತಿ ಸಿಗ್ತಾ ಇದೆ, ಅದನ್ನೇ ನೀನು ಎಲ್ಲರಿಗೂ ಕೊಡಬೇಕು, ನಿನ್ನ ತಮ್ಮನ ಮಕ್ಕಳಿಗೂ ಅಂತ ಹೇಳಿ ಕೃಷ್ಣ ಸಂದೇಶ ಗಳಿಸಿದ್ದಾನೆ ಅಂದಾಗ, ಧೃತರಾಷ್ಟ್ರ ಅವನು ಯಾವಾಗಲೂ ಪಲಾಯನವಾದ, ಅಂದ್ರೆ ಏನಂತೀವಿ, ಆ ಏನೋ ಒಂದು ಹೇಳಿ ಸಬೂಬು ಹೇಳಿ ತಪ್ಪಿಸ್ಕೊಂಡು ಬಿಡು. ಅದಕ್ಕೆ ಅವನು ಹೇಳಿದ, ಅಯ್ಯೋ ನಾನೇನ್ ಮಾಡಿ, ಎಲ್ಲರೂ ಭಗವಂತನ ಕೈಯಲ್ಲಿ ಇರೋದಲ್ವಾ, ಈಗಾಗಲೇ ದೇವ್ರು ಹೇಗಿದ್ರು ಅವತಾರ ಮಾಡಿದ್ದಾನ, ಅವನಿಗೆ ಗೊತ್ತಿದೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಎಲ್ಲ ಅವ್ನು ನೋಡ್ಕೊಳ್ತಾನೆ, ನಾನೇನ್ ಮಾಡ್ಲಿ ಅಂತ ಹೇಳಿ ಹೀಗೆ ತಾನು ಉದಾಸೀನ ಹಾರಿಕೆಯ ಮಾತನ್ನು ಹೇಳಿ ತಾನು ತಪ್ಪಿಸ್ಕೊಂಡ ಅಂತ ಹೇಳಿ, ನನ್ನ ಕೈಯಲ್ಲಾದ್ರೂ ಏನಿದೆಯಪ್ಪ, ಇಲ್ಲ ಭಗವಂತನ ಕೈಯಲ್ಲಿರೋದು, ದೇವ್ರು ನೋಡ್ಕೊಂತಾನೆ ಬಿಡು ಅಂತ ಹೇಳಿ ತಾನು ಹೀಗೆ ಹೇಳಿಬಿಟ್ಟು ಹೇಳಿದ. ಕೊನೆಗೆ ಆ ಬಂದು ಸಂದೇಶವನ್ನು ಕೊಟ್ಟ ಕೃಷ್ಣನಿಗೆ, ಹೀಗೆ ನಾನು ಹೇಳೋದನ್ನ ಹೇಳಿದ್ದೀನಿ, ಮುಂದಿನ ನಿನಗೆ ಬಿಟ್ಟಿದ್ದು, ಮುಂದೆ ಆಗಬಹುದಾದಂತಹ ದೊಡ್ಡ ಆ ಇದಕ್ಕೆ ನೀನೇ ಆ ಹೊಣೆಗಾರನಾಗಬೇಕಾಗ್ತದೆ ಅಂತ ಹೇಳಿ ಅಕ್ರೂರ ಅಲ್ಲಿನ ತಾನು ಹೊರಟು ಬಂದು ಕೃಷ್ಣನಿಗೆ ಪುನಃ ತಾನು ಸಂದೇಶವನ್ನ ಕೊಟ್ಟ. ಕೃಷ್ಣ ಯಾದವರ ದೊಡ್ಡ ಸೈನ್ಯವನ್ನು ಕಟ್ಟಿದ. ಇಷ್ಟ ಆ ಇನ್ನೇನಾಯ್ತು ಅಂತಂದ್ರೆ, ಜರಾಸಂಧ, ಈ ಜರಾಸಂಧ ಮತ್ತು ಯಾದವರು ಇವರ ನಡುವೆ ದೊಡ್ಡ ಯುದ್ಧಗಳು ನಡೆದವು. ಎಷ್ಟು ಎಷ್ಟು ಬಾರಿ ಈ ಜರಾಸಂಧ ತಾನು ಆಕ್ರಮಣ ಮಾಡಿದ ಅಂತಂದ್ರೆ ಮಥುರಾ ಪಟ್ಟಣದ ಮೇಲೆ, ಅಂದ್ರೆ ಕೃಷ್ಣನ ಮೇಲೆ. ಯಾಕೆ ಈ ಜರಾಸಂಧನಿಗೆ ಕೃಷ್ಣನ ಮೇಲೆ ಆ ಕೋಪ ಬಂತು ಅಂತಂದ್ರೆ, ಕಂಸನಿಗೆ 2 ಜನ ಹೆಂಡತಿ ಇರಲಿಲ್ಲ, ಅಸ್ಥಿ ಪ್ರಾಸ್ತಿ ಅಂತ. ಇವರಿಬ್ಬರು ಈ ಜರಾಸಂಧನ ಹೆಣ್ಣು ಮಕ್ಕಳು. ಹಾಗಾಗಿ ಅವರಿಬ್ಬರು ತಾನು ಗಂಡನನ್ನ ಕಳ್ಕೊಂಡವರಾಗಿ, ರಾಜ್ಯ ಕಳ್ಕೊಂಡವರಾಗಿ ಆ ಇದ್ದಾಗ, ಹಾಗಾಗಿ ಬಹಳ ಸಿಟ್ಟು ಬಂತು, ನನ್ನ ಮಕ್ಕಳ ಗಂಡನನ್ನ ಕೊಂಡವು, ಇವನನ್ನ ನಾನು ಬಿಡಬಾರ್ದು. ಅವತ್ತು ಜರಾಸಂಧ ಎಂತಹ ಬಲಿಷ್ಠನಾಗಿದ್ದ ಅಂತಂದ್ರೆ, ಇಡೀ ಭೂಮಂಡಲವನ್ನೇ ಅವನ ಕಂಟ್ರೋಲ್ ಇಟ್ಕೊಂಡಿದ್ದ, ಅಂತಹ ದೊಡ್ಡ ಬಲಿಷ್ಠನಾಗಿದ್ದ ಅವನು. ಆ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಈ ಜರಾಸಂಧ, ನರಕಾಸುರ, ಶಿಶುಪಾಲ, ದಂತವಕ್ರ, ಕಂಸ ಇವರೆಲ್ಲ ದರ್ಪಿತರಾಗಿದ್ದರು. ವರ ವರಬಲದಿಂದಲೂ ಶಕ್ತಿ ಸಾಮರ್ಥ್ಯದಿಂದಲೂ ಬರೀ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಭೂಮಿಯನ್ನೇ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಯಾರು? ಈ ಜರಾಸಂಧ ಏನು ಮಾಡ್ತಾ ಇದ್ದ ಅಂತಂದ್ರೆ, ಎಲ್ಲ ಈ ಬ್ರಿಟಿಷರು ಮಾಡಿದ್ರಲ್ವಾ ಅದೇ ಪದ್ಧತಿಯನ್ನೇ ಇವರು ಅನುಸರಿಸ್ತಾ ಇದ್ರು. ಏನು? ಒಂದು, ಆಕ್ರಮಣ ಮಾಡುದು. ಎರಡನೇದಾಗಿ ಅವರು ಒಂದು ವೇಳೆ ಒಪ್ಪಿಕೊಂಡ್ರಾಯ್ತು, ಇಲ್ಲ ಅಂತಂದ್ರೆ ಎರಡನೇದಾಗಿ ಅವರಿಗೆ ರಾಜ್ಯಕ್ಕೆ ಕೊಡುವಂತಹ ಸವಲತ್ತು, ಹೊರಗಡೆಯಿಂದ ಬರುವಂತಹ ಸವಲತ್ತುಗಳಿದೆ, ಅಂದ್ರೆ ವಿದೇಶಿ ವಿನಿಮಯ ಅಥವಾ ಆಹಾರ, ಅವ್ರಿಗೆ ಏನು ಎಲ್ಲವೂ ಆ ದೇಶದಲ್ಲೇ ಸಿಗೋಲ್ಲ, ಹೊರಗಡೆಯಿಂದ ಬರ್ತದಲ್ವ ವ್ಯಾಪಾರ ವಿನಿಮಯ, ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡ್ತಾ ಇದ್ರು, ನಿಲ್ಲಿಸಿಬಿಡ್ತಾ ಇದ್ರು. ಅವಾಗ ತನ್ನಷ್ಟು ತಾನೇ ಅವರು ಶರಣಾಗ್ತಾ ಇದ್ರು. ಹೀಗೆ ಜೊತೆಗೆ ಮೂರನೇದೇನು ಅಂತಂದ್ರೆ, ಅಲ್ಲಿ ಅವರ ಮಕ್ಕಳನ್ನೆಲ್ಲ ಅಪಹರಿಸಿಬಿಡ್ತಾ ಇದ್ರು. ಅವ್ರ ಮಕ್ಕಳು, ಗಂಡು ಮಕ್ಕಳನ್ನ ಜರಾಸಂಧವನ್ನು ಇಟ್ಕೊಂಡ್ರೆ, ಹೆಣ್ಮಕ್ಳನ್ನ ನರಕಾಸುರ ಬಂಧಿಸ್ತಾ ಇದ್ರು. ಯಾಕೆಂದ್ರೆ ಮುಂದೊಂದು ದಿವಸ ಈ ರಾಜ ಸತ್ತು ಹೋದ್ಮೇಲೆ ಅಲ್ಲಿ ಯಾರು ಆಡಳಿತ ಮಾಡೋರಿಲ್ಲ ಅಂತ ಆಗ್ತದೆ. ಅವಾಗಪ್ಪ ಆ ಅವಾಗ ಇವರು ತಮ್ಮ ಪ್ರತಿನಿಧಿಗಳನ್ನ ಕಳಿಸಿ ಅದನ್ನ ಆಕ್ರಮಣ ಮಾಡ್ಕೊಳ್ತಾ ಇದ್ರು. ಹೀಗೆ, ಯಾಕಂದ್ರೆ ಯಾವುದಕ್ಕೆ ಆದ್ರೂ ಒಬ್ಬ ನಾಯಕ ಅನ್ನೋದು ಬೇಕಲ್ಲ, ನಾಯಕನೇ ಇಲ್ಲದ ಮೇಲೆ ಹೇಗಾಗ್ತದೆ? ಹೀಗೆ ಆ ಅಧರ್ಮದಿಂದ, ನ್ಯಾಯದಿಂದ ಎಲ್ಲರನ್ನ ಹೆದರಿಸಿ, ಮೊದಲೇ ಇವರು ಬಹಳ ಬಲಿಷ್ಠರಾಗಿದ್ದರು. ಕ್ರೌರ್ಯದಿಂದ ಎಲ್ಲರನ್ನ ಹೆದರಿಸಿ ಇಡೀ ಭೂಮಂಡಲವನ್ನೇ ತಮ್ಮ ನಿಗ್ರಹದಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದಾಗ ಆಟ ಆಡಿಸ್ತಾ ಇದ್ರು. ಇಂತಹ ಜರಾಸಂಧ ಈ ಬಲಭದ್ರನ ಕೃಷ್ಣನನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಆ ತಾನು ಯುದ್ಧ ಮಾಡ್ತಾನೆ. ಎಷ್ಟು ಬಾರಿ ಯುದ್ಧ ಮಾಡಿದ ಕೃಷ್ಣನ ಮೇಲೆ ಅಂದ್ರೆ 17 ಬಾರಿ ಯುದ್ಧ ಮಾಡಿದ. ಎಷ್ಟು ಅಂತಂದ್ರೆ 23 ಅಕ್ಷೋಹಿಣಿ ಸೈನ್ಯ ಕಟ್ಟಿಕೊಂಡು 17 ಬಾರಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಆ 17 ಬಾರಿ ಆಕ್ರಮಣ ಮಾಡಿದಾಗ 17 ಬಾರಿಯೂ ಕೂಡ ಕೃಷ್ಣ ಆ ಜರಾಸಂಧನನ್ನು ಸೋಲಿಸಿ ಕಳಿಸ್ತಾನೆ. ಎಲ್ಲ ಏನೇನು ಬರ್ತಾರೆ ಅವರನ್ನೆಲ್ಲ. ಹೀಗೆ ಆ ಯಾಕೆಂದ್ರೆ ನಾವು ನೋಡಿ, ಕೃಷ್ಣ ಆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಎರಡೂ ಕಡೆ ಸೇರಿ ಇದ್ದದ್ದು 18 ಅಕ್ಷೋಹಿಣಿ ಸೈನ್ಯ. ಆದ್ರೆ ಈ ಜರಾಸಂಧ ಎಷ್ಟು ಬಲಿಷ್ಠನಾಗಿದ್ದ ಅಂತಂದ್ರೆ, ಪ್ರತಿ ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನ
ತಗೊಂಡು ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಹೀಗೆ ಆಕ್ರಮಣ ಮಾಡಿದಾಗಲೆಲ್ಲ ಕೃಷ್ಣ ಅವರನ್ನ ಸೋಲಿಸಿ ಕಳಿಸ್ತಾ ಇದ್ರು. ಹೀಗೆ ಆ ಅವರಿಬ್ಬರ ನಡುವೆ 17 ಬಾರಿ ಯುದ್ಧ ನಡೀತದೆ. ಆ ಯುದ್ಧ ನಡೆಯುವಾಗ ಏನೆಲ್ಲ ನಡೀತು, ಮುಂದೆ ಹೇಗೆ ತಾನು ರಾಜಕೀಯದಲ್ಲಿ ಕೃಷ್ಣ ತಾನು ತನ್ನ ಪಾತ್ರವನ್ನು ನಿಭಾಯಿಸಿದ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ ಕಾಯಿನ ವಾಚ ಮನಸ್ಸೇಂದ್ರಿಯ ಬುದ್ಧಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಣೆ. ನಿಮ್ಮೊಳಗೆ ಹರಿವಾಯುಗುರುಗಳನ್ನು ಎಷ್ಟು ಹೇಳಿಸಿದರೋ ಅಷ್ಟು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಲ್ಲೋ ಭಗವಂತನದ್ದು ಅಂತ ಹೇಳಿದ. ಇಲ್ಲಿಯವರೆಗೆ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ಮಾಸ್ಟರ್ಸ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಬೇಗ ಬೇಗ ಮಾತಾಡಿ, ಬೇಗ ಬೇಗ ಮುಗಿಸಿ, ಬೇಗ ಬೇಗ ಧ್ಯಾನ ಶುರು ಮಾಡೋಣ. ಏಕೆಂದರೆ ಸಜ್ಜನ ಸಂಗತಿನೇ ಜಾಸ್ತಿ ಆಗ್ತಾ ಇದೆ. 12 ಗಂಟೆವರೆಗೂ ಅದೇ ಆಗ್ಬಿಡುತ್ತೆ. ಆಮೇಲೆ ಎಲ್ಲ ತೋಕರ್ಸ್ಲಿಕ್ಕೆ ಶುರು ಮಾಡ್ತಾರೆ. ಬೇಗ ಬೇಗ ಶುರು ಮಾಡೋಣ. ಸಂಗಮೇಶ್ ಸರ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ತಾ ಇದೆಯಾ ಸರ್? ಹಾ ಗುರುಗಳೇ ಮಾತಾಡಿ. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿ ಸರ್. ಸರ್ ನಾನು ನಿನ್ನೆಯಿಂದ ಮಂಡ್ಯದಲ್ಲಿದ್ದೇನೆ. ಕೀಲಾರ್ ಎಂಬ ಗ್ರಾಮ. ಆಗಲೇ ನಾನು ಎಲ್ಲರನ್ನು ತೋರಿಸಿದೆ. ಈಗ ಆಲ್ರೆಡಿ ಧ್ಯಾನಕ್ಕೆ ಕೂತಿದ್ದಾರೆ. ಇವ್ರು ನಾಳೆ ಸರ್ ಈಗ ಮನೆ ಪ್ರಚಾರ ಮಾಡಿ ಬಂದ್ವಿ. ಸಾಯಂಕಾಲ 7 ಗಂಟೆ 6:30 ಹೋಗಿದ್ವಿ, 6 ಗಂಟೆ ಹೋಗಿದ್ವಿ. ಪಾಂಪ್ಲೆಟ್ಸ್ ಎಲ್ಲ ಮಾಡಿದ್ವಿ, ಮನೆ ಪ್ರಚಾರ ಮಾಡಿ ಬಂದ್ವಿ. ಹಾ ಸರ್, ಕೇಳ್ತಾ ಇದೆಯಾ? ಹಲೋ. ಮನೆ ಪ್ರಚಾರ ಮಾಡಿ 9:30 ಬಂದ್ವಿ. 9:30 ಬಂದ ನಂತರ ಎಲ್ಲರನ್ನು ಧ್ಯಾನಕ್ಕೆ ಕೂಡಿಸಿದ್ದೆ. ಈಗ ಈ ನಾಳೆ ಬೆಳಿಗ್ಗೆ ಸರ್ 300-400 ಜನದ ಅಡಿಗೆ ವ್ಯವಸ್ಥೆ ನಡೀತಾ ಇದೆ ಕೆಳಗಡೆ. ವ್ಯವಸ್ಥೆನಲ್ಲಿ ತೊಡಗಿರೋದು ಇಲ್ಲಿ ಪಿರಾಮಿಡ್ಗೋಸ್ಕರ ಸರ್. ಮಮತಾ ಮೇಡಮ್ ಅಂತಿದ್ದಾರೆ, ಅವ್ರ ಮನೆ ಮೇಲೆ ಒಂದು ಪಿರಾಮಿಡ್ ಆಗ್ತಾ ಇರೋದು. ಮುತ್ತರಾಜ್ ಸರ್, ಆರತಿ ಮೇಡಮ್ ಎಲ್ಲರೂ ನಾಳೆ ಬರ್ತಾ ಇದ್ದಾರೆ. ನಾವು ಆಲ್ರೆಡಿ ಮಂಡ್ಯದವರು, ನಾವು ಒಂದ್ಸಲ ಸುರೇಶ್ ಬಾಬು ಇವರೆಲ್ಲ ಬಂದಿರೋದು ಇಲ್ಲೇ ಈ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಂಡಿರೋದು. ಯಾರೋ ಅಡಿಗೆ ವ್ಯವಸ್ಥೆನಲ್ಲಿ ಹೆಣ್ಮಕ್ಳೆಲ್ಲ ಕಟ್ ಮಾಡೋದು, ಬಾಜಿ ಎಲ್ಲ ಕಾಯಿಪಲ್ಲೆ ಎಲ್ಲ ಇದು ಮಾಡೋದು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಹಾಗಲೇ ಕೆಳಗಡೆನೂ ಸ್ವಲ್ಪ ಜನ ಧ್ಯಾನಕ್ಕೆ ಕೂತಿದ್ರು. ನಿನ್ನೆಯಿಂದನೂ ಫುಲ್ ಬ್ಯುಸಿ ಇರೋದು ಸರ್ ನಾನು. ನಿನ್ನೆ ಅದಕ್ಕೆ ಸ್ವಲ್ಪ ಟೈಮ್ ಜಾಯಿನ್ ಆದೆ. ಈಗೂ ಕೂಡ ಹಂಗೆ ಇದೆ, ಸ್ವಲ್ಪ ಟೈಮ್ ನಿಮ್ ಜೋಡಿ ಮಾತಾಡ್ಬೇಕು ಅಂತೇಳಿ ಕೂತಿದ್ದೀವಿ. ಆಮೇಲೆ ಎಲ್ಲರದು ಏನೋ ಒಂದು ಆಶೆ ಇದೆ. ನಾನು ಅವ್ರಿಗೆ ಹೇಳಿದ್ದೆ, ನೀರಿನ ಬಗ್ಗೆ ನೀವು ಧ್ಯಾನ ಮಾಡಿಸ್ತಿರಲ್ಲ, ಆ ನೀರನ್ನು ಇವತ್ತ ನಾವು ಅದರಲ್ಲಿ ನಿಮ್ಮ ಇದನ್ನ ಆ ರೀತಿ ಅನುಕರಣೆ ಮಾಡಿ ಆ ನೀರನ್ನ ನಾವು ನಾಳೆ ಪ್ರಸಾದಕ್ಕೆ ಬಳಸ್ಬೇಕಂತ ಮಾಡಿದೀವಿ ಸರ್. ಎಲ್ಲಾನು ತಂದು ತುಂಬಿಟ್ಕೊಂಡಿದೀವಿ ಇಲ್ಲಿ ಚರಿಗೆ. ಎಲ್ಲರೂ ಒಂದು ತಾಮ್ರ ಬಿಂದಿಗೆನಲ್ಲಿ ತಂದು ಇಟ್ಕೊಂಡಿದ್ದೀವಿ. ಅದು ಹೇಳಿದಾಗ ನೀವು ಹೇಳಿದಂಗೆ ಅದೇ ರೀತಿ ಮಾಡೋಣ ಅಂತೇಳಿ ಎಲ್ಲರೂ ರೆಡಿ ಆಗಿದ್ದಾರೆ. ಸರ್ ನಾವು ಇವಾಗ ನೀವು ಈಗ ರೆಡಿ ಇಟ್ಕೊಂಡಿದ್ದೇವೆ ನೀರು. ಅದೇ ನೀರನ್ನು ನಾಳೆ ನಾವು ಅಡಿಗೆಗೆ ಬಳಸ್ತೀವಿ ಸರ್. ಸ್ಕೂಲ್ ಮಕ್ಕಳಲ್ಲಿ ಅಲ್ಲಿ ಸ್ಕೂಲಿಗೆ ಒಂದು ಬೇರೆ ಮಾಡಿಸ್ತಾರೆ, 300 ಜನ ಅಲ್ಲಿರೋದು. ಇಲ್ಲಿ ನಮ್ಮ ಮನೆ ಮೇಲೆ ಏನಿದೆ ಇಲ್ಲಿ 100-150 ಜನ ಇರೋದು. ಇಲ್ಲಿ ಅಡಿಗೆ ವ್ಯವಸ್ಥೆ ಬೇರೆ, ಅಲ್ಲೆಲ್ಲ ಪೆಂಡಲ್ ಗಿನೆಲ್ಲ ಹಾಕಿರೋದು. ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ ಸರ್. ಇದು ನನಗೆ ಎನರ್ಜಿ ಬಂದಿದ್ದು ಗುಡಾಕೇಶದಿಂದ. ಯಾವಾಗ ನಾನು ಒಂದು 8 ದಿವಸ ಜಾಯಿನ್ ಆದೆ ಅವಾಗ್ಲಿಂದ ನನಗೆ ಈ ಎನರ್ಜಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಹೀಗಾಗಿ ಇಲ್ಲೆಲ್ಲರೂ ಅಂತಾರೆ, ನೀವು ಇಷ್ಟು ವಯಸ್ಸು ಯಾವ ರೀತಿ ನೀವು ಆಕ್ಟಿವ್ ಇದೀರಿ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ಕೆಲಸವನ್ನು ನಾನು ಮುಂದೆ. ಓಕೆ ಸರ್, ಥ್ಯಾಂಕ್ ಯು. ಆ ನೀರನ್ನು ನಾನು ಇರ್ತೀನಿ ಸರ್. ಆ ನೀರದ್ದು ದೀಪದ ಮುಗಿದ ನಂತರ ನಾನು ಮತ್ತೆ ನನ್ನ ಕೆಲಸ ಶುರು ಮಾಡ್ತೀನಿ ಸರ್. ಅಡಿಗೆ ಮಾಡೋದು ವ್ಯವಸ್ಥೆದಲ್ಲಿ ಹೋಗ್ತೀನಿ. ಎಲ್ಲರೂ ಅದಕ್ಕೆ ಖುಷಿ ಪಟ್ರು. ಅಡಿಗೆಗೆ ಬಳಸೋಣ ಅಂತಂದಾಗ ಆಯ್ತು ಸರ್ ಅಂತ ಎಲ್ಲ ರೆಡಿ ಇದ್ದಾರೆ, ತಂದು ಇಟ್ಕೊಂಡಿದ್ದಾರೆ ಈಗ. ಓಕೆ ಸರ್, ಥ್ಯಾಂಕ್ ಯು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ನಾನು ಹೇಳಿದಾಗೆ ಸರ್, ಪ್ರತಿಯೊಬ್ಬರು ಗ್ರೂಪ್ಲಿಂದ ಎಷ್ಟೋ ಕೊಡ್ಲಿ, ಅದ್ ನಿಮ್ ಕಡೆನೆ ಸೇರ್ಬೇಕು. ಆ ರೀತಿ ಒಂದು ವ್ಯವಸ್ಥೆ ನಿಮ್ಗೆ ಹೇಳಿದ್ದೆ ನಾನು, ಗ್ರೂಪಿಗೆ ಶೇರ್ ಮಾಡ್ಲಿಕ್ಕೆ. ಅದನ್ನ ಮಾಡಿ ಸರ್. ನಮ್ ಗ್ರೂಪ್ ವತಿಯಿಂದ ನಾನು ಎಲ್ಲಾ ಗ್ರೂಪ್ಗೆ ಹಾಗೆ ಹೇಳಿದ್ದೀನಿ ಸರ್. ಗ್ರೂಪ್ ವತಿಯಿಂದ ಈ ಪಿರಾಮಿಡ್ಗೆ ಯಾರು ಏನೇನ್ ಕೊಡ್ತಾ ಇದ್ದಾರೆ ದಾನಿಗಳು, ಅದನ್ನ ವ್ಯವಸ್ಥೆ ಮಾಡೋಣ ಸರ್. ಅದು ನಿಮ್ ಕಡೆನೇ ಬರ್ಲಿ ಸರ್. ಮಾಡಿ ಆಮೇಲೆ ಟೋಟಲ್ ಆ ಗ್ರೂಪ್ ವತಿಯಿಂದ ಅವ್ರಿಗೆ ನಾವು ಕಳ್ಸೋಣ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನಮಸ್ತೆ ಮಾಸ್ಟರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಆಮೇಲೆ ನಡೀತಾ ಇದೆ ಸರ್ ಇಲ್ಲಿ ಒಳಗಡೆನು ಸ್ವಲ್ಪ ಇಲ್ಲೇ ಪೆಂಡಲ್ ಹಾಕಿದೆ, ಇನ್ನೂ ಲೈಟ್ ಹಾಕಿಲ್ಲ ಹೊರಗಡೆ. ನಡೀತಾ ಇದೆ. ನಾಳೆಲ್ಲ ವಿಡಿಯೋ ಮಾಡಿ ಬಿಡ್ತೀನಿ ಸರ್ ಅದನ್ನೇ. ಆಮೇಲೆ ನೀವು ಗ್ರೂಪಿಗೆ ಶೇರ್ ಮಾಡಿ ಸರ್. ನಾಳೆ ಪ್ರೋಗ್ರಾಮ್ ಅನ್ ಸರ್. ಓಕೆ ಸರ್. ನಂದು ಬಾಕಿ ಕೊಟ್ಟು ನಂದು ಇರೋದು ಇಲ್ಲೇ ಸರ್, ಇಲ್ಲಿ ಬಂದಿರೋದು ಸರ್.
ಪ್ರತಿ ಹೇಳಿ. ಸರ ಇಲ್ಲಿ ಮಂಡ್ಯನಲ್ಲೇನ ಸ್ಟಾರ್ಟ್ ನಾನು ಮಾಡಿದ್ದೆ. ಅವ್ರು ನಿನ್ನೆ ಹ್ಮ್. ಮಂಡ್ಯದಲ್ಲಿ ಕೂಡ್ಸಿ ಎಲ್ಲ ಹೇಳಿದ್ದೇನೆ. ಜಾಯ್ನ್ ಹ್ಮ್. ಆಗ್ತಾರೆ ಎಲ್ಲರೂ, ಇದಕ್ಕೆ ಜಾಯ್ನ್ ಆಗ್ತಾರೆ. ಇದು ನಾಳೆ ಪ್ರೋಗ್ರಾಮ್ ಮುಗಿದ ನಂತರ ಸರ್. ಒಮ್ಮೆ ಹ್ಮ್. ನೀನ್ ಮಾತಾಡಿದ್ರೆ ನಿಮ್ಮನ್ನು ಒಂದ್ ದಿವಸ ಅಲ್ಲಿ ಮಂಡ್ಯಕ್ಕೆ ಕರೆಸ್ಬೇಕಂತೇಳಿ ಮಾತಾಡಿದೀವಿ. ನಿನ್ ಮೀಟಿಂಗ್ ಆಗಿದೆ ಅಲ್ಲಿ ಸರ್. ವೆರಿ ಗುಡ್ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಗುಡ್. ಸರ್. ಆಗತ್ತೆ ಜಾಸ್ತಿ ಸರ್. ತೊಡಗಿಸ್ಕೊಳ್ಳೋದು ಪ್ರಚಾರದಲ್ಲಿ ಸರ್. ಹೌದು ಹೌದು. ಪ್ರಚಾರದಲ್ಲಿ ಸರ್ ನಾನು ಜಾಸ್ತಿ ತೊಡಗಿಸ್ಕೊಂಡಿರೋದು ಈ 4 ವರ್ಷದಿಂದ. ಓಕೆ, ಥ್ಯಾಂಕ್ ಯು ಸರ್, ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲೊಬ್ರು ಕೂತಿದ್ದಾರೆ ಸುರೇಶ್ ಬಾಬು ಹಾ, ಅಂತೇಳಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ಅವ್ರು ಧ್ಯಾನ ಕೂತಿದ್ದಾರೆ ಸರ್. ಓಕೆ. ಅವ್ರು ಯಾವಾಗಲೂ. ಹಾ ಸರ್. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ತೆ. ಓಕೆ ಸರ್. ಜಯಲಕ್ಷ್ಮಿ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ. ಹೇಳಿ ಮೇಡಮ್, ರೀಸೆಂಟ್ ಆಗಿ ಯಾವ್ದು ಅನುಭವ ಆಯ್ತು ಹೇಳಿ. ರೀಸೆಂಟ್ ಆಗಿ ಏನಿಲ್ಲ, ಅದೇ ಮಾಮೂಲಿ ಧ್ಯಾನ ಮಾಡುವಾಗ ಹಾ. ಒಂದು ಕಣ್ಣುಗಳು ಕಾಣಿಸ್ಕೊಂತವೆ ಸರ್ ನನಗೆ ಅಷ್ಟೇ. ಕಣ್ಣು ಹ್ಮ್. ಎರಡಿರುತ್ತೆ, ಆಮೇಲೆ ಒಂದ್ ಕಣ್ಣಾಗುತ್ತೆ. ಹ್ಮ್. ಹ್ಮ್ ಹಂಗಾಗುತ್ತೆ. ಮತ್ತೆ ನನಗೆ ಈ ಹಿಂದ್ಗಡೆ ಒಂದ್ ಸ್ವಲ್ಪ ಈ ತರ ಎಳ್ತ ಬಂದಂಗ ಆಗುತ್ತೆ ಸರ್. ಇಲ್ಲ. ಹ ಅಲ್ಲಿ ಎಳ್ತ ಬಂದಂಗ ಆಗುತ್ತೆ. ಥರ್ಡ್ ಐ. ಹಾ ಹೌದಾ. ಪರವಾಗಿಲ್ಲ ಸರ್, ಇವಾಗ ಒಂದ್ ಸ್ವಲ್ಪ ಧ್ಯಾನಕ್ಕೆ ಕೂರ್ತಾ ಇದ್ದೀನಿ. ಕೂರಕ್ಕೆ ನಾನು ಅವಾಗ್ಲೇ ನಿಮಗೆ ಕಾಲ್ ಯಾಕೆ ಮಾಡಿದ್ದೆ ಅಂದ್ರೆ, ನಮ್ ಚಿಕ್ಕಪ್ಪ ಒಬ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೆ ಬ್ಲಡ್ ನಾನ್ ಕೊಡ್ಬೋದಾ ಕೇಳೋಣ, ಅದು ಬ್ಲಡ್ ಬೇಕಂತ ಹುಡುಕ್ತಾ ಇದ್ದಾರೆ. ಅದನ್ನ ನಾನು ಕೊಡ್ಬೋದು. ಮ್ಯಾಚ್ ಆದ್ರೆ ಕೊಡ್ರಿ ಮೇಡಮ್, ಅದ್ರಲ್ಲೇನಿದೆ. ಹೌದಾ. ಹ್ಮ್. ಅದಕ್ಕೆ ಕೇಳೋಣ ಅಂತ ಮಾಡಿದೆ ಸರ್. ಆಸ್ಪತ್ರೆಯಲ್ಲೇ ಇದ್ದೆ ನಾನು ಅವಾಗ. ಹ್ಮ್. ಹಂಗಾಗಿ ಫೋನ್ ಮಾಡಿದೆ, ಮತ್ತೆ ಮಾಡಕ್ ಆಗ್ಲಿಲ್ಲ. ಇವಾಗ ನಾನು 8:30 9 ಗಂಟೆ ಏನಾಗಿತ್ತು ಮನೆಗ್ ಬಂದಾಗ. ಹ್ಮ್. ಕ್ಲಾಸಿಗೆ ಜಾಯ್ನ್ ಆದೆ ಬಂದ ತಕ್ಷಣ. ವೆರಿ ಗುಡ್. ಅದೇ ಕಣ್ಣು ಕಾಣಿಸ್ತಾ ಇರುತ್ತೆ. ಮತ್ತೆ ನಾನು ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಲ್ಲೊಂದು ಹಾಸನಲ್ಲಿ ಪಾರ್ಕ್ ಇದೆ ಸರ್. ಆ ಪಾರ್ಕ್ ಹತ್ರ ಒಂದು ಮರ ಇದೆ. ಅದೇನೋ ಡೈಲಿ ಆ ಮರದ ಹತ್ರ ಹೋಗಿ ಒಂದು 10 ನಿಮಿಷ 20 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಅಲ್ಲಿ ಹನುಮಾನ್ದು ಒಂದು ವಿಗ್ರಹ ಏನ್ ದೇವಸ್ಥಾನ. ಮರ? ಏನ್ ಮರ? ಅದು ಎಂತ ಮರ ಅಂತ ಗೊತ್ತಿಲ್ಲ ಸರ್. ಅದು ಹ್ಮ್. ತುಂಬಾ ದೊಡ್ಡ ಮರ. ಅದನ್ನ ಡೈಲಿ ಹಗ್ ಮಾಡಿ ನಾನು ಒಂದು 20 ನಿಮಿಷ 10 ನಿಮಿಷ ಟೈಮ್ ಸಿಕ್ತಂಗೆಲ್ಲ ಧ್ಯಾನ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಒಂದ್ ಹ್ಮ್. ದಿವಸ ನೆನ್ನೆ ಸರ್ ನನಗೆ ಅಲ್ಲಿ ಕಣ್ಣನ್ನ ಫುಲ್ ಮುಚ್ಕೊಂಡು ಮರ ಹಗ್ ಮಾಡ್ತಾ ಇದ್ದೀನಿ. ಹಗ್ ಮಾಡ್ಬೇಕಾರೆ ಎರಡು ಕಣ್ಣಲ್ಲಿ ಬೆಂಕಿ ಉಂಡೆ ಬರ್ತಾ ಇದೆ. ಹ್ಮ್. ಬೆಂಕಿ ಅಂದ್ರೆ ಆ ತರ ಬೆಂಕಿ ಆ ಕಣ್ಣುಗಳಿಂದ ಬರ್ತಾ ಇದೆ. ಆಮೇಲೆ ಅದು ಎರಡಿದ್ದಿದ್ದು ಒಂದಾಯ್ತು. ಒಂದ್ ಹ್ಮ್. 5 ಸೆಕೆಂಡ್ ಅಲ್ಲಿ ಸರ್ ಅದು ನಡೆದೋಗಿದ್ದು. ಅದು ಒಂದಾಗಿದ್ದು ಆ ಕಣ್ಣಿಂದ ಏನು ಈ ಜಲ ನೀರು ಹರಿಯುತ್ತಲ್ಲ ಆ ತರ ಬೆಂಕಿ ಹರಿತಾ ಇದೆ ಕಣ್ಣಿಂದ. ಹ್ಮ್. ಹಿಂಗಾಯ್ತಲ್ಲ, ಧ್ಯಾನದಲ್ಲಿ ಇರ್ಲಿಲ್ಲ, ಮರ ಹಗ್ ಮಾಡ್ಬೇಕಾರೆ ಹಂಗಾಯ್ತು. ನನಗೆ ಏನೋ ಡೈಲಿ ಅಲ್ಲಿಗೆ ಹೋಗ್ಬೇಕು ಒಂದ್ 10 ನಿಮಿಷ, ಕೊನೆ ಲಾಸ್ಟಿಗೆ 5 ನಿಮಿಷನಾದ್ರೂ ಆಗ್ಲಿ ಅಲ್ಲಿ ಹೋಗಿ ಡೈಲಿ ನಾನು ಇದ್ ಮಾಡಿ ಹೋಗ್ತೀನಿ. ಅಲ್ಲೊಂದು ಆಂಜನೇಯನ ವಿಗ್ರಹನೂ ಇದೆ ಅಲ್ಲೊಂದು. ಹ್ಮ್. ಚೆನ್ನಾಗಿದೆ ಸರ್ ಧ್ಯಾನ. ಒಂದ್ ಸ್ವಲ್ಪ ಇದಾಗಿದೆ. ಆಮೇಲೆ ಆನಂದ್ ಮಾಸ್ಟರ್ ಸರ್ ಎಲ್ಲ ನಾವು ಇಲ್ಲೇ ನಮ್ಮನೆ ಹತ್ರನೇ ಒಬ್ರು ಇದ್ದಾರೆ. ಅವರೆಲ್ಲ ಒಂದು 6 ಗಂಟೆಲಿ ಒಂದು ಇದು ಮಾಡ್ತಾ ಇದೀವಿ. ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಒಂದ್ 4-5 ಜನ ಸೇರ್ಕೊಂಡು ಒಂದು ½ ಧ್ಯಾನ ಸಜ್ಜನ ಸಾಂಗತ್ಯ ಇದನ್ನೇ ಮಾಡ್ತಾ ಇದೀವಿ ಸರ್. ಅದ್ರಿಂದ ನನಗೆ ತುಂಬಾ ಒಂದ್ ಸ್ವಲ್ಪ ಎನರ್ಜಿ ಬಂದಂಗಾಗಿ ಈ ಗುಡಕ್ಕೆ ಕೂರಕ್ ಅನುಕೂಲ ಆಗ್ತಾ ಇದೆ ಸರ್. ನನಗೆ ಖುಷಿ ಆಗ್ತಾ ಇದೆ. ಆಮೇಲೆ ಹೇಳಿದ್ರು ಆನಂದ್ ಸರ್, ಅವಾಗ ಅರುಣ್ ಸರ್ ಸಿಕ್ಕಿದ್ರು ಇದ್ರಲ್ಲಿ ಅಂತ ಎಲ್ಲ ಮಾತಾಡ್ಕೊಂಡು ಅದ್ನೇ ಇಲ್ಲಿ ಏನ್ ಹೇಳಿರ್ತೀವ ತಿಳ್ಕೊಂಡು ಒಂದ್ ಸ್ವಲ್ಪ ನಮಗ್ ಗೊತ್ತಿರೋದನ್ನ ಹೇಳ್ತಾ ಇದೀವಿ ಸರ್. ಚೆನ್ನಾಗಿದೆ. ಇವಾಗ ಒಂದ್ ಸ್ವಲ್ಪ ನನ್ಗೆ ಆರೋಗ್ಯನೂ ಸುಧಾರಿಸ್ತಾ ಇದೆ. ಹ್ಮ್. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ನಾರದರ ಕಂಡಿದ್ರ? ಇಲ್ಲ ಕಾಣಿಸಿಲ್ಲ ಇನ್ನು. ಹಾ. ಇನ್ನು ಏನೋ ಅನುಭವ ಆಗಿಲ್ಲ ಸರ್ ಇನ್ನು ಅಷ್ಟೇ. ಹ್ಮ್. ಇದ್ರೆ ಹೇಳಿ ಈಗ ಹಳೆ ಅನುಭವ ಹೇಳಿ ಒಂದು. ಸರ್ ಆಯ್ತು ಸರ್. ಹಾ. ಎಲ್ಲ ಮಸ್ತ್. ಹೊಸ ಮಾಸ್ಟರ್ಸ್ ಬಂದಿದಾರಲ್ಲ. ಹಾ ಹ್ಮ್. ಸರಿ ಸರ್ ಆಯ್ತು. ಮಾಸ್ಟರ್ಸ್ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಜನ ಜಾಯ್ನ್ ಆಗಿದ್ದೀರಿ. ಇನ್ನೂ ಲಿಮಿಟ್ ಇದೆ. ಎಲ್ಲರೂ ಯೂಟ್ಯೂಬ್ ಇನ್ನು ಜೂಮ್ ಅಲ್ಲಿ ಜಾಯ್ನ್ ಆಗಿ, ಯಾರಿಗೆ ಕನೆಕ್ಟ್ ಆಗಲ್ಲ ಅವರು ಮಾತ್ರ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿ. ಓಕೆ ಮಾಸ್ಟರ್, ಹೇಳಿ. ನಮಸ್ತೆ ಮಾಸ್ಟರ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಯಲಕ್ಷ್ಮಿ. ನಾನು ಹಾಸನಿಂದ ಮಾತಾಡ್ತಾ ಇರೋದು. ಹಾಸನ, ನಮ್ಮ ಊರು ಹಾಸನ್ನು. ನನಗೆ ಧ್ಯಾನದ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಧ್ಯಾನ ಅಂದ್ರೇನೆ ಏನು ಅಂತಾನೆ ಗೊತ್ತಿಲ್ಲ ಬಿಡಿ.
ಜೀವನ ಹೆಂಗೆ ಅಂದ್ರೆ ಹಿಂಗೆ ಕಳೀತಾ ಇತ್ತು, ದುಃಖದಲ್ಲಿ, ಸಂಕಟದಲ್ಲಿ, ನೋವಲ್ಲಿ ಕಳೀತಾ ಇತ್ತು. ಏನ್ ಮಾಡೋದು, ಎಲ್ಲಿ ದಾರಿನೇ ಇಲ್ಲ ನನ್ಗೆ. ಎಲ್ಲಿ ದಾರಿ ಇದೆ, ಎಲ್ಲಿ ದಾರಿ ಇದೆ, ಯಾವ ದಾರಿಗೆ ಜೀವನ ಮಾಡಕ್, ಯಾವ ದಾರಿ ಬದುಕಕ್, ಯಾವ ದಾರಿ ಹುಡುಕ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ ಅನ್ನೋದೇ ನನಗೆ ಅದ್ರ ಬಗ್ಗೆ ಅಷ್ಟು ಒಂದು ಅರಿವಿರ್ಲಿಲ್ಲ. ಏನೋ ಒಂಥರ ಪ್ರಾಣಿ ಪಕ್ಷಿಗಳ ತರ ಏನೋ ಜೀವನ ಮಾಡ್ತಾ ಇದ್ದೆ. ಅಕಸ್ಮಾತ್ ಆಗಿ ಅರುಣ್ ಕುಮಾರ್ ಸರ್ ವಾಟ್ಸಪ್ ಮೆಸೇಜ್ ಬಂತು ಒಂದು ನನಗೆ. ಅವ್ರ ನಂಬರು ನನಗೆ ಗೊತ್ತಿಲ್ಲ, ಇದು ಯಾವ್ದೋ ಹೊಸ ನಂಬರ್ ಬಂದಿದ್ಯಲ್ಲ, ಯಾವ್ದಿರ್ಬೋದು ಅಂತ ಒಂದ್ ಸ್ವಲ್ಪ ದಿವಸ ಅದನ್ನ ಓಪನ್ನೇ ಮಾಡಿ ನೋಡ್ಲಿಲ್ಲ, ಸುಮ್ನೆ ಆಗಿದ್ದೆ. ಏನಿರ್ಬೋದು ನೋಡೋಣ ಅಂತ ಒಂದ್ ದಿವಸ ಎಲ್ಲಾನು ಓಪನ್ ಮಾಡಿ ಆ ವಾಯ್ಸ್ ಮೆಸೇಜ್ ವಿಡಿಯೋಗಳನ್ನೆಲ್ಲ ನೋಡ್ದೆ. ನಂಗೆ ನೈಟ್ ಎಲ್ಲ ನಿದ್ದೆ ಬರ್ತಿರ್ಲಿಲ್ವಲ್ಲ, ನೋಡ್ತಾ ಇರ್ಬೇಕಾದ್ರೆ ನಾಗರತ್ನ ಮೇಡಮ್ ಅವ್ರದ್ದು ಒಂದು ವಾಯ್ಸ್ ಮೆಸೇಜ್ ಈ ಧ್ಯಾನಕ್ಕೆ ಬರೋದಕ್ಕೆ ಇವ್ರಿಬ್ರೇ ನನಗೆ ಕಾರಣ. ಅವ್ರದ್ದು ದೇವ್ರು ಕನೆಕ್ಟ್ ಆಗಿದ್ದು, ಕಾಳಿ ಮಾತೆ ಕನೆಕ್ಟ್ ಆಗಿದ್ದು, ಮತ್ತೆ ಬ್ರಹ್ಮದೇವ್ರು ಎಲ್ಲ ಕನೆಕ್ಟ್ ಆಗಿದ್ದು. ಅರುಣ್ ಕುಮಾರ್ ಸರ್ ಹೇಳ್ತಿರಿ, ಏನ್ ಮೇಡಮ್ ಎಲ್ಲಾ ದೇವ್ರನ್ನ ನೋಡ್ತಿರಲ್ಲ ನೀವು ನಮಗೆ ತೋರ್ಸಿ ಎಲ್ಲಾ ದೇವ್ರುಗಳ್ನ ನೋಡ್ತೀರ ನೀವು. ನಾನ್ ಹಂಗ ಅನ್ನುವಾಗ ಇದೇನ್ ಇವ್ರು ಹಿಂಗ್ ಹೇಳ್ತಾರಲ್ಲ, ಇದ್ ಏನ್ ಇರ್ಬೋದು, ಇದೆಲ್ಲ ಏನ್ ಇರ್ಬೋದು ಅಂತ ಸ್ವಲ್ಪ ನನಗೆ ಇದಾಯ್ತು. ನೋಡೋಣ ಏನ್ ಇರ್ಬೋದು ಕೇಳೋಣ ಅಂತ ಅದೇ 1 ಗಂಟೆ ರಾತ್ರಿಲಿ ಅರುಣ್ ಕುಮಾರ್ ಸರ್ಗೆ ಫೋನ್ ಮಾಡಿ, ಸರ್ ಏನ್ ಸರ್ ಗೂಢಕೇಶ ಅಂದ್ರೆ ಏನಿದು, ಗೂಢಕೇಶ ಅಂತ ಹೇಳ್ತಾರಲ್ಲ ಅಂತ ಹೇಳಿದಾಗ, ಅವಾಗ ನಿದ್ದೆನ ಜಯಿಸೋದೇ ಗೂಢಕೇಶ ಮೇಡಮ್ ಅಂತ ಹೇಳಿ, ಧ್ಯಾನದ ಬಗ್ಗೆ ನನಗೆ ಹೆಂಗ್ ಕೂರ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ಆ ವಿಡಿಯೋ ಎಲ್ಲ ಕಳ್ಸಿ ಸರ್, ಧ್ಯಾನಕ್ಕೆ ಹೆಂಗ್ ಕೂರೋದು ಅಂತ ಹೇಳಿ ಅದನ್ನೆಲ್ಲ ಕಳ್ಸಿದ್ರು. ಮಾಡಿ ಮೇಡಮ್, ಒಂದ್ 5 ನಿಮಿಷ 10 ನಿಮಿಷ ಮಾಡಿ. ಒಂದು 8 ತಿಂಗಳು 9 ತಿಂಗಳು ಆಗಿದೆ ಮಾಸ್ಟರ್ ನಾನು ಧ್ಯಾನಕ್ಕೆ ಅಂತ ಬಂದು. ಇವಾಗ ಇವಾಗಿನ ಇದಕ್ಕುವೆ ನಾನ್ ಆಮೇಲೆ ಹೆಂಗ್ ಸಿಕ್ತು ಸರ್ ಈ ನಂಬರು, ಯಾರ್ ಕೊಟ್ಟಾರ ಅಂದ್ರೆ ಯೂನಿವರ್ಸೇ ಕೊಟ್ಟಿದೆ ಬಿಡಿ ಮೇಡಮ್, ನಿಮ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ, ಸಿಕ್ಕಿತಲ್ವಾ ಮಾಡಿ ಅಂತ ಹೇಳೋರು. ಮಾಡ್ತಾ ಮಾಸ್ಟರ್ ನನ್ಗೆ ತುಮಕೂರಿಗೆ ಫಸ್ಟ್ ನಾನು ಒಂದು ಇದಕ್ಕೆ ಎಂತದು ನಾದಯಜ್ಞ ಇದು ಧ್ಯಾನದ ಬಗ್ಗೆ ಅಂತ ಹೋಗಿದ್ದು ತುಮಕೂರು ಸಿದ್ದರ ಬೆಟ್ಟಕ್ಕೆನೆ ಫಸ್ಟ್ ನಾನು ಹೋಗಿದ್ದು. ಗುಡಾಕೇಶ ಗೂಢಕೇಶದ ಕಡೆಯಿಂದಲೇ ನಾನು ಅಲ್ಲಿಗೆ ಹೋಗಿದ್ದು. ಅಲ್ಲಿ ಪ್ರಮೋದ್ ಅಚ್ಚುತ್ ಗುರುಗಳ ಜೊತೆ ಅಲ್ಲಿ ಧ್ಯಾನ ಮಾಡಿದ್ದು, ಬೆಟ್ಟದಲ್ಲೆಲ್ಲ ಇದ್ ಮಾಡಿದ್ದಾಗ ಸ್ವಲ್ಪ ನನಗೆ ಒಂಚೂರು ಈ ಧ್ಯಾನದ ಕಡೆಗೆ ನನಗೆ ಒಲವು ಜಾಸ್ತಿ ಬಂತು. ಹಂಗಾಗಿ ಧ್ಯಾನ ಮಾಡ್ತಾ ಬಂದೆ ಮಾಸ್ಟರ್. ಒಂದ್ ದಿವಸ ಹುಣ್ಣಿಮೆ ದಿವಸ ಇವತ್ತು 2 ಅವರ್ 3 ಅವರ್ ಆದ್ರೂ ಧ್ಯಾನ ಮಾಡ್ಲೇಬೇಕು ಅಂತವ ಮನಸ್ ಮಾಡಿ ಕೂತ್ಕೊಂಡೆ ನಾನು. ಅವತ್ತು ಕೂತ್ಕೊಂಡಾಗ ನಡೆದಂತ ಒಂದು ಇದು ಅಂದ್ರೆ ಹೇಳ್ತಿದ್ರಲ್ಲ, ಎಲ್ಲರೂ ಹೇಳಾರಲ್ಲ, ಹಂಗ್ ಕಾಣಿಸ್ತು ಹಿಂಗ್ ಕಾಣಿಸ್ತು ಅಂತ, ಇದೇನು ಸುಳ್ಳೋ ನಿಜನೋ ಅಂತ ನನ್ ಮನ್ಸಲ್ಲಿ ಪ್ರಶ್ನೆ ಇತ್ತು ಮಾಸ್ಟರ್. ಅದು ಅವತ್ತು ನನಗೆ ಆದ ಅನುಭವ. ನಾನು ಇಂದ್ರಲೋಕದಲ್ಲಿ ಒಂದು ಡ್ಯಾನ್ಸರ್ ಅಂದ್ರೆ ಆ ಬಟ್ಟೆ ಹಾಕಿರೋ ಕಲ್ಲರು ಸತ್ಯ ನನಗೆ ಕಣ್ಣಿಂದ ಇವತ್ತು ಹೋಗಿಲ್ಲ ಮಾಸ್ಟರ್. ಒಂಥರ ಸ್ಕಿನ್ ಕಲರ್ ಡ್ರೆಸ್ಸು. ಭರತನಾಟ್ಯ ಮಾಡುವಾಗ ಯಾವ ಕಲರ್ ಹಾಕಿರ್ತಾರೆ ಅಂದ್ರೆ, ನನ್ನ ಜನ್ಮಗಳನ್ನ ನೋಡ್ಕೊಂಡೆ ನಾನು, 3 ಜನ್ಮಗಳನ್ನ ನಾನು ನೋಡ್ಕೊಂಡಿದ್ದೀನಿ ಈ ಒಂದು ಧ್ಯಾನದ ಇದ್ರಲ್ಲಿ. ಡ್ಯಾನ್ಸರ್ ಮಾಸ್ಟರ್ ನಾನು ಅದ್ರಲ್ಲಿ ಏನ್ ಮಾಡಿದಾರೆ, ಒಬ್ಬ ಗಂಧರ್ವ ನನ್ ಮೇಲೆ ಮೋಹಿತನಾಗಿ ನನ್ನನ್ನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಹೇಳ್ದಂಗೆ ಏನ ಕೇಳಿಲ್ಲ ಅಂತಾನೇನ ಮಧುರೆನೆ ಏನೋ ಅಂತಾರಲ್ಲ, ಸುರಪಾನನ ಕುಡ್ಸಿರೋದು ನನಗೆ ಮಾಸ್ಟರ್. ಅದನ್ನ ಕುಡ್ದು ನಾನು ನಾರದ ಮುನಿಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡಿದೀನಿ. ಅವ್ರೇನ್ ಮಾಡಿದಾರೆ, ನಾನು ಒಬ್ಬ ಬ್ರಹ್ಮಚಾರಿ ಅನ್ನೋದನ್ನು ಗೊತ್ತಿದ್ದುವೆ ನೀನ್ ಈ ಕೆಲಸ ಮಾಡಿದ್ಯಲ್ಲ ಅಂತ ನನಗೆ ಅವರು ಶಾಪ ಕೊಟ್ಟಿದ್ದಾರೆ. ನನಗೆ 7 ಜನ್ಮನು ಭೂಮಿಲಿ ನೀನು ಕಷ್ಟ ಅನುಭವಿಸೇ ನೀನು ಬರ್ಬೇಕು ಅಂತ ಶಾಪ ಕೊಟ್ಟಿದ್ದಾರೆ. ಅದನ್ನ ಅವ್ರು ಬಿಡ್ತಾ ಇಲ್ಲ, ನಾನು ನಾರದರು ಬೆನ್ನೇ ಬಿಡ್ತಾನೆ ಇಲ್ಲ. ನನ್ನ ನಾರಾಯಣನ ಹತ್ರ ಕರ್ಕೊಂಡೋಗಿ ಅಂತ ಆ ನಾರದನ್ ಮುನಿಗಳ ಜೊತೆ ಓಡಾಡ್ತಾನೆ ಇದೀನಿ. ಆಯಪ್ಪ ಎಲ್ಲೋದ್ರು ಬಿಡ್ತಾ ಇಲ್ಲ ನಾನು. ಆಮೇಲೆ ಹೋದಾಗ ಮಾಸ್ಟರು ಆ ಒಂದು ವಿಷನ್ ಅದೊಂದು ಹೆಂಗಿತ್ತು ಅದು ಅಂದ್ರೆ, ನಾರಾಯಣ ಶೇಷಶಯನರಾಗಿ ಮಲಗಿದ್ದಾರೆ, ಕ್ಷೀರಸಾಗರ ಅದು, ಅದ್ರಲ್ಲಿ ಒಂದ್ ಬಕ್ಸೆ ಹಾಲನ್ನ ತಗೊಂಡು ಕೇಳ್ತಾ ಇದೀನಿ, ನಾರಾಯಣ ನಾನು ಇದನ್ನ ಕುಡಿಲ್ಲ ಅಂತ ಕೇಳ್ತಾ ಇದೀನಿ. ಅವ್ರೇನು ಮಾತಾಡ್ತಾ ಇಲ್ಲ. ಅದನ್ನ ಕುಡಿದ್ನೋ ಬಿಟ್ನೋ ಅದೊಂದ್ ಸ್ವಲ್ಪ ನನ್ಗೆ ಸರಿಯಾಗಿ ನೆನಪಾಗ್ಲಿಲ್ಲ. ಆಮೇಲೆ ಅವರು ಶೇಷಶಯನರಾಗಿ ಮಲಗಿದ್ದಾರೆ, ಕಾಲಡಿ ಲಕ್ಷ್ಮೀ ದೇವಿಯನ್ನು ಕೂತಿದ್ದಾರೆ. ಆದಿಶೇಷನಿಂದ ಒಂದು
ಇದು ಮಣಿ ನಾರಾಯಣನ ಕೈಯಲ್ಲಿ ಬಂತು. ಆ ಕೈಯಲ್ಲಿ ಬಂದ ತಕ್ಷಣ ಅದು ಚಿಕ್ಕ ಪಿರಮಿಡ್ ಆಯ್ತು. ಪಿರಮಿಡ್ ಆದ ತಕ್ಷಣ ನಾರಾಯಣ ಸುಮ್ನೆ ಲಕ್ಷ್ಮಿ ಕಡೆಗೆ ಈ ತರ ತಿರುಗಿ ನೋಡಿದ್ರು ಅಷ್ಟೇ, ಅವ್ರೇನು ಮಾತಾಡ್ಲಿಲ್ಲ. ಆ ಲಕ್ಷ್ಮಿಯಿಂದ ಎನರ್ಜಿ ಒಂದು ಆ ಪಿರಮಿಡ್ಗೆ ಬಂತು ಮಾಸ್ಟರ್. ಆ ಪಿರಮಿಡ್ ಅನ್ನ ನನ್ ಕೈ ಕೊಟ್ರು, ನಾರಾಯಣ ನನ್ ಕೈ ಕೊಟ್ರು. ಆಮೇಲೆ ನಾರದ ಮುನಿಗಳು ಹೇಳಿದ್ರು, ನೀನು 7 ಜನ್ಮ ಎತ್ತಿದ ಮೇಲೆ ನಂದು ಒಂದು ಅಂಶ ಭೂಮಿಲಿ ಬಂದಾಗ ನಿನಗೆ ಮುಕ್ತಿ ಸಿಗುತ್ತೆ, ಅವರಿಂದ ನಿನಗೆ ಮುಕ್ತಿ ಮಾರ್ಗ ಸಿಗುತ್ತೆ. ನನ್ನ ಶಾಪ ವಿಮೋಚನೆ ಹೆಂಗೆ ಅಂತ ಕೇಳಿದಾಗ ಅವರು ನನಗೆ ಆತರ ಹೇಳಿದ್ರು. ಆ ಪಿರಮಿಡ್ ಸ್ಕಿನ್ ಕಲರ್ ಡ್ರೆಸ್ಸು, ನಾ ಭರತನಾಟ್ಯ ಯಾವ್ದ್ರಲ್ಲಿ ಅದೇ ಡ್ರೆಸ್ ಅಲ್ಲೇ ನನಗೆ ತುಂಬಾ ಮೇಕಪ್ ಎಲ್ಲ ಮಾಡಿದ್ದಾರೆ, ತುಂಬಾ ಒಡವೆಗಳೆಲ್ಲ ಇದೆ. ಅದನ್ನ ತಗೊಂಡು ನಾನು ಆಕಾಶದಿಂದ ಕೆಳಗೆ ಇಳಿತಾನೇ ಇದ್ದೀನಿ ಮಾಸ್ಟರ್. ನಾನು ಅದ್ರ ಹೆಂಗ್ ಇಳಿತಾ ಇದ್ದೀನಿ ಅಂದ್ರೆ, ನಾನು ಕೋಪ, ಸಿಟ್ಟು, ನಿರಾಶೆ, ದುಃಖ, ಅದು ಲೋಕನು ಮುಟ್ತಾ ಇದೆ ನನ್ನ ಆಕ್ರಂದನ. ಆ ತರ ಭೂಮಿಗೆ ಇಳಿತಾ ಇದ್ದೀನಿ. ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಜನ್ಮದಲ್ಲೂ ನಾನು ಭರತನಾಟ್ಯನೇ ಮಾಡ್ತಾ ಇದ್ದಿದ್ದು. ಅದ್ರಲ್ಲೂ ಕಾಂಪಿಟೇಷನ್ಗೋಸ್ಕರ ಬೇರೆಯವರೇ ಗೆಲ್ಲಬೇಕು ಅಂತ ಆ ಮಳೆನ ಸ್ಟೇಜ್ ಮೇಲೆನ ಹಾಕಿ ಅಲ್ಲಿ ಡ್ಯಾನ್ಸ್ ಮಾಡಕ್ ಆಗ್ದಲೆ ಆ ಇದ್ರಲ್ಲಂತೂ ನನ್ಗೆ ಹೊಡೆದು ಸಾಯಿಸಿದ್ರು ಮಾಸ್ಟರ್. ಅದು ಹೊಡೆದು ಸಾಯಿಸಿದ್ರು ನನಗೆ ಆ ಇದ್ರಲ್ಲಿ. ಮತ್ತೆ ಇನ್ನೊಂದು ಜನ್ಮದ್ದು ಅಂದ್ರೆ, ಹಾವಾಗಿ ಒಂದು ನಿಧಿನ ಕಾಯ್ತಾ ಇದೀವಿ. ನಿಧಿ ಅಂದ್ರೆ ಒಂದು ಕೊಪ್ರಿಕೆ ಅಂತಾರಲ್ಲ, ಆ ಕೊಪ್ರಿಕೆ ತುಂಬಾ ನಿಧಿ ಇದೆ, ವಜ್ರ ವೈಡೂರ್ಯ ಇದೆಲ್ಲ ಇದೆ. ಅದನ್ನ ನಾವು ಇಬ್ರಾಳು ಯಾರೋ ಅಂತ ಗೊತ್ತಿಲ್ಲ, ಅವರು ನನ್ನ ಪ್ರಿಯತಮ, ನಾವಿಬ್ರು ಅಲ್ಲಿ ನಾಗನಾಗಿಣಿ ನಿಧಿನ ಕಾಯ್ತಾ ಇದೀವಿ. ಅದ್ ನಿಧಿಗೋಸ್ಕರ ನನ್ ಜೊತೆ ಇದ್ದವ್ರನ್ನ ಕೊಲೆ ಮಾಡ್ಬಿಟ್ರು, ಸಾಯ್ಸಾಕ್ಬಿಟ್ರು ಸರ್. ಅದು ಮಾಸ್ಟರ್ ಸಾಯಿಸಿದ್ಮೇಲೆ ನಾನು ಒಬ್ಳೆ ಆದ್ಮೇಲೆ ಎಲ್ಲಾ ಮರ ಬೆಟ್ಟ ಗಿರಿ ಎಲ್ಲಾ ಹತ್ತಿ ನೋಡ್ತಾ ಇದೀನಿ. ಹೀಗ್ ಬರ್ಬೋದೇನೋ ಎಲ್ಲ ಸೇಡ್ ತೀರಿಸ್ಕೊಳ್ಳೋದಕ್ ನೋಡ್ತಾ ಇದೀನೋ, ದಾರಿ ಕಾಯ್ತಾ ಇದೀನಿ, ಯಾಕೆ ನೋಡ್ತಾ ಇದೀನಿ ಅಂತ ಗೊತ್ತಿಲ್ಲ. ಮರ ಹತ್ತಿ ಎಲ್ಲ ನೋಡ್ತಾ ಇದೀನಿ. ಆತರ ಒಂದು 2 hour ಅಲ್ಲಿ ನನಗೆ ಅಷ್ಟೊಂದು ವಿಷನ್ಗಳೆಲ್ಲ ಕಾಣಿಸ್ತಿದ್ವು ಮಾಸ್ಟರ್. ತುಂಬಾ ಚೆನ್ನಾಗಿತ್ತು ಅನುಭವ. ನನ್ಗೆ ಅಷ್ಟು ಧ್ಯಾನ ಸಿಗ್ದವಾಗಿದ್ರೆ ಇದೆಲ್ಲ ಗೊತ್ತನೂ ಆಗ್ತಿರ್ಲಿಲ್ಲ, ಮತ್ತೆ ಇಷ್ಟೊಂದು ಖುಷಿಯಾಗಿ ಇರಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ಎಷ್ಟು ಆರೋಗ್ಯವಾಗಿದ್ದೀನಿ ಗೊತ್ತಾ ಮಾಸ್ಟರ್. ನಿಜವಾಗ್ಲೂ ನನಗೆ ಒಂದು ಯೂನಿವರ್ಸ್ ಕೊಟ್ಟಿರೋ ವರ ಇದು. ನನಗೆ ಮುಕ್ತಿ ಮಾರ್ಗ ತೋರ್ಸಕ್ಕೆ ಅರುಣ್ ಕುಮಾರ್ ಸರ್ ಇದ್ದಾರೆ, ಅವರೇ ಒಂದು ಅಂಶ ಭೂಮಿಲಿ ಹುಟ್ಟಿದ್ದಾರೆ ಅಂತ ನನ್ಗೆ ಮನ್ಸು ಅದು ಏನೋ ಒಂಥರ ನನ್ನ ಒಳಗಡೆಯಿಂದ ಅದು ಬರ್ತಾ ಇರುತ್ತೆ ಮಾಸ್ಟರ್. ನನಗೆ ನಿಜವಾಗ್ಲು ನಾನೇ ಪುಣ್ಯವಂತೆ, ಇಷ್ಟು ದಿವಸ ಕಷ್ಟ ಪಟ್ಟಿದ್ಕು ನನಗೆ ಒಂದು ಮುಕ್ತಿ ಮಾರ್ಗನ ತೋರಿಸ್ತಾ ಇದ್ದಾರೆ. ನಿಜವಾಗ್ಲು ಇದೆಲ್ರನ್ನು ಈ ಗುಡಕೇಶ ಧ್ಯಾನ, ಆನಾಪಾನಸತಿ ಧ್ಯಾನ ಮಾಡ್ಲೇಬೇಕು. ಇದ್ರಲ್ಲಿ ಎಲ್ರಿಗೂ ಸಿಗಲ್ಲ. ಮತ್ತೆ ಮೊನ್ನೆ ಒಂದ್ ದಿವಸ ಹಿಂಗೆ ಪಾಂಪ್ಲೆಟ್ಸ್ ಕೊಡ್ಬೇಕಾರೆ ಪಾರ್ಕಲ್ಲಿ ಫಸ್ಟಿಗೆ ಕೊಡಕ್ ಹೋಗಿದೀನಿ. ಫಸ್ಟ್ ಪಾಂಪ್ಲೆಟ್ಸ್ ಕೊಡಕ್ಕೆ ಅಂತ ಯಪ್ಪ ಬೈದೆ ಬಿಡದ. ಹಂಗೆ ಕೆಲವ್ರಿಗೆ ತಗೊಳಲ್ಲ ಅದನ್ನ, ಅದು ಪುಣ್ಯ ಇದ್ದವ್ರಿಗೆ ಮಾತ್ರ ಅದು ಬಂದು ಈ ಗುಡಕೇಶದಲ್ಲಿ ಧ್ಯಾನ ಮಾಡಕ್ಕೆ ಅವಕಾಶ ಸಿಗೋದು. ಸುಮ್ನೆ ಬಂದ್ ಯಾರು ಇಲ್ಲಿ ಬಂದ್ ಧ್ಯಾನ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್. ಯಾಕೆಂದ್ರೆ ಕೆಲವರು ಅದನ್ನ ತಿಳ್ಕೊಳ್ಳೋದು ಇಲ್ಲ, ಏನಿದೆ ನೋಡೋಣ ಅಂತ ನೋಡೋದು ಇಲ್ಲ. ಆತರ ಒಂದು ಇದ್ ಮಾಡ್ತಾರೆ. ಚೆನ್ನಾಗಿದೆ, ಇವಾಗ ಆರೋಗ್ಯವಾಗಿದ್ದೀನಿ. ಸ್ವಲ್ಪ ದೂರ ನಡೆಯಕ್ಕೂ ಆಗದೆ ಇದ್ದಳು. ಇವತ್ತು 2 ಫ್ಲೋರ್ 3 ಫ್ಲೋರ್ ಹತ್ತಿ ಇಳಿದು ಕೆಲಸ ಮಾಡ್ಕೊಂಡು ಮನೆಗ್ ಬಂದು ಖುಷಿ ಸಂತೋಷ. ಅದೇನೇ ಆಗಿರ್ಲಿ, ಸಿರಿತನನೋ ಬಡಸ್ತನನೋ ತುಂಬಾ ಖುಷಿಯಾಗಿದ್ದೀನಿ. ನೆನ್ನೆ ಇವ್ರು ಉಮೇಶ್ ಸರ್ ಒಂದು ಅವ್ರ ಅನುಭವನ ಹೇಳ್ತಾ ಇದ್ರು. ಅವಾಗ್ಲೂ ಹಂಗ ಅನ್ನಿಸ್ತು ನನಗೆ, ನಂದೇ ಇದು ದೊಡ್ಡ ಕಷ್ಟ ನನಗೇನೆ ಅನ್ಕೊಂಡಿದ್ದೆ. ನನ್ಗಿಂತಲೂ ಪಾಪ ಅವರು ತುಂಬಾ ಕಷ್ಟ ಅವ್ರಿಗೆ, ನಾನೇ ಎಷ್ಟೋ ಪರವಾಗಿಲ್ಲ ಅಂತ ನನಗೆ ಹಂಗ ಅನಿಸ್ತು ಮಾಸ್ಟರ್. ಚೆನ್ನಾಗಿದೆ. ಎಲ್ರೂ ಮಾಡೋಣ ಗುಡಕೇಶ ಧ್ಯಾನ ಮಂಡಲಗಳನ್ನ ಮಾಡೋಣ. ಆದಷ್ಟು ಬೇಗ ಎಲ್ರುವೆ ಉಡುಪಿನ ಆದಾಯ ಯಜ್ಞಕ್ಕೆ ರೆಡಿ ಆಗೋಣ ಅಂತವ ಹೇಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ವಿಸನ್ಗಳದೆ. ಬಳ್ಳಾರಿಲಿ ಹೋದಾಗ್ಲೂ ಒಂದ್ ಸ್ವಲ್ಪ ಅನುಭವ ಆಯ್ತು ನನ್ಗೆ. ಅಂಜನಾದ್ರಿ ಬೆಟ್ಟದಲ್ಲಿ ಹೋದಾಗ್ಲುವೆ ಸೀತಾಮಾತೆಯನ್ನು ಅಲ್ಲಿ ಒಂದ್ ದರ್ಶನ ಕೊಟ್ರು ನನಗೆ. ಅದಾದ್ಮೇಲೆ ಆಂಜನೇಯಂದು ಇದು ಸಿಕ್ತು. ಶಬರಿ ಹಾಡನ್ನ ಅದ್ ಏನ ಗೊತ್ತಿಲ್ಲ, ಈ ಮೊಬೈಲಲ್ಲೆಲ್ಲ ಹುಡುಕಿ ಬರ್ದಿದ್ದೀನಿ. ಅದು 4ನೇ ಕ್ಲಾಸಲ್ಲಿ ನನಗೆ ಇದ್ದಿದ್ದು ಪದ್ಯ ಸರ್. ಅದು ಇದು ಪದ್ಯ ಇತ್ತು ಇದು ಅಂತವ ನೋಡಿ ಮೊಬೈಲಲ್ಲಿ ಯಾರೋ ಕೈಲಿಂದೆಲ್ಲ ಹುಡುಕಿಸ್ಕೊಂಡು ಅದೊಂದ್ ಸ್ವಲ್ಪ ಬರ್ದು ಅದ್ ಹೇಳ್ಬೇಕು ಅನ್ಕೊಂಡಿದ್ದೆ. ರಾತ್ರಿ ಅದ್ ಅವಕಾಶ ಸಿಕ್ತು ಮಾಸ್ಟರ್ ನನ್ಗೆ. ಇಷ್ಟ ಅನುಭವ ನಂದಿದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಸರ್. ಥ್ಯಾಂಕ್ ಯು ಸರ್.
ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ಹೀಗೆ ಆಗಲಿ ನಿಮ್ಮ ಏನು ಮಂಡಲ ಧ್ಯಾನ ಸಂಪೂರ್ಣ ಆಗಲಿ. ಹ್ಮ್? ನೀವು ಇದೇ ಜನ್ಮದಲ್ಲಿ ನೀವು ಮೋಕ್ಷ ಹೊಂದಬೇಕು. ಹೌದು ಸರ್, ಹಾ, ಖಂಡಿತ. ನೀವು ಗಂಧರ್ವರೇ ಆಗಿ ಹೋಗ್ಬೇಕಲ್ಲ, ಮನುಷ್ಯರಾಗಿ. ಹ್ಮ್. ನಮ್ಮ ಲೋಕಕ್ಕೆ ಹೋಗ್ಬೇಕು. ಅದೇ ನಾರಾಯಣನ ಕೈಯಲ್ಲಿ ಪಿರಮಿಡ್ ಇಟ್ಕೊಂಡಿದೀನಿ, ಅದ್ ಎಲ್ಲಿ ಇಡಬೇಕು ಅಂತ ದಾರಿ ಕಾಣಿಸ್ತಾ ಇಲ್ಲ. ಪತ್ರಿಜಿ ತೋರಿಸ್ತಾರೆ ದಾರಿನ. ಪಿರಮಿಡ್ ಇಟ್ಟಿದ್ರೆ ನನಗೆ ಮುಕ್ತಿ ಅಂತ ಹ್ಮ್ ಏನೋ ಹ್ಮ್ ಅನಿಸ್ತಾ ಇದೆ. ಕಾಯ್ರಿ ಧ್ಯಾನ ಮಾಡಿ, ಒಂದ್ ಮಂಡಲ ಮಾಡಿ, ಇದಾಗಿದೆ ಸರ್. ಗೊತ್ತಾಗ್ತದೆ. ಹ್ಮ್ ಒಂದು ಸಂತೋಷ, ಸುಖ, ಎಷ್ಟೇ ಕೋಟಿ ಹಣ ದುಡ್ಡು ಇದ್ರೂನುವೆ ಸಿಗ್ದೇ ಇರೋಂತ ಒಂದು ನೆಮ್ಮದಿ ಈ ಹ್ಮ್ ಜೀವನನ ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಸರ್ ನಾವೆಲ್ಲವ. ಏನೋ ಇದ್ರಲ್ಲಿ ಏನ್ ಆನಂದ ಅಂದ್ರೆ ಅದ್ ಹೇಳಕ್ ಆಗದೆ ಇರೋವಷ್ಟು ಖುಷಿ, ಆನಂದ, ಸಂತೋಷ. ನಿಜವಾಗ್ಲೂ ಏನು ಒಂದಿಲ್ಲ ಅಂದ್ರೂ ಅಷ್ಟು ಆನಂದವಾಗಿದ್ದೀವಲ್ಲ ಸರ್. ಅದ್ಕಿಂತ ಇನ್ನೇನ್ ಬೇಕು ಸರ್ ನಮ್ಗೆ. ಆನಂದೋ ಬ್ರಹ್ಮ. ಹ್ಮ್. ವೆರಿ ಗುಡ್ ಮೇಡಮ್. ರಿಜಿಸ್ಟರ್ ಆಗಿದ್ದೀರಾ ಉಡುಪಿ ಧ್ಯಾನ ಯಜ್ಞ? ಅದು ಸರ್ ನನ್ಗೆ ಮಾಡಕ್ಕೆ ರಿಜಿಸ್ಟರ್ ಅದು ಮಾಡ್ಕೇಳಿ ಅಂದ್ರೆ ಅದ್ ಏನೇನೋ ಮಾಡ್ದೆ, ನನಗೆ ಅದು ಗೊತ್ತಾಗ್ಲಿಲ್ಲ ಸರ್. ಅದು ಯಾರ ಕೈಲಾರು ಮಾಡಿಸ್ಬೇಕು. ಓಕೆ, ಮಾಡಿಸ್ಕೊಳ್ರಿ ಆಯ್ತಾ. ಹ್ಮ್. ಓಕೆ ಮಾಸ್ಟರ್. ಮಾಸ್ಟರ್ ಯಾರಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಹಾ, ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸ್ವರ್ಗಲೋಕದಿಂದ ಬಂದಿದ್ದೀರಿ. ನೋಡುವ ಬ್ರೇಕ್ ಅಂದ್ರೆ ಆಗ್ತಿದೆ ವಾಯ್ಸ್. ನಮಗೆ ಬೇಕಾ? ನೆಟ್ವರ್ಕ್ ಈಗ ಕೇಳಿಸ್ತಾ ಇದೆಯಾ ಸರ್? ಹಾ ಮೇಡಮ್, ಹೇಳಿ. ಅದೇ ಜಯಲಕ್ಷ್ಮಿ ಮೇಡಮ್ ಸಂತೋಷ ಆಯ್ತು ಅವ್ರ ಸ್ಪೀಚ್ ಕೇಳಿ. ಸ್ವರ್ಗದಿಂದ ಬಂದಿದ್ದಾರೆ, ಅವರನ್ನ ನೋಡಿ ನಾವು ಧನ್ಯರಾದ್ವಿ. ಅವರ ಬೇಗ ಸಾಧನೆಯನ್ನ ಅವರು ಮುಕ್ತಿಯನ್ನ ಕಾಣಲಿ ಅಂತ ಹೇಳಿ ಬಯಸ್ತೀನಿ. ಒಂದು ತತ್ವ ಕೀರ್ತನೆ ಇದೆ ಸರ್, ಹೇಳ ಸರ್? ಹೇಳಿ ಮೇಡಮ್. ಮಾಯಾ ಮೋಹವ ತ್ಯಜಿಸುವ ತನಕ ಬಿಡಲಾರದು ಜನ್ಮದ ಪಾಪವಯ್ಯ. ಧನವ ಗಳಿಸಿ ತನು ಮನವ ಕೆಡಿಸಿ ಪಾಪ ಕೊಡದಿ ಹೊರಳಾಡದಿರಯ್ಯ. ದೇಹದೊಳಗಿರುವ ಜೀವಾತ್ಮನ ಹರಿತು ಜನ್ಮವ ಪಾವನಗೊಳಿಸಿರಯ್ಯ. ಋಷಿ ಮನೆಗಳು ತೋರಿದ ಹಾದಿಯಲ್ಲಿ ನಡೆದು ಪುಣ್ಯವ ಗಳಿಸಿರಯ್ಯ. ಅಂದ್ರೆ ಮಾಯಾ ಮೋಹ ಅಂತ ಹೇಳಿದ್ರೆ ನಾನು ನನ್ನದು ಸ್ವಾತಂತ್ರ್ಯ ಅನ್ನೋದು ಈ ಮಾಯಾ ಮೋಹ. ನಾವು ದೇವನ್ನ ಧರಿಸಿ ಬಂದಾಗ ಈ ಮಾಯಾ ಮೋಹದಲ್ಲಿ ಸಿಲುಕಿ ಬಿಟ್ಟು ನಾವು ಏನಾಯ್ತು ಮೇಡಮ್? ಓಕೆ, ಸವಿತಾ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಓದ್ತೀನಿ ಸರ್. ಹೆಸರಿನರಿಯದ ಸಸಿಯೋಳಿರವೆರಸ ಗಂಧಗಳು. ಹೆಸರಿನರಿಯದ ಸಸಿಯಳಿರವೆರಸ ಗಂಧಗಳು. ಬಿಸಿಲದನು ಪಕ್ವಗೊಳಿಸುತ್ತೆ ಬಿಡಿಸದಿಹುದೇ. ಬಿಸಿಲದನು ಬಿಡಿಸದಿಹುದೇ. ಪಸರಿಸದೆ ಗಾಳಿಯದ ನೊಯ್ದು ದಿಸೆಗಳೊಳು. ಪಸರಿಸದೆ ಗಾಳಿಯದ ನೊಯ್ದು ದಿಸೆಗಳೊಳು. ಉಸಿರುತಿಯೇ ವದನಾವು ಮಂಕುತಿಮ್ಮ. ಉಸಿರುತಿಯೇ ವದನಾವು ಮಂಕುತಿಮ್ಮ. ಇವುಗಳ ಹೆಸರುಗಳನ್ನು ತಿಳಿಯದೆ ಬೆಳೆಯದ ಗಿಡಗಳಲ್ಲಿ ರಸ ಮತ್ತು ಸುವಾಸನೆಗಳು ಇರುವುದಲ್ಲವೇ? ಅವುಗಳನ್ನು ಬಿಸಿಲು ಹಣ್ಣು ಮಾಡುವುದಲ್ಲವೇನು? ನಂತರ ಗಾಳಿ ಆ ಸುಗಂಧವನ್ನು ಎಲ್ಲ ದಿಕ್ಕುಗಳಿಗೂ ಹರಡಿಸುತ್ತಿರುತ್ತದೆ. ಈ ಸುವಾಸನೆಯಾದ ಗಾಳಿಯನ್ನೇ ನಾವು ಉಸಿರುತ್ತಿದ್ದೇವೆ. ಇವುಗಳೆಲ್ಲ ಭಗವಂತನ ಕೃಪೆಯಲ್ಲವೇನು? ಭೂವಿಷಯದಲ್ಲಿ
ಕುದಿದ ರಸವಾಸನೆಗಳೆಲ್ಲ ಭೂವಿಷಯದಲ್ಲಿ ಕುದಿದ ರಸವಾಸನೆಗಳೆಲ್ಲ ಆವಿಯಾಗಿಳ್ದು ಮುಗಿಲಾಗಿ ಮಳೆಗರೆದು ಆವಿಯಾಗಿಳ್ದು ಮುಗಿಲಾಗಿ ಮಳೆಗರೆದು ಬಾವಿಗೂಟೆಯನಿತ್ತು ನರರುಳಲ ಸೇರುವುದು ಬಾವಿಗೂಟೆಯನಿತ್ತು ನರರೊಡಲ ಸೇರುವುದು ದೈವರಸ ತಂತ್ರವಿದು ಮಂಕುತಿಮ್ಮ ದೈವರಸ ತಂತ್ರವಿದು ಮಂಕುತಿಮ್ಮ. ಈ ಭೂಮಿಯಲ್ಲಿ ತುಂಬಿರುವ ರಸ ಮತ್ತು ವಾಸನೆಗಳೆಲ್ಲವೂ ಬಿಸಿಲಿಗೆ ಆವಿಯಾಗಿ ಹೋಗಿ ಮೋಡಗಳಾಗಿ ಮಳೆಯಾಗಿ ಸುರಿದು ಬಾವಿಗಳಲ್ಲಿ ಚಿಲುಮೆಯಾಗಿ ಮನುಷ್ಯರ ಹೊಟ್ಟೆಯನ್ನು ಸೇರುತ್ತದೆ. ಇದು ದೈವ ರಾಸಾಯನ ಶಾಸ್ತ್ರದ ತಂತ್ರ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್, ಸೂಪರ್. ಅದ್ಭುತ ಅದ್ಭುತ ಮೇಡಮ್ ನವರೇ, ಅದ್ಭುತವಾಗಿತ್ತು. ನಿಮ್ ಹಾಡ್ ಕೇಳ್ದೇನೆ ಪಾವನ ಆಗ್ತೀವಿ ಮೇಡಮ್ ನವರೇ. ನಿಜವಾಗಿ MS ಸುಬ್ಲಕ್ಷ್ಮಿ ದಿನ ಆಡ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಆಗುತ್ತೆ. ನಾನು ಅವರಿಂದ ಕಾಯ್ಕೊಂಡಿದ್ದೆ ಯಾವಾಗ ಆಡ್ತಾರೋ ಮೇಡಮ್ ನವರು ಅಂತ. ಥ್ಯಾಂಕ್ ಯು ಮೇಡಮ್ ನವರೇ, ಧನ್ಯವಾದಗಳು. ಸೂಪರ್ ಹಾಡ್ ಮೇಡಮ್, ಚೆನ್ನಾಗಿತ್ತು. ಮಂಕುತಿಮ್ಮ ಆ ರಾಗ ನಿಮ್ಮಲ್ಲಿ ಬಾಯಿನಲ್ಲಿ ಕೇಳಿದ್ರೆ ನಮ್ಗೆ ಒಂಥರ ಖುಷಿ. ನಿಜವಾಗಿ ತುಂಬಾ ರಾಗವಾಗಿ ಚೆನ್ನಾಗಿ ಹೇಳ್ತೀರ ಮೇಡಮ್. ಧನ್ಯವಾದಗಳು. ಜೈ ಹೋ ಪತ್ರಿಜಿ, ಜೈ ಹೋ ಜೈ ಜೈ ಪತ್ರಿಜಿ. ವಿಶಾಲ ಜೈ ಮಾಸ್ಟರ್. ಪತ್ರಿಜಿ. ಸರ್ ವಿಶಾಲ ಮಾಸ್ಟರ್. ಸರ್ ನಾನೊಮ್ಮೆ ಮಾತಾಡ್ಬೇಕಿತ್ತು ಸರ್. ನಾವು ಹಾ, ನಾಳೆ ಮಾತಾಡಿ. 18ಕ್ಕೆ ಕುಂಭಮೇಳಕ್ಕೆ ಹೋಗೋರಿದ್ದೇವೆ ಸರ್. ಬೆಂಗಳೂರಿಂದ 18ಕ್ಕೆ ಟ್ರೈನ್ ಅಲ್ಲಿ. ಆಲ್ ದ ಬೆಸ್ಟ್ ಮೇಡಮ್. ನಮಗೂ ಪ್ರೇಯರ್ ಮಾಡ್ತೀವಿ. ಹಾ, ಬೆಸ್ಟ್ ಆಫ್ ಲಕ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಹಾ, ಆರಾಮ್ಸೆ ಹೋಗಿ ಆರಾಮ್ಸೆ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಯಾವಾಗ ವಾಪಸ್ ಬರೋದು? ವಾಪಸ್ 25ಕ್ಕೆ ಬೆಂಗಳೂರಿಗೆ ಬರ್ತೀವಿ ಕಾಣ್ತದೆ. 24 ಅಥವಾ 25 ನೋಡ್ಬೇಕಷ್ಟೇ, ಅದು ಟಿಕೆಟ್ ಇದೆ. ಹಿಂಗೆ ಮತ್ತೆ ಗುಡಾಕೇಶ ಕತೆ? ಗುಡಾಕೇಶ ಒಂದು ಮಂಡಪ ಮಿನ್ನೆಗೆ ಆಯ್ತು ಸರ್ ನಂದು. ವೆರಿ ಗುಡ್. ಮತ್ತೆ ಹೇಗಾಗ್ತದೆ ಗೊತ್ತಿಲ್ಲ. ಆ ದಿನಗಳಲ್ಲಿ ಜರ್ನಿಯಲ್ಲಿ ಹೇಗಾಗ್ತದೆ ಗೊತ್ತಿಲ್ಲ ಸರ್. ಇಲ್ಲಾರು ಮಾಡ್ಬೇಕು ಅಂತಿದ್ದೇನೆ ನಾನು. ಓಕೆ, ಓಕೆ ಸರ್. ಹೋಗಿ ಬನ್ನಿ. ಹಾ, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ ಜರ್ನಿ ಎಲ್ಲ ಒಳ್ಳೇದಾಗಿದೆ ಉಂಟು ಕರೆಕ್ಟ್, ಅದಕ್ಕೆಂತ ಅಡ್ಡಿ ಇಲ್ಲ. ಕಡೆ ಏನ್ ನಿಮ್ ಮನ್ಸಲ್ಲಿ ನಮ್ ಇದ್ರೆ ಸಾಕು. ಗುಡಕೇಶಿ ನಮ್ಮ ಸಾರ್ ಹೆಸರು ಇದ್ರೆ ಸಾಕು. ಅರುಣ್ ಸಾರು ಇದಾರೆ, ನಾವೆಲ್ಲೋದು ನಮ್ ಹಿಂದೆ ಅವ್ರು ಇರ್ತಾರೆ ಅಂತ ಕಡೆಗೆ ಅವ್ರ ಹೆಸರು ಹೇಳ್ಕೊಂಡು ಅಡ್ಡಿಲ್ಲ. ನೀವ್ ನೆನ್ಸ್ಕೊಳ್ಳಿ ಅಷ್ಟೇ, ಬೇರೆ ಎಂತ ಕೆಳಗೆ ಎಂತ ಅಲ್ಲ ಎಂತ ಮಾಡೋದಂತ ಇಲ್ಲ ಆ ಕಡೆಗೆ. ಅಲ್ಲಿ ಜೂಮಲ್ಲಿ ನಂಗೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತದ ಗೊತ್ತಿಲ್ಲ, ಅದಕ್ಕೆ ಹೇಳಿದೆ. ಇಲ್ಲಾದ್ರೆ ಮಾಡ್ಬೇಕು ಅಂತ ಇದ್ದೇನೆ ಸರ್. ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗದೆ ಇದ್ರು ಜರ್ನಿ ಮಾಡುವ ಕೂತ್ಕೊಂಡೇ ಧ್ಯಾನ ಮಾಡ್ಬೋದು. ಓಕೆ ಸರ್. ವಿಶಾಲ ಮಾಸ್ಟರ್. ವಿಶಾಲ ಮಾಸ್ಟರ್. ಹಾ ಮಾಸ್ಟರ್, ಮಾತಾಡಿ. ಮಾಸ್ಟರ್, ನಾನು ಧ್ಯಾನ ಕೊಟ್ಟಿದ್ದಾಗ ಇವತ್ತು ಭಾವ ಆಯ್ತು, ಅದನ್ನ ಹೇಳ್ಕೊಳ್ಳೋಣ ಅನ್ಕೊಂಡೆ. ಹೇಳಿ ಮೇಡಮ್, ಹೇಳಿ. ನನ್ ಕೂತ್ಕೊಂಡಾಗ ಒಂಥರ ಈ ಬಲಗಡೆ ಮೂಗಿನ ಕೆಳಗಡೆ ಒಂದ್ ನರದಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇತ್ತು ಸರ್. ನನ್ಗೆ ಗೊತ್ತಾಗ್ತಾ ಇತ್ತು ಕೆಳಗಡೆ ತನಕ. ಆಮೇಲೆ ಇದ್ಕಿದಂಗೆ ನನ್ ಬಾಡಿ ಎಲ್ಲ ಹಿಂಗ್ ಶೇಕ್, ಹಾವಿನ ತರ ಶೇಕ್ ಆಗ್ಬಿಡ್ತು ಫುಲ್ ನನ್ ಬಾಡಿ ಎಲ್ಲ. ಅಷ್ಟು ಎನರ್ಜಿ ಇತ್ತು ಸರ್ ಇವತ್ತು. ವೆರಿ ಗುಡ್. ಆಮೇಲೆ ನಾನು ವಚನ ಹೇಳ್ತೀನಿ ಸರ್. ಹೇಳಿ. ಆಮೇಲೆ ಸವಿತಾ ಮೇಡಮ್ ತುಂಬಾ ಚೆನ್ನಾಗಿ ಆಡಿದ್ರಿ ಮಂಕುತಿಮ್ಮನ ಕಗ್ಗನ. ಸೂಪರ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ನಿನ್ನೆ ತುಂಬಾ ಸಕ್ಕತ್ತ ಬಂತು ಮೇಡಮ್. ಇವತ್ತು ಒಂದ್ 5 ನಿಮಿಷ ಆದ್ರೂ ತೆಗ್ದು ಸ್ವಲ್ಪ ಒಮ್ಮೆ ನೋಡಿದ್ರೆ ನನಗೆ ಹಾಡ್ಲಿಕ್ಕೆ ಆಗ್ತದೆ. ನನ್ನ ಟೈಮಿಗೆ ಮಾತ್ರ ತೆಗ್ದು ಬಿಡಿಸಿದ್ರೆ ನನಗೆ ಅಷ್ಟು ಕರೆಕ್ಟ್ ಆಗಿ ಬರುದಿಲ್ಲ ಅಂತ ಅನಿಸ್ತದೆ ನಂಗೆ. ಕೆಲವೊಂದಿನ ಟೈಮ್ ಸಿಗುದಿಲ್ಲ ನನಗೆ. ಅದು ಇದೆ ಓಕೆ. ಒಂಥರ ಇದು ಕಾವ್ಯ ವಾಚನ ಮಾಡ್ತಾರಲ್ಲ, ಇದನ್ನ ಆತರ ಬರುತ್ತೆ. ಚೆನ್ನಾಗಿದೆ. ಆಮೇಲೆ ಸುಬ್ಬಲಕ್ಷ್ಮಿ ಮೇಡಮ್. ನನಗೆ ಸುಬ್ಬಲಕ್ಷ್ಮಿ ಅಂತ ಹೇಳುವಷ್ಟು ನಾನಿಲ್ಲ ಮೇಡಮ್. ಏನೋ ಸ್ವಲ್ಪ ದೇವರ ಕೃಪೆಯಿಂದ ಇಷ್ಟಿದೆ. ಚೆನ್ನಾಗಿದೆ. ಅಪ್ಲೋಡ್ರಿ ಅಷ್ಟೇ.
ಹಾಯ್, ಹೇಳಿ ಮೇಡಮ್. ಇವನಾರವ ಇವನಾರವ ಇವನಾರವದೆಂದೆಣಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಾ ಈ ಮಹಾಮನೆಯ ಮಗನೆಂದೆಣಿಸಯ್ಯ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಮೇಡಮ್, ಅದ್ಭುತವಾಗಿತ್ತು. ಅರ್ಥ ಧನ್ಯವಾದ. ಅರ್ಥ ಹೇಳಲ್ವಾ ಮೇಡಮ್? ಸರ್ ಅರ್ಥ ಹೇಳಲ್ವಾ? ಅರ್ಥ ಏನೇ ಸರ್, ಫ್ರೀಯಾಗೆ ಇದ್ಬಿಟ್ಟಿದೆಯಲ್ಲ, ಯಾರು ಯಾರು ಅಂತ ಅನಿಸ್ಬೇಡ. ನಾವು ನನ್ನನ್ನ ಈ ಮಹಾಮನೆಯ ಮಹಾನ್ ಮಗನೆಂದು ಎಣಿಸಂತ ಅದೇನೇ ಕ್ಲಿಯರ್ ಆಗಿ ಇದೆಯಲ್ಲ ಸರ್. ಓಕೆ ಮೇಡಮ್, ಓಕೆ. ನೀವೇನೋ ಬುದ್ಧಿವಂತರು ಗೊತ್ತಾಗ್ತದೆ, ನಮ್ಗೆಲ್ಲ ಗೊತ್ತಾಗೋದಿಲ್ಲ ಮೇಡಮ್. ಕಡೆಗೆ ಅಂತ ಅವರು ಅಡ್ಡಿಲ್ಲ. ಅರುಣ್ ಸರ್ ಚೆನ್ನಾಗಿ ಕೇಳ್ತಿದ್ರೆ ಅಡ್ಡಿಲ್ಲ ನೀವು. ಎಲ್ಲ ಸರ್. ಓಕೆ ಮೇಡಮ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ನಾಗರತ್ನ ಮಾಸ್ಟರ್ ಮಾತಾಡಿ. ಮಾಸ್ಟರ್ಸ್, ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಆತ್ಮ ವಂದನೆಗಳು ಮಾಸ್ಟರ್ಸ್. ಸವಿತಾ ಮೇಡಮ್ ಅವರೇ, ನಿಮ್ದು ಶೈಲಿ ತುಂಬಾ ಚೆನ್ನಾಗಿದೆ ರೀ, ಖಡ್ಗ ಓದೋದು ನನಗೆ ಬಹಳ ಇಷ್ಟ ನೀವು ಓದೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಮೇಡಮ್. ಯಾರಿಗೂ ಪುನರ್ಜನ್ಮ ಇದೆ ಅಂತ ಡೌಟ್ ಇರುತ್ತಲ್ವಾ, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾನೇ ಅದು ಅವ್ರಿಗೆ ಮೋಟಿವೇಶನ್ ಮೇಡಮ್. ತುಂಬಾನೇ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಮೇಡಮ್. ಆದಷ್ಟು ಬೇಗ ನಿಮ್ಮ ಲೋಕಕ್ಕೆ ನೀವು ಮರಳಿಲಿ ಮೇಡಮ್, ಮುಕ್ತಿ ಹೊಂದ್ಲಿ. ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್. ಅವರು ಒಂದು ಪಿರಮಿಡ್ ಮಾಡಿ ಹೋಗ್ಬೇಕು ಅವರು. ಅದು ಕೈಯಲ್ಲಿರೋದನ್ನ ಹೋಗ್ಬೇಕು ಇಲ್ಲಿ ಎಲ್ಲಾರು ಭೂಮಿಲಿ. ಎಸ್ ಮೇಡಮ್, ಅದಕ್ಕೋಸ್ಕರನೇ ನಿಮ್ಗೆ ಅದು ಕಟ್ ಕಳಿಸಿದಾರೆ ಮೇಡಮ್, ಪಿರಮಿಡ್ ನಿರ್ಮಾಣ ಮಾಡಿಸ್ಲಿಕ್ಕೋಸ್ಕರ ಅಂತಾನೆ. ಹೌದೌದು ಮೇಡಮ್, ಅದು ನಾರಾಯಣ ನನ್ ಕೈಲಿ ಇಟ್ಟಿರೋ ಪಿರಮಿಡ್ ಅದೆಲ್ಲಿ ಇಡ್ಬೇಕು ಅಂತ ದಾರಿ ಇನ್ನು ಸಿಕ್ಕಿಲ್ಲ. ತೋರ್ಸ್ಬೇಕು, ದಾರಿ ಸಿಕ್ಕಿದ್ರೆ ಇಟ್ಟಿದ್ರೆ. ನೀವು ರೆಡಿಯಾಗಿ 2-3 ಹೆಜ್ಜೆ ಇಟ್ರಿ. ಹೌದು ಸರ್, ಪಿರಮಿಡ್ ಕಟ್ಟಿಸ್ಬೇಕು ಅಂತ ಪ್ಲಾನಿಂಗ್ ಶುರು ಮಾಡಿ. ಉಳಿದದೆಲ್ಲ ಆಗುತ್ತೆ. ಹೌದು ಸರ್. ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಮೇಡಮ್ ನಾರೆ, ವಿಜಯಲಕ್ಷ್ಮಿ ಮೇಡಮ್ ನಾರೆ. ಎಲ್ಲರೂ ನಾವ್ ಇವತ್ತಿಂದನೇ ಯಾರ್ಯಾರು ನಾವು ನೋಡ್ತಾ ಇದೀವಿ, ಎಲ್ಲರೂ ನಿಮ್ ಜೊತೆಲಿ ಇರ್ತೀವಿ. ನೀವ್ ಮಾಡಿ ಅಷ್ಟೇ ಪ್ರಯತ್ನ, ಅದ್ಭುತವಾಗಿ ಆದಷ್ಟು ನಾವೆಲ್ಲ ಸಹಾಯ ಮಾಡ್ತೀವಿ ಮೇಡಮ್. ಮೇಡಮ್ ಧ್ಯಾನದಲ್ಲಿ ಕೇಳ್ಕೊಳ್ಳಿ ಮೇಡಮ್, ಲೊಕೇಶನ್ ಎಲ್ಲ ತೋರಿಸ್ತಾರೆ ಮಾಸ್ಟರ್ಸ್. ಮಾಸ್ಟರ್ಸ್ ಕನೆಕ್ಟ್ ಆಗ್ಬಿಟ್ಟು ಕೇಳ್ಕೊಳ್ರಿ ಮೇಡಮ್, ಅದೆಲ್ಲ ಲೊಕೇಶನ್ ತೋರಿಸ್ತಾರೆ, ಅದೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೌದು ಮೇಡಮ್, ಕೇಳ್ಬೇಕು. ಜಯಲಕ್ಷ್ಮಿ ಮೇಡಮ್ ನಮಸ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ಇದು ಏನು ಇನ್ಸ್ಪಿರೇಷನ್ ಆಗಿರ್ತದೆ ಮೇಡಮ್. ನಮಗೆ ತುಂಬಾ ಕೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಖುಷಿ ಆಗುತ್ತೆ. ಖುಷಿ ಏನ್ ಗೊತ್ತಾ, ಅದೊಂದು ಅನುಭವಗಳು. ನಾವು ಎಲ್ಲೆಲ್ಲಿಂದ ಬಂದಿದ್ವೋ, ಹೆಂಗ್ ತಿಳ್ಕೊಂತಿರ್ಲಿಲ್ಲ. ಇವಾಗ ಧ್ಯಾನಕ್ ಬಂದ್ಮೇಲೆ ನೋಡಿ, ಅವ್ರ ಹಿಂದಿನ ಜನ್ಮ ಆಗ್ಲಿ. ಆದ್ರೆ ಯಶೋದ ಮೇಡಮ್ ಅಷ್ಟು ತಿಳ್ಕೊಳಕ್ ಅಷ್ಟ ಆಗಲ್ಲ. ಅವ್ರು ಎಲ್ಲಿದಾರ ಒಂದ್ ದಿವ್ಸನೂ ವಿಡಿಯೋ ಆನ್ ಮಾಡೋದೇ ಇಲ್ಲ. ಅವರು ಇವತ್ತಿಂದ ಮೌನ ಧ್ಯಾನದಲ್ಲಿದ್ದಾರೆ. ಹೌದಾ? ಹಂಗಾಗಿ ನಿಮ್ದು ಪಿರಮಿಡ್ ಆಗುವಾಗ ನಮ್ಮದು ಆಳಿನ ಸೇವೆ ಇದೆ ಮೇಡಮ್. ಅದಕ್ಕೆ ಖಂಡಿತ ಖಂಡಿತ ಅದು ಎಲ್ರದ್ದು ಸೇವೆ ಆಗ್ಲೇಬೇಕು. ಅದು ಒಬ್ರು ಮಾಡಂತದಲ್ಲ, ಅದು ಎಲ್ರು ಸೇರಿ ಮಾಡಂತದ್ದು. ಅದು ಹಂಗಾಗಿ ಎಲ್ರು ಸೇವೆ ಬೇಕೇ ಬೇಕು. ಖಂಡಿತ ನಿಜವಾಗ್ಲೂ ಅದು ದಾರಿ ಸಿಗ್ಬೇಕು. ಅದ್ ಎಲ್ಲಿ ಇದು ಅಂತ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನಾನು ಮಾಡ್ತಾ ಇದ್ದೀನಿ. ಎಲ್ಲಿ ದಾರಿ ತೋರಿಸ್ತಾರೆ ಪತ್ರಿಜಿ ಅಂತ ಕಾಯ್ತಾ ಇದ್ದೀನಿ. ಕೇಳ್ತೀನಿ ಡೈಲಿಯ, ಎಲ್ಲಿದೆ ಜಾಗ, ಎಲ್ಲಿದೆ, ಎಲ್ ಮಾಡೋದು ಅಂತ ಕೇಳ್ತಾನೆ ಇದ್ದೀನಿ. ನೋಡೋಣ ಅವ್ರ ಯಾವ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಸಿಕ್ಕುತ್ತೆ ಮೇಡಮ್ ನಾರೆ. ಅತಿ ಶೀಘ್ರದಲ್ಲಿ ಪತ್ರಿ ಸಾರ್ ಬಂದ್ ಹೇಳಿ ಅಂತಾರೆ, ಅತಿ ಶೀಘ್ರದಲ್ಲೇ ಬಂದೇ ಬರುತ್ತೆ ಮೇಡಮ್ ನಾರೆ. ಉಗಾದಿ ಹಬ್ಬದ ಒಳಗಡೆ ಆಗುತ್ತೆ ಅಂತ ನನ್ನ ಮನಸ್ಸಿಗೆ. ಉಗಾದಿ ಹಬ್ಬಕ್ಕೆ ಹಾಗೆ ಆಗುತ್ತೆ, ಅದು ಎಲ್ಲಿದ್ರು ಆಗುತ್ತೆ ಅನ್ಸುತ್ತೆ, ನನ್ನ ಅನಿಸಿಕೆ. ಆಗುತ್ತೆ ಮೇಡಮ್.
ಥ್ಯಾಂಕ್ ಯು ಸರ್. ನೀವು ಆದ್ರೆ ಸಾಕು. ನೋಡ್ರಿ ಆಗತ್ತೆ ಆಗತ್ತೆ ಮೇಡಮ್ ಒಂದ್ ಗೋಲ್ ನಿಮ್ ಗೋಲ್ ಇದೆ, ಆ ಗೋಲ್ ನಾನು ತರ್ತೀನಿ, ಆ ಗೋಲ್ ಅಲ್ಲಿ ಇರ್ತೀನಿ ಅಂತ ಸಾಕು ಮೇಡಮ್. ನಿಮ್ದೊಂದು ಗೋಲ್ ಇದೆಯಲ್ಲ, ಆ ಗೋಲ್ ಖಂಡಿತ ಆಗತ್ತೆ ಮೇಡಮ್. ಒಂದು ನಿಮಿಷದ ಧ್ಯಾನ ಯಾವ ರೀತಿ ನನ್ ಗೋಲ್ ಆಯ್ತು, ನಿಮ್ಗೂ ಅದೇ ರೀತಿ ಆಗತ್ತೆ. ಆಯ್ತಾ? ಅದು ಇವಾಗ ಸರ್ ನೋಡಿ ಹೆಂಗೆ ಅಂದ್ರೆ, ಅದು ಒಂದು ದೊಡ್ಡ ಕೈ ಆಕಾಶದ ಹತ್ರ ದೊಡ್ಡದ್ ಎರಡು ಕೈ, ಅದೆರಡು ಕೈಯನ್ನು ಹೀಗೆ ಹಿಡ್ದಿದ್ದಾರೆ. ಆ ಪಿರಮಿಡ್ ಚಿಕ್ಕ ಚಿಕ್ಕ ಪಿರಮಿಡ್ಗಳು ಯಾವ ತರ ಬರ್ತಾ ಇದೆ ಅಂದ್ರೆ, ಈ ಇರುವೆಗಳು ಸಾಲಾಗಿ ಇರ್ತಾವಲ್ಲ ಅದೇ ತರ ಬರ್ತಾ ಇದೆ. ಇವಾಗ ಅನ್ಕೊಂಡೆ ಎಲ್ಲಿ ನೋಡಿದ್ರು ಪಿರಮಿಡ್ಗಳು ಆಗ್ತಾ ಇದಾವಲ್ಲ, ಇವೆಲ್ಲ ಅಲ್ಲಿಂದ ಇಳ್ದಿರೋ ಪಿರಮಿಡ್ಗಳೇ ಇಲ್ಲಿ ಅಲ್ಲೇ ಎಲ್ಲೆಲ್ಲ ಸ್ಥಾಪನೆ ಆಗ್ತಾ ಇದಾವೆ ಅಂತ ನನ್ಗೆ ಒಂದ್ ದಿವಸ ಹಂಗ ಅನಿಸ್ತು. ಆ ಧ್ಯಾನದಲ್ಲಿ ಒಂದ್ ದಿವಸ ಬಂದಿತ್ತು ನನಗೆ, ಆ ದೊಡ್ಡ ಕೈಗಳ ಮಧ್ಯೆ ಈ ಇರುವೆಗಳ ಲೈನ್ ತರ ಚಿಕ್ಕ ಪಿರಮಿಡ್ಗಳು ಭೂಮಿಗೆ ಇಳಿತಾ ಇದಾವೆ, ಮೇಲಿಂದ ಆಕಾಶದಿಂದ ಭೂಮಿಗೆ ಇಳಿ. ಆದಷ್ಟು ನೋಡಿ ಇವಾಗ ಎಲ್ಲಾ ಕಡೆನೂ ಪಿರಮಿಡ್ಗಳು ಜಾಸ್ತಿ ನಡೀತಾನೆ ಇದಾವೆ. ಇದೆ ಮೇಡಮ್. ಹಾ, ಹಂಗಾಗಿ ತುಂಬಾ ಚೆನ್ನಾಗಿದೆ. ಅರುಣ್ ಮಾಸ್ಟರ್, ನಮ್ಮ ಹಾಸನಲ್ಲಿ ತುಂಬಾ ಈ ಮಟನ್ ಇದ್ರಲ್ಲಿ ಫ್ರೇಜ್ ಇಟ್ಟಿದ್ರೆ ಫಸ್ಟ್ ಫ್ರೇಜ್ ಬರುತ್ತೆ ಸರ್. ಎಷ್ಟು ನೆಗೆಟಿವ್ ಜಾಗ ಅದು ಅಂತ ಅಂದ್ರೆ, ನಿಜವಾಗ್ಲೂ ಇಲ್ಲೊಂದು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದೊಂದು ನನಗೆ ಏನೋ ಒಂದು ಮನಸ್ಸಿಂದ ಬರ್ತಾ ಇದೆ ಮಾಸ್ಟರ್ ಅರುಣ್ ಕುಮಾರ್ ಸರ್. ಮೇಡಮ್ ನಾವ್ ನೆಕ್ಸ್ಟ್ ನಮ್ಮ ಅಯ್ಯಪ್ಪ ಪಿಂಡಿ ಸರ್ ಅಲ್ಲೇ ಕ್ಲಾಸು ನೋಡಿದ್ರಾ? ಅಲ್ಲೇ ಧ್ಯಾನ ಯಜ್ಞ ಅಲ್ಲೇ ಹಾಸನದಲ್ಲೇ. ಹಾಸನಲ್ಲ ಸರ್? ಓ ಬಾರಿ ಖುಷಿ ಆಯ್ತು ಸರ್. ನೆಕ್ಸ್ಟ್ ಅಲ್ಲ ಪ್ರೊಸೀಜರ್ ನಡೀತಾ ಇದೆ. ನೆಕ್ಸ್ಟ್ ಹಾಸನದಲ್ಲೇ ನಾವು ಮಾಡ್ತೀವಿ. ನೆಕ್ಸ್ಟ್ ಅತಿ ಶೀಘ್ರದಲ್ಲೇ ಹೇಳ್ತಾರೆ, ಅದೊಂಥರ ಗೋಬಿ ಇಟ್ಟಿದ್ದಾರೆ. ನೆಕ್ಸ್ಟ್ ಹಾಸನದಲ್ಲೇ ಇದೆ ಮೇಡಮ್. ನೆಕ್ಸ್ಟ್ ಹಾಸನದಲ್ಲೇ ಮಾಡೋಣ ಅಂತ ಎಲ್ಲಾರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ತುಂಬಾ ಜನ ಬರ್ತಾ ಇದಾರೆ ಅಲ್ಲಿಂದ, ಎಲ್ಲ ಸಕಲೇಶ್ವರ ಅಲ್ಲೆಲ್ಲಾರು ಒಂದು ಇದು ಬರ್ತಾ ಇದೆ ಮೇಡಮ್ ಅವರೇ. ನೆಕ್ಸ್ಟ್ ಧ್ಯಾನ ಯಜ್ಞ ಆದ್ರೆ ಅಲ್ಲೇ 15-20 ಸಾವಿರ ಜನ ಗೋಲ್ ಮಾಡಿಸ್ಬೇಕು ನೀವು. ಓ ಖಂಡಿತ ಖಂಡಿತ ಸರ್, ನಾವ್ ಇವಾಗಿಂದಲೇ ಪ್ರಯತ್ನ ಪಡ್ತೀವಿ. ಎಷ್ಟು ಜನ. ಹೌದು ಸರ್, ತುಂಬಾ ಖುಷಿ ಆಗುತ್ತೆ. ಯಾಕೆ ತುಂಬಾ ಫುಲ್ ಫೇಮಸ್, ಹಂಗಾಗಿ ನಾನು ಅದೊಂದು ಥಾಟ್ ಯೋಚನೆ ಬಂತು ನನಗೆ. ಈ ಜಾಸ್ತಿ ನೆಗೆಟಿವ್ ಜಾಗ ಅಂದ್ರೆ ಇದನ್ನೇ, ನೆಗೆಟಿವ್ ಇರೋ ಕಡೆನೆ ನಾವು ಪಾಸಿಟಿವ್ ಮಾಡ್ಬೇಕು. ಹಂಗಾಗಿ ಆಸೆ ಮಾಸ್ಟರ್, ನನ್ಗೆ ಇನ್ನೊಂದು ಆಸೆ ಮನ್ಸಿಗೆ ಅನ್ಸಿದ್ದು, ಅವತ್ತು ಅರುಣ್ ಕುಮಾರ್ ಸರ್ ಹತ್ರನು ಹೇಳ್ದೆ. ಅರುಣ್ ಕುಮಾರ್ ಸರ್ IPS ಆಗಿ ಅವರು ಮೊದಲನೇ ಡ್ಯೂಟಿ ಹಾಸನಲ್ಲಿ ಮಾಡ್ಬೇಕು ಅನ್ನೋದು ನನಗೆ ಒಂದ್ 2-3 ಸಲ ಅದು ಏನು ಅದು ಒಳಗಡೆಯಿಂದ ಬರ್ತಾನೆ ಇರುತ್ತೆ. ಫಸ್ಟ್ನೇ ಡ್ಯೂಟಿ ಮೊದಲನೇ ಡ್ಯೂಟಿಗೆ ಜಾಯಿನ್ ಆಗ್ಬೇಕಾಗಿರೋದೇ ಹಾಸನಲ್ಲಿ IPS ಆಗಿ. ವೆರಿ ಗುಡ್, ನಿಮ್ಮ ಗೋಲ್ ಚೆನ್ನಾಗಿದೆ ಮೇಡಮ್. ಅದ್ಭುತ ಮೇಡಮ್. ಅಲ್ಲ, ಮೊನ್ನೆ ಯಾರೋ ಒಂದು ಪತ್ರಿ ಸರ್ಗೆ ಕ್ವಶನ್ ಕೇಳ್ತಾ ಇದ್ರು, ಸರ್ ನೀವು ಪ್ರಧಾನ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ ಸರ್ ಅಂತ ಹೇಳಿದ್ರು. ಪ್ರಧಾನ ಮಂತ್ರಿ ಆದ್ರೆ ಫಸ್ಟ್ ನಾನು ಸಸ್ಯಾಹಾರ ಆಗ್ತೀನಿ, ಅದೇ ಗೋಲ್ ಇತ್ತು ಅವ್ರದ್ದು. ಅವ್ರು ಇನ್ನೇನು ಹೇಳಿಲ್ಲ ಮೇಡಮ್. ಅವ್ರು ಯಾರು ಕೇಳಿದ್ರು ಹಾಗೆ ಹೇಳಿದ್ರು ಅವ್ರು ಪತ್ರಿ ಸರ್. ಎಲ್ಲಾರು ಥ್ರೋಟ್ ಇಂಡಿಯಾನ ಪೂರ್ತಿನ ಪ್ರಾಣಿಗಳನ್ನೆಲ್ಲ ನಾನು ಉಳಿಸ್ತೀನಿ, ಸಸ್ಯಾಹಾರ ಮಾಡ್ತೀನಿ ಅಂದ್ರು ಮೇಡಮ್. ಅದು ತುಂಬಾ ಗೋಲ್ ಆಯ್ತು ನಿಜವಾಗಿ. ಎಷ್ಟು ಅವ್ರು ನೋಡಿ, ಅವ್ರ ಮನ್ಸಲ್ಲಿ ಏನಿದೆ ನೋಡಿ, ಪ್ರಾಣಿ ಹಿಂಸೆ ಮಾಡಬಾರ್ದು, ಅದೊಂದಿತ್ತು. ಆ ಗೋಲ್ ಮಾಡ್ತಾರೆ ನೋಡಿ ಮೇಡಮ್. ಆತರ ಅರುಣ್ ಕುಮಾರ್ ಸರ್ ಕನಸ್ ಕಾಣ್ತಾ ಇಲ್ವಾ ಗೊತ್ತಿಲ್ಲ, ನಾನಂತೂ ಎಲ್ ಕೂತ್ರು ಎಲ್ ನಿಂತ್ರುವೆ ಅರುಣ್ ಕುಮಾರ್ ಸರ್ ಹಾಸನಿಗೆ ಬಂದ್ರೆ ನಾನು ಹಿಂಗೆ ಡೈಲಿ ಹೋಗಿ ಮಾತಾಡ್ಸ್ಬೇಕು, ಡೈಲಿ ಹೋಗಿ ಅವ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಡೈಲಿ ಭೇಟಿ ಮಾಡ್ಬೇಕು. ಅಯ್ಯೋ ಅವ್ರೆಲ್ಲ ಇವ್ರು ಇಷ್ಟೊಂದು ದೊಡ್ಡ ಅಧಿಕಾರಿ, ಇವ್ರ ಹತ್ರ ಇಷ್ಟೊಂದು ಸಲಿಗೆಯಾಗಿ ಮಾತಾಡ್ತಾರೇನ ಅಂತ ಅನ್ಕಂತಾರೇನ, ಈ ತರ ಒಂದ್ ಥಿಂಕಿಂಗ್ ನನ್ನೊಳಗೆ ಬರ್ತಾ ಇರೋದು. ಎಲ್ಲಾರ ಫ್ರೀಯಾಗಿ ಕೂತಿದ್ದಾಗ ಅದೇ ಸಡನ್ ಆಗಿ ನನ್ ತಲೆಗೆ ಐಡಿಯಾ ಬಂದಾಗ ಅದನ್ನೇ ಒಂದು ಸ್ಟೋರಿ ತರ ನಾನ್ ತಲೆ ಒಳಗ್ ನಡೆಸ್ತಾ ಇರ್ತೀನಿ ಅದನ್ನ. ಆಗತ್ತೆ ಮೇಡಮ್. ನಿಮ್ ಗೋಲ್ ಏನಿದೆ ಹಾಗೆ ಆಗತ್ತೆ. ಇಷ್ಟರಲ್ಲಿ ಅವರು ಅಷ್ಟೇ IPS ಆಗ್ತಾರೆ, ಹಾಸನಕ್ಕೆ ಬರ್ತಾರೆ, ಅಲ್ಲಿ ವೆಜಿಟೇರಿಯನ್ ಅಲ್ಲಿ ಮಾಡ್ತಾರೆ, ಎಲ್ಲಾರ್ಗು ಒಂದ್ ದಾರಿ ತರ್ತಾರೆ ಮೇಡಮ್. ನಮ್ ಪತ್ರಿ ಸರ್ ಆಶೀರ್ವಾದ ಮೇಡಮ್. ನಿಜವಾಗಿ ಆ ಪತ್ರಿ ಸರ್ ಒಂದು ನಮ್ಗೆ ಮಂದಿ ಹೊತ್ತಿಂದ ಅವಳೆಲ್ಲ ನೋಡ್ತಾ ಇದ್ರೆ ಮೇಡಮ್. ಹೇಳಿ ನೋಡೋಣ, ನಿನ್ನೆ ನಾನ್ ಸ್ಟೋರಿ ನೋಡಿದ್ರೆ ಆಗಿತ್ತು, ನಮ್ಗೆಲ್ಲ ಮರ್ತೋದ್ರಿ. ಇವತ್ತು ಯಾರು ಎಲ್ಲ ಅವರೆಲ್ಲ ಅಷ್ಟೇ. ನಾನು ಹ್ಯಾಪಿ ಆಗಿದ್ದೀನಿ ನೋಡಿ ನಾನು, ಯಾವ ರೀತಿ ಆತರ ಮೇಡಮ್. ಎಲ್ಲ ಸಸ್ಯಾಹಾರಿಗಳಾಗ್ಬೇಕು, ಅದಕ್ಕೆ ಹೇಳ್ತಾರೆ ಹಿಂಸಾ ಚೋಡೋ ಅಲ್ಲ. ಇವರು IPS ಆದ್ರೆ ಗುಡಾಕೇಶವನ್ನು ಮುಂದುವರಿಸುವವರು ಯಾರು? ಸರ್ ಮುಂದುವರ್ಸ್ತಾರೆ ಸರ್. ಅವ್ರು ಬೇರೆ ಪತ್ರಿ ಸರ್ ಬರ್ತಾರೆ, ಇನ್ನೊಬ್ರು ಬಂದೇ ಬರ್ತಾರೆ, ಹೇಳಲೇಬೇಡಿ. ಬಂದೇ ಬರ್ತಾರೆ. ಅವ್ರ ಥಾಟ್ ಯಾರು ಬಿಡ್ತಾರೆ ಆ ತರ. ಪತ್ರಿ ಸರ್ ಯಾರು ಬಿಡ್ಲಿಲ್ಲ ಅಲ್ಲ, ಅವರು ಬೇರೆ ಪತ್ರಿಕೆಯವರು ಬಂದ್ರೆ ಬೇರೆ ಗ್ರೂಪ್ ಮಾಡ್ಲಿ, ಇವರು ನಮಗೆ ಬೇಕು, ನಮ್ಮ ಗ್ರೂಪ್ ಹೀಗೆ ಮುಂದುವರಿಬೇಕು.
ಇವ್ರಿಗೆ ಹಾಗಾಗಿ ಎಲ್ಲದಕ್ಕೂ ಶಕ್ತಿ ಇದೆ ಸರ್ ಅರುಣ್. ಜಯಲಕ್ಷ್ಮಿ ಅವರು ಹಾ ಮಟನ್ನ ಬಗ್ಗೆ ಹೇಳಿದ್ರಿ. ಜಯಲಕ್ಷ್ಮಿ ಅವರು ಉನ್ನತ ಲೋಕದ ನೃತ್ಯದ ಬಗ್ಗೆ ಹಾ ನೀವು ಭಾಷ್ಯ ಬರಿಬೇಕು. ಹ್ಮ್ ಆಗ ಮಟನಿಂದ ಸನಾತನದ ಕಡೆಗೆ ಹೋಗ್ತದೆ. ಅದು ಹಾಸನದಲ್ಲಿ ಬದುಕು ಹಸನವಾಗುತ್ತದೆ. ಆಗ ಹಾ ಸವಿತ್ರ ಹಾ ಭಟ್ ಹಾಡಿದ ಇದು ವಚನ ಉಂಟಲ್ವಾ, ಆಗ ಸರ್. ಅವರು ಹಾ ಸಂಗೀತಕ್ಕೆ ಭಾರತಿ ಆಗ್ತಾರೆ, ಹಾ ಹಾ ಗೀತೆಗೆ ಸಾರಥಿ ಆಗ್ತಾರೆ, ಹ್ಮ್ ಮಂಕುತಿಮ್ಮನ ಕಗ್ಗಕ್ಕೆ ಮಾರುತಿ ಆಗ್ತಾರೆ. ಆಗ ವಾವ್ ಕುವೆಂಪು ಕೃಷ್ಣರ ಚಕ್ರಗಳೇ ನಿಜವಾಗಿ ವಿಜಯಲಕ್ಷ್ಮಿಯಾಗಿ ಕೃಷ್ಣನ ಕೊಳಲಾಗುತ್ತದೆ. ಸೂಪರ್ ಸರ್. ಥ್ಯಾಂಕ್ ಯು. ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ಏನೋ ಒಂದು ಧನ್ಯ ಪುಣ್ಯವಂತರು ಅನ್ಸುತ್ತೆ ಸರ್. ನಾನ್ ನಂಗ್ ಅನ್ಕತಾ ಇದ್ದಿ ಎಷ್ಟು ಚೆನ್ನಾಗಿ ಇವ್ರು ಎಲ್ರ ಬಗ್ಗೆನೂ ಒಂದು ಇದನ್ನ ಆ ತಕ್ಷಣಕ್ಕೆ ಅವರು ಮೈಂಡ್ ಅಲ್ಲಿ ಬಂದು ಹೇಳ್ತಾರಲ್ಲ. ಇವ್ ಯಾರಿರ್ಬೋದು ಒಂದ್ ದಿವಸನು ವಿಡಿಯೋ ಆನ್ ಮಾಡಿಲ್ವಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಇವತ್ತು ವಿಡಿಯೋ ಆನ್ ಮಾಡಿದೀರಾ ಸರ್. ಥ್ಯಾಂಕ್ ಸರ್, ತುಂಬಾ ಖುಷಿ ಅದೆಲ್ಲ ಆಯ್ತು. ಅದು ಏನು ನಿಮಗೆ ನಿಮ್ಮ ಆತ್ಮಕ್ಕೆ ತೃಪ್ತಿ ತಂದರೂ ಆಂಜನೇಯನ ಪಾದಕ್ಕೆ ಅದು ಸಮರ್ಪಣೆ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಅರ್ಪಣ. ನೀವು ಅದ್ಭುತ. ಸ್ವರ್ಗಲೋಕದಿಂದ ನಾರದ ಮುನಿಯಿಂದ ವರವನ್ನು ಪಡೆದು ಬಂದಿರುವ ಮಹಾನ್ ಆತ್ಮ ಅಲ್ವೇ? ವರವ ಕೊಡೆ ಚಾಮುಂಡಿ, ವರವ ಕೊಡೆ ಚಾಮುಂಡಿ ಅಂತ ಕೇಳಬೇಕಂತಿಲ್ಲ. ಜಯಲಕ್ಷ್ಮಿ ಗುಡಾಕೇಶ ಧ್ಯಾನಿಯ ನೋಡಿದರೆ ಸಾಕು ವರವ ಪಡೆದಂತೆ ಅಂತ, ಮಾರುತಿಯ ಸ್ಮರಿಸಿದಂತೆ. ಅದಕ್ಕೆ ಮಾರುತಿ ನುಡಿಸುತ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಒಂದೇ ಆತ್ಮಗಳು ಸರ್. ಎಲ್ಲರೂ ಒಂದೇ ಲೋಕದಿಂದ, ಒಂದೇ ಬೆಳಕಿನ ಲೋಕದಿಂದ ಬಂದವರಲ್ವಾ ಸರ್ ನಾವೆಲ್ಲರೂ. ಹಾಗಾಗಿ ನಿಮ್ಮ ಏನು ನೋವುಂಟಲ್ಲ, ಅದು ನೋವು ಬೇಡ. ಮೊನ್ನೆ ಯಾರೊಬ್ರು ಗುಡಾಕೇಶಿ ಜ್ಞಾನಿ ಹೇಳಿದ್ರು, ಯಾರಂತ ಹೆಸರು ನೆನಪಾಗ್ತಿಲ್ಲ, ನಮಗೆ ನತದೃಷ್ಟರು ಅಂತ ಹೇಳ್ತೇವೆ, ನಮಗೆ ಕಷ್ಟದಲ್ಲೂ ಕೂಡ ಒಂದು ಆಶೀರ್ವಾದ ಅಡಗಿರುತ್ತದೆ ಅಂತ. ಹಾಗಾಗಿ ಅದನ್ನು ಇಂಗ್ಲಿಷ್ ಅಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಏನು ಅದು ನಾರದ ಮಹರ್ಷಿಯ ಅತಿಯಾದ ಪ್ರೀತಿಯ ಕಾಣಿಕೆ, ನಿಮಗೆ ಅದು ಪಾಪನಾಶಿನಿಯಾಗಿ ಬಂದಿದೆ. ಅದು ನಿಮಗೆ ತಪಸ್ಸು ಸರ್, ಖಂಡಿತ. ಹಾಗಾಗಿ ನಿಮಗೆ ಅದು ಶಾಪ ಅಲ್ಲ, ನಿಮ್ಮ ಸಾಧನೆಗೆ ಅದು ಶಪಥ. ಹಾಗಾಗಿ ನೀವು ನಿಜವಾಗಿ ಲೌಕಿಕ ನಿಧಿಗೆ ನೀವೇನು ಲೌಕಿಕ ನಿಧಿ ಉಂಟಲ್ಲ, ಅದು ದೊಡ್ಡ ವಿಚಾರ ಅಲ್ಲ. ನೀವು ಈಗಿನ ನಿಮ್ಮ ಜೀವನವೇ ಒಂದು ನಿಧಿ. ಆದರೆ ಗುಡಾಕೇಶದ ತಪಸ್ಸನ್ನು ಮಾಡೋದ್ರಿಂದ ಗುಡಾಕೇಶಕ್ಕೆ ನೀವು ವಾರಿದಿ, ಅದರಲ್ಲಿ ನಿಮ್ಮ ಸನ್ನಿಧಿಯನ್ನು ನಾವು ಕಾಣಬೇಕು. ಕಾಣ್ತಾರೆ ಅವ್ರು. ಒಂದು ಕೆಲಸ ಬಾಕಿ ಇದೆ ಅಷ್ಟೇ, ಅವ್ರು ಮಾಡಿ ಹೋಗೋದೆ. ನನಗೆ ಅರುಣ್ ಸರ್ ಮಾತಾಡುವಾಗ ಕಾಣುತ್ತದೆ, ಎಲ್ಲವ ಜ್ಞಾನವನ್ನು ಬಚ್ಚಿಟ್ಟುಕೊಂಡು ಬಹಳ ಸದಾಕಾರಂ ಶಾಂತಮೂರ್ತಿಂ ಭುಜಗಾಕಾರಂ ಅಂತ ಬರ್ತದೆ. ಸುಮ್ಮನಿದ್ದು ಎಲ್ಲವನ್ನು ತಿಳಿದು ಏನು ತಿಳಿಯದರಂತೆ ನಿರ್ಲಿಪ್ತರಾಗಿರುವಂತ ಒಂದು ಯೋಗಿ. ಇದು ಉತ್ಪ್ರೇಕ್ಷೆ ಅಲ್ಲ, ಎಲ್ಲರಿಗೂ ಇದು ಗೊತ್ತಿದ್ದ ವಿಷಯವೇ. ಇದ್ರಲ್ಲಿ ನಾನೇನು ನನಗೆ ಗೊತ್ತಾಗಿದೆ ಅಂತ ಹೇಳುವಂತ ವಿಚಾರ ಇಲ್ಲ. ಯಾಕಂತ ಕೇಳಿದ್ರೆ, ಆಗ ನಾವು ಫೋನ್ ಮಾಡಿ ಮಾತಾಡಿದ್ದೆವು. ನೀವು ಇಲ್ಲಿ ಯಾರೊಬ್ರು ಹೇಳಿದ್ರು ನಮಗೆ ನರ ಎಳಿತ ಉಂಟಂತ. ನನಗೆ ಆಜ್ಞಾಚಕ್ರ ಎಲ್ಲಿ ಅಂತ ನನಗೆ ಆಗ್ಲೇ ಗೊತ್ತಾದ್ದು. ಏನು ಮಾಹಿತಿ ಇತ್ತು, ಆದ್ರೆ ನನ್ನ ನಿಜ ಅನುಭವಕ್ಕೆ ಬಂದದ್ದು ಆಗ. ಇಷ್ಟು ಜಾಗೃತಿ ಆಗ್ತದೆ ಅಂತ ಹೇಳಿದ್ರೆ ಎದ್ದು ನಿಲ್ಸದ ನಮ್ಮನ್ನು. ಅವರ ಕೆಲವು ಮಾತುಗಳು ಕೇಳಿದ್ರೆ ಸಾಕು. ಇದು ನನ್ನ ನಿಜ ಅನುಭವವನ್ನು ಹೇಳಿಕೊಂಡಿದ್ದೇನೆ ಅಷ್ಟೇ. ಅಷ್ಟು ಶಕ್ತಿ ಇದೆ ಅವರ ಮಾತಲ್ಲಿ. ಹಾಗಿರುವಾಗ ನಾನು ಅವ್ರ IPS ಗೆ ಹೋಗ್ಲಿ ಅಂತ ನಾವು ತಟಸ್ಥ ಭಾವನೆ, ನಾವು ಏನು ಹೇಳುವುದಿಲ್ಲ, ಒಬ್ಬರಿಗೆ ಅಡ್ಡಗಾಲು ಹಾಕುವುದಿಲ್ಲ, ನೀವು ಬೇಡ ಅಂತಲೂ ಹೇಳೋದಿಲ್ಲ. ಅಂತರ ಅರ್ಥ ಏನಂತ ಗೊತ್ತಿರ್ತದೆ. ಮಹಾನ್ ಆತ್ಮಗಳ ಹಲವಾರು ಜನ್ಮಾಂತರಗಳಲ್ಲಿ ಸಾಧನೆ ಮಾಡಿ ಸಿದ್ಧತ್ವವನ್ನು ಪಡೆದ, ಈಗ ಯೌವನದಲ್ಲಿ ಸಾಮಾನ್ಯರಂತೆ ಕಾಣಿಸಿದ್ರು ಕೂಡ ಅಂತ ಆತ್ಮಗಳ ಮಾರ್ಗದರ್ಶನ ನಮ್ಮಂತವರಿಗೆಲ್ಲ ಅಗತ್ಯವಿದೆ. ನಾವು ಇದರ ಹಿಂದೆ ತುಂಬಾ ಹಿಂದೆ ಹೋಗಿ ಯೋಚನೆ ಮಾಡ್ಬೇಕು.
ನನ್ನ ಹೌದು ಸರ್. ಮಾತು ನಿಮಗೆ ಪತ್ಯ ಆಗದಿದ್ರೂ ತೊಂದರೆ ಇಲ್ಲ, ನಾವು ಇದ್ದದ್ದನ್ನು ಹೇಳಿದ್ದೇವೆ. ನಾರದ ಅದೇ ಮುನಿಗಳ ಅಲ್ವಾ ಸರ್ ಅವರು, ನಾರದ ಮುನಿಗಳ ಅಂಶ, ಹಂಗಾಗಿ ಆ, ಅವರು ಎಲ್ಲಾ ವಿಚಾರನೂ ಗೊತ್ತಿರುತ್ತೆ. ಹೌದು. ಮೌನವಾಗಿ ಆ ಟೈಮಲ್ಲಿ ಏನು ಹೇಳ್ಬೇಕೋ ಅದನ್ನ ಹೇಳ್ತಾರೆ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಆತರ ನಟನೆ ಕೆಲವು ಸಮಯ ಮಾಡಬಹುದು, ಅದು ಸಹಜವಾಗಿರುವುದು ಸಾಧ್ಯ ಇಲ್ಲ. ಅದು ಒಬ್ಬನನ್ನ ಅನುಕರಣೆಯೂ ಮಾಡಬಹುದು, ಅದು ತಾತ್ಕಾಲಿಕ. ಅದ್ರ ನೈಜತ್ವ ಉಂಟಲ್ಲ ಒಳಗಿದ್ದದ್ದು, ಅದು ಅವರ ಸಾಧನೆ. ಅದರ ಬಗ್ಗೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಸೊತ್ತುಗಳು ನಮಗೆ ಬೇಕು. ಅದಕ್ಕೆ ಮೋದಿ ಮೋದಿ ಅಂತ ಹಾಗೆ ಹೇಳ್ಬೋದು, ಮೋದಿ ಅಂತೆ ಇನ್ನೊಬ್ಬರಿಗೆ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೋದಿ ಯಾವತ್ತು ಮೋದಿ. ಹೌದು ಸರ್. ಇದನ್ನ ನಿಮಗೆಲ್ಲ ನನಗಿಂತ 1000 ಪಟ್ಟು ಯೋಚನೆ ಮಾಡುವ ಶಕ್ತಿ ಇದೆ. ಹಲವಾರು ಮಂಡಲೇಶ್ವರರೇ ಇಲ್ಲಿ ಇದ್ದೀರಿ. ಹಾಗಿರುವಾಗ ನೀವು ಅದನ್ನು ಹೇಳ್ಬೇಕು. IPS ಅಂತ ಹೇಳೋದು ಅದೊಂದು ಲೌಕಿಕ ಆದಷ್ಟೇ. ಹಾಗಂತ ನಾನು ಅದಕ್ಕೆ ತುಂಬಾ ಗೌರವಿಸ್ತೇನೆ. ಗುಡಾಕೇಶ ಇದು ಏನು ದೊಡ್ಡ ಭಾಗ್ಯ. ಗುಡ ಪ್ಲಸ್ ಕೇಶ. ಕೇಶವ್ ಇಲ್ಲಿಂದ ಎಲ್ಲಿಗೆ ಹೆಸರು ಎಲ್ಲಿಗೆ? ಅಬ್ಬಾ, ಹೌದು ಅಜ್ಜಗಜ ಅಂತ. ಹೌದು ಸರ್. ಹೌದು. ಅದಕ್ಕೆಲ್ಲ ಉಮೆಯೂ ಇರ್ತಾಳೆ, ಕೃಷ್ಣನೇ ಇರ್ತಾನೆ. ಹಾಗಾಗಿ ಎರಡೂ ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಸೇರಿದಾಗ ಅದು ಪ್ರಬಲವಾಗ್ತದೆ. ಅಬಲೆಯು ಸಬಲೆಯಾಗಬಲ್ಲಳು, ಶಬರಿಯನ್ನು ಶಬರಿಯಾಗುವಳು. ಅರುಣ್ ಸಾರಿ ಇದ್ರೆ ಎಲ್ಲಾ ಸೀತಾಮಾತೆಯರು ಶಬರಿ ಆಗುವರು, ಎಲ್ಲ ಇದು ಪುರುಷರು ರಾಮರಾಗುವರು. ಗೂಢಕೇಶದ ದೊಡ್ಡ ಜ್ಞಾನಿ ಅಂದ್ರೆ ಸರ್ ನೀವೇನೆ. ನಿಜವಾಗ್ಲೂ ಇವತ್ತು ನಿಮ್ಮನ್ನ ವಿಡಿಯೋ ಆನ್ ಮಾಡಿ ನೋಡಿದ್ದೆ ನಮ್ದು ಒಂದು ಪುಣ್ಯ. ಡೈಲಿ ನೀವು ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ, ಹಂಗೆ ಮಾತಾಡ್ತಾ ಇದ್ದೆ. ಡೈಲಿ ನಾವು ಪದ್ಯ ಹೇಳುವ ಅಭ್ಯಾಸ ನಮಗೆ. ಅದು ಏನಿದ್ರು ಆಂಜನೇಯನ ಪ್ರಸಾದ, ನಮ್ಮದು ಅಂತ ಹೇಳಲಿಕ್ಕೆ ಏನಿಲ್ಲ. ನೀವು ಸ್ವರ್ಗಲೋಕದಿಂದ ಇಳಿದು ಬಂದಿರುವಾಗ ಶ್ರೀಲೋಕ ದೇವತೆ. ಖಂಡಿತ. ಆಗ ನಾಗರತ್ನ ಮೇಡಮ್ ದೃಶ್ಯವಳಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಅವರು ಹಿಂದೆ ಇದ್ದುಕೊಂಡು ಎಲ್ಲವನ್ನು ಗ್ರಹಿಸ್ತಾರೆ, ಎಲ್ಲದಕ್ಕೂ ಉತ್ತರಿಸ್ತಾರೆ ಅವರು. ನಾಗರತ್ನಮ್ಮ ಬೆಸ್ಟ್ ಸರ್. ಅಮ್ಮ ಏನ್ ಸರ್ ಅವ್ರ ಸಾಧನೆ ಏನು? ಅವ್ರ ಇದೇನು ಬಹಳ ಇದೆ, ನಾಗರತ್ನಮ್ಮನವ್ರದ್ದು ಬಹಳ ಬಹಳ ಇದೆ. ಇದೆ ಸರ್. ಅಮ್ಮ ತೋರಲ್ಲ, ಆ ಮಕ್ಕದಲ್ಲೇ ಕಾಣಿಸುತ್ತೆ ನೋಡಿ ನಾಗರತ್ನಮ್ಮನವ್ರದ್ದು ಯಾವ ರೀತಿ ಕಾಣಿಸುತ್ತೆ. ನೀವು ಒಂದಿನ ಸುಮ್ನೆ ಕುತ್ಕೊಂಡು ನೋಡಿ, ಅವರಲ್ಲಿ ಏನು ಆ ಮೌನದಲ್ಲಿ ಆ ತರ ಹೇಗಿದೆ, ಅದ್ಭುತ ಸರ್. ಇವತ್ತಿನ ನಮ್ಮ ಇದರಲ್ಲಿ ಗುರುಕೇಶಿ ನಾಗರತ್ನಮ್ಮವರು ನನ್ಗೆ ಲೈಕ್ ಏನ್ ಹೇಳಿದ್ನಲ್ಲ, ಅವರು ಒಂದು ಸಾಕ್ಷಾತ್ ದೇವಿ ರೂಪನೇ ನಿಜವಾಗಿ ಅನ್ಸುತ್ತೆ. ಉಗ್ರ ನರಸಿಂಹನನ್ನು ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿದ ಮಹಾನ್ ಗುಡಾಕೇಶಿ ಆತ್ಮ ಅದು. ವಾ 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 ವಾ. ಹಾಗೆ ಹರಿಪ್ರಿಯಳು ಹೌದು, ಸಸ್ಯಾಹಾರ ಪ್ರಿಯಳು ಹೌದು, ಪ್ರಾಣತತ್ವವನ್ನು ಪೋಷಿಸುವವಳು ಹೌದು, ಪ್ರಾಣತತ್ವವನ್ನು ವೃದ್ಧಿಸಿಕೊಂಡವಳು ಹೌದು. ಅಯ್ಯೋ ಸರ್, ಇಷ್ಟೆಲ್ಲ ನನ್ನ ಬಗ್ಗೆ ಹೇಳ್ಬೇಡಿ ಸರ್, ನಾನು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ಇನ್ನು. ನೀವು ಬರ್ಬೇಕು ಅಂತ ಮೇಡಮ್ ನೀವ್ ಇದ್ದೀರಾ, ನೀವು ಗೊತ್ತಾಗಲ್ಲ ಅಷ್ಟೇ. ನಮ್ಗೆಲ್ಲ ಗೊತ್ತಾಗುತ್ತೆ. ನಾವ್ ಧ್ಯಾನ ಮಾಡೋದ್ರಿಂದ ನಿಮ್ಮ ಹಾರ ಏನು ನೋಡ್ತೀವಿ ಮೇಡಮ್ನವ್ರೆ, ನಮ್ಗೆ ಗೊತ್ತಾಗತ್ತೆ ಯಾವ ಹಾರ ಏನು, ಸಿಲ್ವರ್ ನಿಮ್ದು ಯಾರ, ಗೋಲ್ಡನ್ ಹಾರ ಏನು, ರತ್ನಮ್ನವ್ರು ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ ಮೇಡಮ್ನವ್ರೆ. ನಿಮ್ಮಲ್ಲಿ ಇರ್ತಕ್ಕಂಥ ಹಾರ ಏನು, ಎಷ್ಟು ಗೊತ್ತಾ, ಹಾರ ನೋಡ್ಬೇಕು ಎಷ್ಟು ಇದಾಗುತ್ತೆ ಗೊತ್ತಾ. ಹಾಗಿದೆ ಮೇಡಮ್ನವ್ರೆ. ನಿಜವಾಗಿ ಆ ಕ್ರಾಂತಿ, ಆ ಮಗ್ದಲ್, ಆ ಕಡೆ ಸಾಕ್ಷಾತ್ ದೇವಿ, ಇವುಗಳೆಲ್ಲ ಗೊತ್ತಿಲ್ಲ. ನಾವೆಲ್ಲ ನೋಡ್ತೀವಿ ನಿಮ್ ರೂಪದಲ್ಲಿ, ನಾವು ದೇವಿ ರೂಪ ನೋಡ್ತೀವಿ, ಯಾರಿಗೆ ಹೇಳಲ್ಲ ಅಷ್ಟೇ. ಸಾಕ್ಷಾತ್ ಕೂತ್ಕೊಳ್ಳಿ ನೋಡೋಣ, ಚೆನ್ನಾಗಿರುತ್ತೆ ಗೊತ್ತಾ ಹೇಳ್ಬೇಕಂದ್ರೆ. ಇಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ, ಅಲ್ಲಿ ಸಾಕ್ಷಾತ್ ಇದೆಯಲ್ಲಿ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಿ, ತಾಳ್ಮೆ ಸಹನೆ ಎಲ್ಲ ತುಂಬಾ ಸಹನೆ ತುಂಬಾ ಇದೆ, ತಾಳ್ಮೆದಲ್ಲೂ ಇದೆ ಮೇಡಮ್ನವ್ರೆ. ಬರುತ್ತೆ ನನಗಂತೂ ತುಂಬಾ ಮೇಡಮ್ ಇಷ್ಟ. ಈಗ ಹೇಳಿದ್ರಲ್ಲ ಸರ್, ಅದು ನಿಜ. ನಂದು ಪಾರ್ವತಿ ಅಂಶ ಸರ್ ನಂದು. ನಿಮ್ಮನ್ಸಲ ಬಂತು. ಒಂದ್ಸಲ ರಾಜೇಶ್ ಸರ್ ಸಾಂಗ್ ಅಲ್ಲಿ ಹೇಳಿದ್ರು ಸರ್, ನಾನು ಕೂಡಲ್ ಸರ್ ಕ್ಲಾಸ್ ಅಲ್ಲಿ ಅಟೆಂಡ್ ಆದಾಗ, ನಾನು ಇಲ್ಲಿ ಕ್ಲಾಸ್ ತಗೊಂಡಾಗ ಸರ್ ಸಹ ಅದನ್ನೇ ಹೇಳಿದ್ರು. ಬಟ್ ನಾನು ಇಲ್ಲಿವರೆಗೂ ಅದು ಎಕ್ಸ್ಪೋಸ್ ಮಾಡಿರ್ಲಿಲ್ಲ ಸರ್, ನಂದು ಯಾವ ದೇವಿ ಅಂಶ ಅಂತ. ಸೊ ಇವತ್ತು ನೀವೆಲ್ಲ ಹೇಳಲಿಕ್ಕೆ ನಾನು ಹೇಳಿದೆ ಸರ್.
ಹೇಳಿ ಹೇಳಿ ನಾನು ಹೇಳಿ. 3 ಜನ್ಮಗಳನ್ನ ನಾನು ನೋಡ್ಕೊಂಡಿದ್ದೀನಿ ಸರ್ ನಾನು ಎಲ್ಲ ನಾನು ಓ, ಬಟ್ ಸಮಯ ನನಗೆ ಬಂದಾಗ ಹೇಳ್ತೀನಿ ಸರ್. ಬಟ್ ಒಮ್ಮೆ ಟೆಕ್ನಿಕಲ್ ನಂದು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಆನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್. ಇಲ್ಲಾಂದ್ರೆ ಡೈಲಿ ವಿಡಿಯೋ ಆನ್ ಆಗಿರುತ್ತೆ ನಂದು. ಮೇಡಮ್ ಈಗ ನಿಮ್ಮಂತ ಅಲ್ಲ ಮೇಡಮ್ ನೀವು ಆನ್ ಮಾಡ್ಕೊಂಡ್ಲೇಬೇಕಾಗಲ್ಲ. ನಿಮ್ಮ ಆ ಹೃದಯ ಇದೆಯಲ್ಲ, ಆಹಾರ ಆಹಾರ ಅನ್ನೋದು ನಮ್ಮ ಒಳಗಡೆ ಗೊತ್ತಾಗುತ್ತೆ ಮೇಡಮ್ ಅವರೇ, ಯಾವ ರೀತಿ ಹಾಡ್ ಅಂತ ಗೊತ್ತಾಗ ಮೇಡಮ್. ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ತೊಂದರೆ ಇಲ್ಲ. ಪಾರ್ವತಿ ದೇವಿ ಗುಪ್ತವಾಗಿದ್ದುಕೊಂಡು ಪ್ರತ್ಯಂಗಿರೆಯನ್ನು ಸೃಷ್ಟಿ ಮಾಡಿದ ಮಹಾನ್ ತಾಯಿ, ಏನು ಸಾಮಾನ್ಯಳೇ. ಬಹಳ ಥ್ಯಾಂಕ್ ಯು. ಖುಷಿ ಆಯ್ತು. ಬಹಳ ನಮಿಗೆಲ್ಲ ನಿಮ್ಮನ್ನು ಹೇಳಿ ಸಂತಸ ಪಡುವಂಥದ್ದೇ ನಮ್ಮ ಒಂದು ಏನು ಹವ್ಯಾಸ. ನಿಮ್ಮಲ್ಲಿ ದೊಡ್ಡತನ ಉಂಟಲ್ವಾ, ಅದನ್ನ ನಾವು ಇಷ್ಟಪಡ್ತೇವೆ. ನಾವು ನಮ್ಮಲ್ಲಿಲ್ಲ ಅಂತ ನಮಗೆ ಕೊರಗಿಲ್ಲ. ನಿಮ್ಮಲ್ಲಿ ಇರುವಂತದ್ದು, ನೀವೆಲ್ಲ ಭಾರತದಲ್ಲಿ ಹುಟ್ಟಿದಿರಲ್ವಾ, ನಾವು ಹುಟ್ಟಿದ್ದೇವಲ್ವಾ, ದೊಡ್ಡ ಸೊತ್ತು ಅದು. ನಾವು ಅದನ್ನು ಗುರುತ ಮಾಡಬೇಕು. ಓಕೆ ಮಾಸ್ಟರ್. ಕಾಂತ ಬಹಳ ಮಾತಾಡಿ. ಧನ್ಯವಾದ ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು ಸರ್. ಬಾಕಿಯವರು ಮಾತಾಡಿ. ಥ್ಯಾಂಕ್ ಯು, ವೆರಿ ಗುಡ್. ಕಾಂತಮ್ಮ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ಗುಡಕೇಶದ ಮಾಸ್ಟರ್ಸ್ಗೆಲ್ಲರಿಗೂ ನನ್ನ ನಮಸ್ಕಾರ. ವಿಡಿಯೋ ಎಲ್ಲ ಆಯ್ತು ಅವ್ರ ಮೇಡಮ್. ಜಯಲಕ್ಷ್ಮಿ ಅವರ ಅನುಭವ ತುಂಬಾ ಚೆನ್ನಾಗಿತ್ತು ಸರ್. ನಮ್ಗೊಂದು ಕ್ಷಣ ಆಪ್ತಮಿತ್ರ ಮೂವಿ, ಗರುಡ ರೇಖೆ ಮೂವಿ ನೆನಪಾಯ್ತು ಸರ್. ಒಂದು ಕ್ಷಣ ನಮ್ಗೆ ಮೇಡಮ್ ಹೇಳಿದ್ದು ಸ್ಟೋರಿ ಕೇಳಿ ನಮ್ಗೆ ಆ 2 ಮೂವಿ ನನ್ಗೆ ತಕ್ಷಣ ನೆನಪಾಯ್ತು. ಅವ್ರು ಹೇಳಿ ಸ್ಟೋರಿ ಹಾಗೆ ಇತ್ತು. ತುಂಬಾ ಚೆನ್ನಾಗಿದೆ ಅವ್ರ ಅನುಭವ. ಹಿಂದಿನ ಜನ್ಮಗಳು ಇದೆಯಾ ಅಂತಾನು ನನ್ಗೂ ಡೌಟ್ ಸರ್. ಕೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ಮತ್ತೆ ನಾಗರತ್ನ ಮೇಡಮ್ ಹಂಚ್ಕೊಂಡಿಲ್ಲ, ಹಂಚ್ಕೋತಾರಂತೆ. ಆದಷ್ಟು ಬೇಗ ಹಂಚ್ಕೊಳ್ಳಿ ಮೇಡಮ್ ನೀವು ಅದನ್ನ ಅನುಭವನ. ಹಂಚ್ಕೊಂತಾರೆ. ತುಂಬಾ ಚೆನ್ನಾಗಿತ್ತು. ರಾಜೇಶ್ ಸರ್ ಅಂತೂ ಅವ್ರಿಗೆ ಏನೋ ನೋಡಿ ಹೇಳ್ಬೇಕು, ಬುಕ್ ಓದಿ ಹೇಳ್ಬೇಕು ಅನ್ನೋದು ಏನು ಇಲ್ಲ. ಆ ಒಂದು ಪದಗಳಿಗೆ ಅನುಗುಣವಾಗಿ ವರ್ಣನೆ ಮಾಡ್ತಾರಲ್ಲ ಸರ್, ಅದಕ್ಕೆ ನಾವೆಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ರಾಜೇಶ್ ಸರ್ಗೆ. ಖಂಡಿತ ಮೇಡಮ್. ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಪ್ರತಿಯೊಬ್ಬರನ್ನು. ಅದೆಲ್ಲಿ ಬಂದ್ಬಿಡುತ್ತ ಸರ್ ಅಷ್ಟು ಬೇಗ ರಾಜೇಶ್ ಸರ್ಗೆ. ನಮಗೇನು ತಿಳಿಯೋದು. ಸರ್ ಯಾವಾಗ್ಲೂ ಹಾಗೆ ಹೇಳ್ತೀರಾ. ಎಲ್ಲಾ ತಿಳಿದವರ ಹಾಗೆ ಸರ್ ಹೇಳೋದು. ಎಲ್ಲಾ ತಿಳಿದವರು ಹಾಗೆ ಹೇಳೋದು, ನನಗೆ ಏನು ಗೊತ್ತಿಲ್ಲ ಅಂತೇಳಿ. ಬಹಳ ಚೆನ್ನಾಗಿ ನೀವು ಎಲ್ರ ಬಗ್ಗೆನೂ ಎಲ್ಲಾ ವಿಷಯದ ಬಗ್ಗೆನೂ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಆಂಜನೇಯ ಸ್ವಾಮಿ ನುಡಿಸ್ತಾರೆ, ಅಷ್ಟು ನಾವು ಹೇಳಬಹುದು. ನೀವು ಹೇಗೀಗ ಅರುಣ್ ಸರ್ಗೆ ಹೇಳಿದ್ರೆ ಎಲ್ಲಾ ತಿಳಿದು ಹೇಗೆ ಅವರು ಸುಮ್ಮನೆ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೋ ಹಾಗೆ ಸರ್ ನೀವು ಕೂಡ. ನಾವು ಅವರ ಮುಂದೆ ಬಹಳ ಸಣ್ಣವರು. ಎಸ್ ಸರ್, ಹೌದು. ಹಾಗೇನಿಲ್ಲ ಎಲ್ಲರೂ ಗ್ರೇಟ್. ಅವರು ಮೇಡಮ್ ಹೇಳ್ದಂಗೆ ಸರ್ ಆದಷ್ಟು ಬೇಗ IPS ಆಫೀಸರ್ಸ್ ಆಗಿ ಸರ್. ಅವ್ರ ಆಸೆ ನೆರವೇರ್ಲಿ, ನಿಮ್ಮ ಆಸೆನೂ ಕೂಡ ಅಂತ ಕೇಳ್ಕೊತೀನಿ. ನಾವು ಆ ಒಂದು ಇದ್ರಲ್ಲಿ ನೋಡ್ಬೇಕು ಅನ್ನೋ ಆಸೆ ಸರ್ ನಿಮ್ಮನ್ನ. ಒಂದು ವಚನ ಹೇಳ್ತೀನಿ ಸರ್. ಹೇಳಿ ಮೇಡಮ್, ಹೇಳಿ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆನಯ್ಯ ನೀನು, ಅದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆನಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲೆನಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆನಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆನಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆನಯ್ಯ ನೀನು, ಹೃದಯ ಕಮಲ ಹರಳದವರಲ್ಲಿ
ಇರಲೊಲ್ಲೆಯಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಪುಕೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನಯ್ಯ. 4 ನರ ಜನ್ಮವ ತೊಡೆದು ಅರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಶ್ರೀ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮಃ. ವೆರಿ ಗುಡ್ ಮಾಸ್ಟರ್. ಹರಿಪ್ರಿಯಾ ಮಾಸ್ಟರ್ ಮಾತಾಡ್ತಾರೆ, ಮಾತಾಡಿ ಮೇಡಮ್. ಹೇಳಿ, ಚೆನ್ನಾಗಿ ಹೇಳಿ ಒಂದು. ನಮಸ್ತೆ ಸರ್, ನಾನು 3 ಡೇಸಿಂದ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ. ಓಕೆ, ವೆರಿ ಗುಡ್. ವೆನ್ ಕಂಪೇರ್ ಟು ನಿನ್ನೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಸರ್, ಒಳ್ಳೇದಾಯ್ತು. ವರ್ಕ್ಸ್ ಎಲ್ಲ ಬೇಗ ಇನ್ಕಂಪ್ಲೀಟ್ ಇರೋದೆಲ್ಲ ವರ್ಕ್ ಬೇಗ ಫಾಸ್ಟ್ ಆಗೋಕೆ ಸ್ಟಾರ್ಟ್ ಆಯ್ತು. ವೆರಿ ಗುಡ್. ಚೆನ್ನಾಗಾಯ್ತು ಸರ್, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹ್ಮ್ ನಿದ್ದೆ ಬಂದಿಲ್ಲ ನಾನು ಆಕ್ಚುಲಿ, ಹ್ಮ್ ಚೆನ್ನಾಗಿ ಮಾಡಿದೆ ಮೆಡಿಟೇಷನ್. ಫಸ್ಟ್ 2 ಡೇಸ್ ಸ್ವಲ್ಪ ನಿದ್ದೆ ಬಂತು ಸರ್. ಏನ್ ಮಾಡಿದ್ರಿ ಇವಾಗ? ಆಗ ಎದ್ದು ಓಡಾಡಿದೆ, ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಯೋಗ ನಿದ್ರೆ ಮಾಡ್ಬೇಕು. ಕೂತಲ್ಲೇ ಧ್ಯಾನ, ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಓಕೆ ಸರ್. ಕೂತ್ಕೊಂಡು ಮಾಡುವಾಗ ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗೋದಲ್ಲ, ಧ್ಯಾನ ಸ್ಥಿತಿಯಲ್ಲೇ ನಿದ್ದೆಗೆ ಜಾರಬೇಕು. ಯೋಗ ನಿದ್ರೆ, ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡಿ. ಓಕೆನಾ ಮೇಡಮ್? ಓಕೆ ಸರ್. ಮಾಡ್ತೀರಿ? ಇಲ್ಲಿ ಇರ್ಬೇಕು, ಇಲ್ಲಿ ನಾನು ಮಾಡ್ತೇನೆ ಅಂತ. ಅಲ್ಲಿ ಇದ್ದು ನೀವೊಂದು 5-6 ದಿವಸ ಚೆನ್ನಾಗಿ ಮಾಡಿ ಗ್ರಿಪ್ ಸಿಕ್ಕರೆ ಖಂಡಿತ ಆಮೇಲೆ ನಿಮಗೆ ಈಸಿ ಆಗ್ಬಿಡ್ತದೆ, ಒಂದು ಗ್ರಿಪ್ ಸಿಗೋವರಿಗೆ. ಓಕೆ. ಸಲ್ಮಾನ್ ಮಾಸ್ಟರ್, ನಮಸ್ತೆ ಸರ್. ನಮಸ್ತೆ. ಹೇಗೆ ನಡೀತಾ ಇದೆ? ಎಲ್ಲ ನನ್ನ ಆತ್ಮಬಂಧುಗಳಿಗೆ ಕೃತಜ್ಞತೆಗಳು, ಅಭಿನಂದನೆಗಳು. ವೆರಿ ಗುಡ್ ಸರ್. ತುಂಬಾ ಚೆನ್ನಾಗಿ, ಅಂದ್ರೆ ನಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಮನಸ್ಸು ಚಂಚಲ ಆಗಿತ್ತು, ಅಂದ್ರೆ ಇವಾಗ ಸ್ವಲ್ಪ ತುಂಬಾ ಚೆನ್ನಾಗಿದೆ ಸರ್. ಇವಾಗ ಚೆನ್ನಾಗಿ ಆಗ್ತಾ ಇದೀನಿ ಸರ್. ನೀವು ರೆಡಿ ಆಗ್ತಾ ಇದ್ದೀರಾ? ಸರ್, ನೀವು ರೆಡಿ ಆಗ್ತಾ ಇದ್ದೀರಲ್ಲ ಅಂದೆ. ಅದೇ ಸರ್, ಈಗ ಏನ್ ಅಂದ್ರೆ ಕೆಲ್ಸದ ಬಗ್ಗೆನೇ ಆಗ್ಲಿ ಎಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಅಂದ್ರೆ ತುಂಬಾ ಎನರ್ಜಿ ಇರುತ್ತೆ ಸರ್. ನಾನು ಒಂದು 2 ಗಂಟೆವರೆಗೂ ಧ್ಯಾನ ಮಾಡ್ತೀನಿ ಸರ್. ಆಮೇಲೆ ಸ್ವಲ್ಪ ನಿದ್ದೆ ಬಂದ್ಬಿಡುತ್ತೆ, ಆಗ ಮಲಗ್ಬೇಕು ಅನ್ಸುತ್ತೆ ಸರ್. ಆಮೇಲೆ ಸ್ವಲ್ಪ 9 ಗಂಟೆವರೆಗೂ ಫುಲ್ ಗಾಢವಾದ ನಿದ್ದೆ. ಆಮೇಲೆ ಫ್ರೆಶ್ ಅಪ್ ಆಗಿ ನೀಟಾಗಿ ಆಮೇಲೆ ಕೆಲ್ಸಕ್ಕೆ ಹೋದ್ರೆ ಆರಾಮ್ ಕೆಲಸ ಮಾಡ್ಬೋದು ಸರ್. ಓಕೆ, ನೀವು ಕೆಳಗಡೆ ಕೂರ್ತೀರಲ್ವಾ, ಚೇರ್ ಮೇಲೆ ಕೂತ್ಕೊಳ್ಳಿ. ನಿದ್ದೆ ಬರುತ್ತಲ್ವಾ, ನಿದ್ದೆ ಬಂದಾಗ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ. ಸರ್ ಈಗ ಸರ್ ತುಂಬಾ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಸ್ವಲ್ಪ ಮುಜುಗರ ಸರ್. ಅದಕ್ಕೆ ಮಾತಾಡ್ಸ್ತಾ ಇದೀನಲ್ಲ. ನೀವು ಅನ್ಕೊಳ್ರಿ, ನಮಗ್ ಗೊತ್ತಾಗ್ತದೆ. ಅದಕ್ಕೆ ದಿನ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ರೆ ಅದು ಹೋಗ್ತದೆ ಭಯ. ಹೇಗಿದೆ ಈಗ ಮಾನಸಿಕ ಸ್ಥಿತಿಗತಿ? ಇಲ್ಲ ಸರ್, ತುಂಬಾ ಅಂದ್ರೆ ಈಗ ನಾನು ಅದೇ ಟ್ಯಾಬ್ಲೆಟ್ ತಗೋತಿದ್ದೆ ಅಂತ ಹೇಳಿದ್ನಲ್ಲ ಸರ್. ಅಂದ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ಫುಲ್ ಏಸ್ಕೆ ಆಗುತ್ತೆ, ಟ್ಯಾಬ್ಲೆಟ್ ತಗೊಳಕ್ ಬಿಡಲ್ಲ ಸರ್. ಅಂದ್ರೆ ನನ್ ದೇಹ ಅಂದ್ರೆ ಟ್ಯಾಬ್ಲೆಟ್ ತಗೊಳಕ್ಕೆ ಒಂಥರ ಏಸ್ಕೆ ಆಗುತ್ತೆ. ಈಗ ಟ್ಯಾಬ್ಲೆಟ್ ಬಿಟ್ಟಿದ್ದೀರಿ? ಆರಾಮಿದ್ದೀನಿ ಸರ್. ಅಷ್ಟೇ ಅಷ್ಟೇ, ಬೇಡ ಅದನ್ನ ಬಿಟ್ಬಿಡ್ರಿ ಪೂರ್ತಿ. ನೀವಿದು ಟೈಮ್ಸ್ ಜಾಸ್ತಿ ಮಾಡ್ಕೊಳ್ಬೇಕು, ಬೆಳಗ್ಗೆವರೆಗೂ ಮಾಡಿ. ಅದೇ ಸರ್, ಇದು ಅಂದ್ರೆ ಇದೊಂದು ಅಂದ್ರೆ ತರಾಗೋಗ್ ಬರಕ್ ಆಗಲ್ಲ ಅಂದ್ಬಿಟ್ಟು ಇದೆಲ್ಲ ಕೊಟ್ಟಿದ್ದಷ್ಟೇ. ಅಂದ್ರೆ ಇಲ್ಲಿಗ್ ಬರ್ಬೇಕು ಅಂತಲೇ ಇದೆಲ್ಲ ಆಗಿದ್ದಷ್ಟೇ. ಅಷ್ಟೇ ಅಷ್ಟೇ, ಅದೆಲ್ಲ ಒಂದು ನೆಪ ಅಷ್ಟೇ.
ಇನ್ಸಿಡೆಂಟ್ ಒಂದ್ ಇನ್ಸಿಡೆಂಟ್ ಆಯ್ತಲ್ಲ, ಅದು ಇಲ್ಲಿಗೆ ಬರ್ಬೇಕು ಅಂತೆಲ್ಲ ಇದಾಗಿದೆ ಅಷ್ಟೇ. ಈಗ ಹೌದು ನನ್ಗೂ ಗೊತ್ತಾಗ್ತಾ ಇದೆ, ಅದಕ್ಕೆ ನೀವು ಕಾನ್ಫಿಡೆನ್ಸ್ ಬರುತ್ತೆ. ಹ್ಮ್ ಅದಕ್ಕೆ ನೀವು ಮಲಗಬೇಡಿ, ಬೆಳಿಗ್ಗೆವರೆಗೂ ಮಾಡಿ. ಹಾ, ಅಂದ್ರೆ ಈಗ ಆತರ ಏನಿಲ್ಲ ಸರ್, ತುಂಬಾ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಸರ್, ಕೆಲ್ಸನೂ ಚೆನ್ನಾಗಿ ಮಾಡ್ತೀನಿ. ಹ್ಮ್ ಅದೇ ಮತ್ತೆ ನೀವು ಇನ್ನೂ ಇಂಪ್ರೂವ್ ಆಗ್ಬೇಕಲ್ಲ, ಇನ್ನೂ ಚೆನ್ನಾಗ್ ಆಗ್ಬೇಕು. ಹಾ, ಕರೆಕ್ಟಾಗಿ ಮಾಡಿ, ಒಂದು ಮಂಡಲ ಕಂಪ್ಲೀಟ್ ಮಾಡಿ. ಸುಮ್ನೆ ಒಟ್ರಾಶಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ ಸರ್ ನಾನು. ಹ್ಮ್ ಇವಾಗ ಆತರ ಏನಿಲ್ಲ, ಇಲ್ಲತ್ರ ಹೆಂಗೆ ಯಾವ ತರ ಇರ್ಬೇಕು ಅನ್ನೋದು. ನಾನ್ ವೆಜ್ ಎಲ್ಲ ಬಿಟ್ಟಿದ್ದೀರಲ್ಲ? ನಾನ್ ವೆಜ್ ತಿಂತಲ್ಲ ಸರ್, ಓನ್ಲಿ ಅಂದ್ರೆ ವೆಜ್ ಮಾತ್ರ ಅಷ್ಟೇ. ಓಕೆ ಓಕೆ, ವೆರಿ ಗುಡ್. ಅಂದ್ರೆ ಹೋಟೆಲ್ ಊಟ ಮಾಡ್ಬೇಕಾದ್ರೂ ಅಷ್ಟೇ, ಅಲ್ಲಿ ಮೊಟ್ಟೆ ಇದ್ರು ಅಷ್ಟೇ, ಅಲ್ಲಿ ಹೋಗಲ್ಲ. ವೆರಿ ಗುಡ್. ನಾನ್ ವೆಜ್ ಬಿಟ್ಟೆ ಸುಮಾರು ಒಂದು 4-5 ತಿಂಗಳಾಯ್ತು ಸರ್. ವೆರಿ ಗುಡ್. ನೀವು ಅವಾಗಿಂದ ಮಾಡ್ತಾ ಇದ್ದೀರಿ ಗುಡಾಕೇಶ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದೇ ಸರ್, ನೆಗ್ಲೆಕ್ಟ್ ಮಾಡ್ಕೊಂಡು ಬಂದೆ. ಅದಕ್ಕೆ ಇನ್ ಮುಂದೆ ಸೀರಿಯಸ್ ಆಗಿ ತಗೊಳ್ಳಿ, ರಾತ್ರಿ ಎಲ್ಲ ಮಾಡಿ, ಆಯ್ತಾ? ಅಂದ್ರೆ ಸರ್, ಇವಾಗ ಇದು ಪುನರ್ಜನ್ಮ ಅಂದ್ರೆ ಹಿಂದಿನ ಜನ್ಮ ನೋಡ್ಬೇಕು ಅಂದ್ರೆ ಯಾವ ತರ ಇದು ಮಾಡ್ಬೇಕು? ನೀವು ಕೂತ್ಕೊಳ್ಳಿ, ಬೆಳಗ್ಗೆವರೆಗೆ ನೋಡ್ತೀರಿ. ಸರ್, ಮ್ಯಾಮ್ ಅವರು ಹಾಸನ ಅಂತ ಹೇಳಿದ್ರಲ್ಲ, ನಮ್ದು ಹಾಸನೇ ಸರ್. ಹೌದಾ? ಇಲ್ಲಿ ಗೊರೂರ್ ಗೊತ್ತಾ ಸರ್, ಡ್ಯಾಮ್ ಗೊರೂರ್, ಹೇಮಾವತಿ ಡ್ಯಾಮ್. ನನಗೆ ಗೊತ್ತಿಲ್ಲ ಅವ್ರಿಗೆ. ಗೊರೂರ್ ಹತ್ರ, ಹಾಸನ್ ಡಿಸ್ಟಿಕ್, ಹಾಸನ್ ತಾಲೂಕೆ ನಮ್ದು. ಅವ್ರು ಸಿಟಿಯಲ್ಲೇ ಇರ್ತಾರೆ. ಅವರು ಈ ಮಹಾರಾಜ ಪಾರ್ಕ್ ಅಂತ ಹೇಳಿದ್ರಲ್ಲ, ಅವಾಗ ನನಗೆ ಆಯ್ತು. ಆಯ್ತು, ಯಾವಾಗಾದ್ರೂ ಸಿಗೋಂತ್ರಿ ತಗೊಳ್ಳಿ. ಅಂದ್ರೆ ತುಂಬಾ ಜನ ಮಾಸ್ಟರ್ಸ್ ಇದ್ದಾರೆ. ಹೇಳಿ ಹೇಳಿ. ಅದೇ ಸರ್, ಅದೇ ಅಂದ್ರೆ ಇದು ನಾನು ಧ್ಯಾನ ಮಾಡ್ಬೇಕಾದ್ರೆ ಇಲ್ಲಿ ಗಂಟ್ಲ ಹತ್ರ ಸಿಕ್ಕಾಬಿಟ್ಟೆ ನೋವು ಬರುತ್ತೆ ಸರ್, ಇಲ್ಲಿ ಈ ಜಾಗದಲ್ಲಿ. ಆಮೇಲೆ ಇಲ್ಲಿ ನೋವು ಬಂದ್ರೆ ಇಲ್ಲಿ ಒಂಥರ ನೋವು ಆಗುತ್ತೆ. ಅದು ಚಕ್ರ, ಇಲ್ಲಿ ಗಂಟಲ ಹತ್ರ ಚಕ್ರ ಇರ್ತದೆ. ಅದು ಆಕ್ಟಿವೇಶನ್ ಆಗುವಾಗ ಹಂಗಾಗ್ತದೆ, ಒಂದಕ್ಕೊಂದು ಲಿಂಕ್ ಇರ್ತದೆ. ಇಲ್ಲಿ ಹೆಂಗೆ ಆಗ್ತದೆ ಅಂದ್ರೆ, ನಿಮ್ದು ಆಲ್ರೆಡಿ ಸ್ವಲ್ಪ ಮಾನಸಿಕವಾಗಿ ಇದೀರಲ್ವಾ, ಅದನ್ನ ನರ್ವಸ್ ಸಿಸ್ಟಮ್ ಎಲ್ಲ ಇದಾಗ್ತದೆ. ಫಸ್ಟ್ ಕಾನ್ಫಿಡೆಂಟ್ ಆಗಿ ಮಾತಾಡಕ್ ಆಗ್ತಿರ್ಲಿಲ್ಲ ಸರ್, ಇವಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ, ಎಲ್ಲೇ ಹೋದ್ರು ಬುದ್ಧಿ ಉಪಯೋಗಿಸ್ತೀನಿ ಸರ್. ವೆರಿ ಗುಡ್, ಮಾಡ್ರಿ. ಸಲ್ಮಾನ್ ಜಿ, ನಿಮ್ಮಲ್ಲಿದೆ ಆ ಶಕ್ತಿ, ಹೇಳಿ, ಎದ್ದು ಹೇಳಿ. ಸರ್, ಅದು ಇದು ಟ್ಯಾಬ್ಲೆಟ್ ಅಂದ್ರೆ ಚೆಕಪ್ಗೆ ಹೋಗ್ತಾ ಇರ್ತೀವಲ್ಲ, ಅವರೇ ಹೇಳಿದ್ರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರು. ವೆರಿ ಗುಡ್. ಅದಕ್ಕೆ ಹೇಳಿದ್ದು, ಇನ್ನೂ ಜಾಸ್ತಿ ಜಾಸ್ತಿ ಮಾಡಿ, ಬೆಳಗ್ಗೆವರೆಗೂ ಮಾಡಿ. ನಿದ್ದೆ ಬಂದ್ರೆ ಚೇರ್ ಮೇಲೆ ಕೂತ್ಕೊಂಡು ಯೋಗ ನಿದ್ರೆ ಮಾಡಿ, ಆಯ್ತಾ? ನೋಡ್ತೀನಿ ನಾನು ಬೆಳಗ್ಗೆವರೆಗೂ ಇರ್ತೀರಾ ಇಲ್ಲ ಅಂತ. ಎಲ್ಲರೂ ನೋಡ್ತೀನಿ ನಾನು, ಬೆಳಗ್ಗೆವರೆಗೆ ಯಾರು ಇರ್ತಾರೆ, ಎಷ್ಟೊತ್ತಿಗೆ ಎಕ್ಸಿಟ್ ಆಗ್ತಾರೆ, ಎಷ್ಟೊತ್ತಿಗೆ ಎಂಟ್ರಿ ಆಗ್ತಾರೆ, ಯಾರು ಎಕ್ಸಸೈಸ್ ಮಾಡ್ತಾರೆ, ಎಲ್ಲ ಗೊತ್ತಾಗ್ತದೆ, ಆಯ್ತಾ? ಇಲ್ಲಿ ಯಾರು ಎಂಟ್ರಿ ಆಗ್ತಾರೆ, ಯಾರು ಡಾಕ್ಟ್ರೇ ಅವರೇ ನಂಬಕ್ ಆಗ್ತಾರೆ, ಎಷ್ಟು ಚೆನ್ನಾಗ್ ಆಗಿದ್ಯಾ ಅಂತ ಅವರೇ ಇದ್ ಮಾಡಿದ್ರು. ಅಷ್ಟೇ ಅಷ್ಟೇ, ನಾ ಹೇಳಿದ್ನೇ ಇಲ್ಲ ನಿಮ್ಗೆ ಅವತ್ತೇ. ರೆಡಿ ಆಗ್ತೀರಿ, ಬಿಟಾಕಿ ಅದನ್ನೆಲ್ಲ ಧ್ಯಾನ ಮಾಡಿ ಶುರು ಮಾಡ್ರಿ ಅಂತ. ಓಕೆ, ಮಾಡಿ, ಆಯ್ತಾ? ನೀವೆಲ್ಲ ಮಾದರಿ ಆಗ್ಬೇಕು, ಸಲ್ಮಾನ್ ಜಿ. ವೆರಿ ಗುಡ್. ಹೆದರ್ಕೋಬೇಡಿ, ಆಯ್ತಾ? ಮಾತಾಡಿ, ನೆಕ್ಸ್ಟ್ ಟೈಮ್ ಏನಾದ್ರೂ ಅನುಭವ ಇದ್ರೆ ನೀವು ಶುರು ಮಾಡ್ಕೊಳ್ಬೇಕು, ಏನಾದ್ರೂ ಹೇಳ್ಬೇಕು ನೀವು ಹಿತವಚನಗಳನ್ನ. ನಾನು ನೋಡ್ತಾ ಇರ್ತೀನಿ ಸರ್, ಯೂಟ್ಯೂಬ್ ಅಲ್ಲಿ ಇದು ವಚನಗಳನ್ನ ಕೇಳ್ತಾ ಇರ್ತೀನಿ, ಏನಾದ್ರು ಒಂದ್ ಹೇಳ್ಬೇಕು ಅಂತ ನಾನು. ಸ್ಟಾರ್ಟ್ ಮಾಡಿ, ನಾಳೆಯಿಂದ ಹೇಳ್ಬೇಕು ನೀವು ಒಂದೊಂದು. ಸಲ್ಮಾನ್ ಜಿ, ನೀವು ಸಸ್ಯಾಹಾರಿ ಆದ್ದು ನಿಮ್ಮ ಜೀವನಕ್ಕೆ ಕೊಟ್ಟ ದೊಡ್ಡ ಸನ್ಮಾನ್ ಜಿ. ಬಹಳ ಇಷ್ಟ ಆಯ್ತು ನನಗೆ. ಮನಸ್ಸು ಮಾಡಿದರೆ ಅದೇನು ಕಷ್ಟವಲ್ಲ, ಅದು ಜೀವನಕ್ಕೆ ಅನಿವಾರ್ಯವೂ ಅಲ್ಲ, ಅದು ಅಜ್ಞಾನಿಯ ಲಕ್ಷಣ ಎಂಬುದು ನಿಮ್ಮ ಜ್ಞಾನಕ್ಕೆ ಉದಯಿಸಿತಲ್ವಾ. ಇದು ಗುಡಾಕೇಶ ಕೊಟ್ಟ ದೊಡ್ಡ ಕೊಡುಗೆ. ನೀವು ನಿಜವಾಗಿ ಶ್ರೇಷ್ಠ ಆತ್ಮ. ಇನ್ನಷ್ಟು ಅಜ್ಞಾನಿಗಳಿಗೆ ನೀವು ಕೈಗನ್ನಡಿಯಾಗ್ತೀರಿ. ನೀವು ಸಾಧಿಸಿ ತೋರಿಸಬೇಕು ಸಲ್ಮಾನ್ ಜಿ. ಇದು ನನ್ನ ವಿನಂತಿ ನಿಮ್ಮ ಆತ್ಮಕ್ಕೆ. ಗೌರವದಿಂದ ಮಾತಾಡಿಸ್ತೇವೆ.
ಸರ್ ಆತರ ಕೆಡಬೇಕು ಅಂತ ಇದ್ದಿದ್ರೆ ಇಷ್ಟ ದಿವಸ ಬೇಕಿರ್ಲಿಲ್ಲ ಸರ್, ಇಲ್ಲಿವರೆಗೂ ಇಲ್ಲ ಬರ್ಬೇಕಿತ್ತು. ಇಲ್ಲ ಸರ್, ನೀವು ನಮಗೆಲ್ಲ ಪ್ರೇರಣೆ ಆಗ್ತೀರಿ. ನೀವು ಸಸ್ಯಾಹಾರಿಯಾಗಿ ನಮಗೆ ಪ್ರೇರಣೆ ಆಗಿದ್ದೀರಿ. ಹೌದು ಸರ್, ಅಂದ್ರೆ ನಾನ್ ವೆಜ್ ಬಿಟ್ಟಿನಿ ಸರ್. ಒಂದೇ ಏನು ಸ್ವಲ್ಪ ಅಂದ್ರೆ ಹೋಟ್ಲಲ್ಲಿ ಮೊಟ್ಟೆ ಗಿಟ್ಟೆ ಮಾಡ್ತಾ ಇರ್ತಾರಲ್ಲ, ಆ ಜಾಗಕ್ಕೆ ಹೋಗೋದೇ ಇಲ್ಲ. ಓ, ಪ್ಯೂರ್ ಸಸ್ಯಾಹಾರಿ ಮಾತ್ರ ಅಷ್ಟೇ ಸರ್. ಬಹಳ ಗ್ರೇಟ್, ಬಹಳ ಗ್ರೇಟ್. ಬೆಳಗಿನ ಟೈಮು ಎಲ್ಲ ತರಕಾರಿ ಐಟಮ್ಗಳನ್ನ ಜಾಸ್ತಿ ತಿಂತೀನಿ ಸರ್. ತುಂಬಾ ಒಳ್ಳೆಯ ಸತ್ಕಾರ್ಯ ಮಾಡಿದ್ದೀರಿ. ಈ ಮಾನವ ಜೀವನದ ಮೌಲ್ಯವನ್ನು ನಿಮ್ಮಂತವ್ರು ಹೆಚ್ಚು ಮಾಡ್ತಾ ಇರ್ತೀರಿ ಜಗತ್ತಿಗೆ. ಗುಡಾಕೇಶ ನಿಮಗೆ ಅವಕಾಶ ಕೊಟ್ಟಿದೆ. ನೀವು ಹೌದು ಸರ್. ಬುದ್ಧಿವಂತರು, ನಿಜವಾಗಿ ನೀವು ಬುದ್ಧಿವಂತರು. ಅದಕ್ಕೆ ಬೇಕಾಗಿ ಸಸ್ಯಾಹಾರಿ ಆಗಿದ್ದೀರಿ ಅಲ್ಲ ಉಮೇಶ್ ಕೃಷ್ಣ ಸರ್? ಎಲ್ಲ ಆತ್ಮಗಳೆಲ್ಲ ಸರ್. ಹೌದು ಹೌದು, ಪ್ರಾಣಿಗಳೊಳಗೆ ಕೂಡ ನನ್ನಂತೆ ಆತ್ಮ ಇದೆ ಎಂಬುದು ನಿಮ್ಮ ಜ್ಞಾನಕ್ಕೆ ಬಂತಲ್ವಾ? ಅದು ನಿಜವಾದ ಕರುಣೆ, ಅದು ನಿಜವಾದ ಪ್ರೀತಿ. ಅದೇ ಸರ್, ಪುಷ್ಪಾ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕೆಂದ್ರೆ ಅವರು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದು, ಅಂದ್ರೆ ದೇವ್ರು ಯಾವ್ದೇ ರೂಪದಲ್ಲಿ ಪತ್ರಿಜಿ ಸರ್ ಕಳ್ಸಿಕೊಟ್ಟಿದ್ದಾರೆ. ಖಂಡಿತ ಖಂಡಿತ ಖಂಡಿತ. ಪುಷ್ಪಾ ಮೇಡಮ್ಗೆ ಥ್ಯಾಂಕ್ ಹೇಳಬೇಕು, ನಿಮ್ಮ ಆತ್ಮಕ್ಕೂ ಥ್ಯಾಂಕ್ ಯು ಹೇಳಬೇಕು, ನಿಮ್ಮ ಮನಸ್ಸು, ಶರೀರ, ಇಂದ್ರಿಯಗಳಿಗೆ ಎಲ್ಲ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಹೌದು ಸರ್. ಸರ್ ಸರ್ ಅದೇ ಸರ್, ಪತ್ರಿಜಿ ಸರ್ ಇಲ್ಲಿಗೆ ಏನ್ ಹೇಳ್ತಾರೆ ಬರ್ಬೇಕು ಅಂತ ಗೊತ್ತಾ ಸರ್? ಇಷ್ಟೆಲ್ಲ ಇದೆಲ್ಲ ಸರ್ಕಸ್ ಆಯ್ತು ಸರ್ ಅಷ್ಟೇ. ಇಲ್ಲಿಗೆ ಬರ್ಬೇಕು ಅಂತ ಒಂದು ಇನ್ಸಿಡೆಂಟ್ ಕರ್ಕೊಂಡು ಸರ್ ಹೋಗಿ ಅಲ್ಲಿಂದ ಬಂದು ಹೇಳಿ ಸರ್. ಬಂದ್ರಲ್ಲ ನೀವು ಸರ್ ಬುದ್ಧಿವಂತರು. ಪತ್ರಿಜಿ ಸರ್ ಏನ್ ಹೇಳ್ತಾರೆ ಗೊತ್ತಾ ಸರ್? ನಿನ್ ಧ್ಯಾನ ಆಗ್ಲಿಲ್ಲ ಸಾಕು, ನಿನ್ ಸಸ್ಯಾಹಾರಿ ಆಗು ಅಂತ ಹೇಳ್ತಾರೆ ಸರ್. ನಿಜಾಗಿ ಖಂಡಿತ ನನಗಂದು ಖುಷಿ ಆಯ್ತು ಸರ್. ನಿನ್ ಧ್ಯಾನ ಫಸ್ಟ್ ನಿನ್ ಸಸ್ಯಾಹಾರಿ ಆದಲ್ಲ, ನನಗೆ ಅದು ಸಾಕು ಅಂತಾರೆ ಸರ್ ಪತ್ರಿಜಿ ಸರ್. ಹಾಗೆ ಹೇಳಿದ್ರು ಒಂದ್ರಲ್ಲಿ ಯಾವ್ದೋ ಸರ್, ಅದು ಇದ್ರಲ್ಲಿತ್ತು. ಹೇಳಿ 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 ಟ್ಯಾಬ್ಲೆಟ್ ಹೇಳಿ ಸರ್. ತಗೊಂಬೇಕಾದ್ರೆ ನಾನು 80 kg 90 kg ಇದೆ ಸರ್. ಇವಾಗ 72 ಇದೀನಿ ಸರ್, 71. ಅಂದ್ರೆ ನಾನ್ ವೆಜ್ ಬಿಟ್ಟ ಮೇಲೆ ಓ ಗ್ರೇಟ್. ನೋಡಿ ನಿಮ್ಮ ತುಂಬಾ ಚೆನ್ನಾಗಿ ಜೀವಕ್ಕೆ ಎಷ್ಟು ಆಕ್ಟಿವ್ ಸಂತೋಷ ಆಗಿದೆ ಆಯ್ತು ಸಲ್ಮಾನ್ ಸರ್, ನಿಮ್ಮ ಜೀವಕ್ಕೆ ಎಷ್ಟು ಸಂತೋಷ ಆಯ್ತು. ಸರ್. ಆಗೆಲ್ಲ ತುಂಬಾ ರ್ಯಾಶ್ ಮಾಡ್ತಿದ್ದೆ ಸರ್, ಇವಾಗೆಲ್ಲ ತುಂಬಾ ಕೂಲ್ ಆಗಿ ಎಲ್ಲ ಒಳ್ಳೆ ಅಂದ್ರೆ ನನ್ನನ್ನೆಲ್ಲ ಮೆಚ್ಕೊಂತಾರೆ ಸರ್ ಇವಾಗ. ಇಲ್ಲ ಸರ್, ಎಷ್ಟು ಪ್ರಾಣಿಗಳು ಉಳಿತು, ಎಷ್ಟು ಪ್ರಾಣಿಗಳು ಉಳಿತು, ಎಷ್ಟು ಪ್ರಾಣಿಗಳು ಉಳಿತು. ಖಂಡಿತ. ನಿಜಾಗಿ ಎಷ್ಟು ಪ್ರಾಣಿಗಳು ಉಳಿತು ಹೇಳಿ. ನಿಮ್ಮ ಶರೀರದ ಅಣುಗಳು ಕೂಡ ಈಗ ಸಂತೋಷವನ್ನು ಪಡುತ್ತವೆ. ಹೌದು ಓಕೆ ಸರ್. ಅದೇ ನನ್ಗೆ ಗೊತ್ತಿರೋ ಅಂದ್ರೆ ಈಗ ಮನುಷ್ಯ ಅನ್ನೋದು ಒಂದು ಬುದ್ಧಿಜೀವಿ ಅಷ್ಟೇ, ಬಿಟ್ರೆ ಅದು ಒಂದು ಪ್ರಾಣಿನೇ ಅಲ್ಲ. ಖಂಡಿತ ಸರ್. ಅದಕ್ಕೂ ಒಂದು ಆತ್ಮ ಇದೆ, ನಾವು ಒಂದು ಆತ್ಮ ಅನ್ಕೊಳ್ಬೇಕು ಸರ್. ಅದ್ರಲ್ಲೂ ಆತ್ಮ ಇದೆ, ನಮ್ದ್ರಲ್ಲೂ ಆತ್ಮ ಇದೆ ಅನ್ಕೊಳ್ಬೇಕು ಸರ್. ಅದೊಂದು ನಾವು ತಿಳ್ಕೊಂಡ್ಬಿಟ್ರೆ ಸರ್, ಯಾವ್ದೇ ಪ್ರಾಣಿ ಆಗ್ಲಿ ಏನೇ ಆಗ್ಲಿ, ಒಂದು ಇರುವೆ ಹೋಗ್ತಾ ಇರುತ್ತೆ, ಅದು ಒಂದು ಆತ್ಮನೇ. ಲೈನ್ ಆಗಿ ಹೋಗ್ತಾ ಇರ್ತಾರೆ, ಅದ್ರಲ್ಲೂ ಆತ್ಮನೇ. ಆತರ ಅನ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಒಂದು ಆತ್ಮ ಅನ್ಕೊಂಡ್ರೆ ಸಾಕು ಸರ್. ಅದೊಂದಕ್ಕೇನೆ ಬೇರೆ ಇಲ್ಲ ಸರ್. ನಮಗೆ ಯಾವ ಧಾರ್ಮಿಕ ಪುಸ್ತಕ ಹೇಳ್ಬೇಕಂತಿಲ್ಲ, ಅದು ಆ ಪ್ರಾಣಿ ಹೌದು ಸರ್. ಹತ್ತಿರ ಕೊಲ್ಲಿಕ್ಕೆ ಹೋಗೋ ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಹೌದು ಸರ್. ನಮ್ಮೊಳಗೆ ನಮಗೆ ಗೊತ್ತಾಗ್ತದೆ. ಹೌದು ಸರ್. ಆದ್ರೂ ನೀವು ಗುಡಕೇಶಕ್ಕೆ ಬಂದದ್ದು ನಿಮಗೊಂದು ಸಲಾಂ, ಬಹಳ ಖುಷಿ ಆಗ್ತದೆ. ಸಲ್ಮಾನ್ ಜಿ, ಪ್ರೇರಣೆ ನಿಮ್ಗೆ. ಅದಕ್ಕೆ ಸರ್ ನಾನು ಸಲ್ಮಾನ್ ಜಿ ನಮ್ಮ ಅವರಿಗೆ ಜನ್ಮದಲ್ಲಿ ಏನಾಗಿದ್ದೆ ಅಂತ ಇವಾಗ ನಾನು ಅದನ್ನ ನೋಡ್ಕೊಬೇಕು ಅಂತ ನನಗೆ ಕುತೂಹಲ ಇದೆ ಸರ್. ಅದಕ್ಕೆ ಸರಿ. ಬೆಳಿಗ್ಗೆವರೆಗೂ ಕೂತು ಮಾಡಿದ್ರೆ ಗೊತ್ತಾಗ್ತದೆ. ಜಾಸ್ತಿ ಜಾಸ್ತಿ ಸಾಧನೆ ಮಾಡಿದ್ರೆ ಗೊತ್ತಾಗ್ತದೆ. ಸಲ್ಮಾನ್ ಜಿ ಅವರಿಗೆ ಸನ್ಮಾನ ನನ್ನಿಂದ. ಅದೇ, ಅದೇ. Okay sir, ನಮಗೊಂಥರ thank you. ಖುಷಿ ಆಯ್ತು. ಎಷ್ಟೋ ಜೀವಿಗಳು ಉಳಿತು ನಿಮ್ಮಿಂದ, ನಮಗೊಂದು ಖುಷಿ ಆಯ್ತು ಸರ್. ನೀವು ಸಸ್ಯಾಹಾರಿ ಆಗಿದ್ದಕ್ಕೆ ನಮ್ಮ ಸಾರ್ ಹೇಳಿದ್ಮೇಲೆ ನಮಗೊಂದು ತುಂಬಾ ಖುಷಿ ಆಯ್ತು ಸರ್. ಅದ್ಭುತ ಸರ್. ಜೈ ಹೋ ಸಲ್ಮಾನ್ ಜಿ. ಜೈ ಹೋ, ಜೈ ಹೋ. Thank you. ಜೈ ಹೋ ಸಸ್ಯಾಹಾರಿ ಸಲ್ಮಾನ್ ಜಿ, ಜೈ ಹೋ ಸಲ್ಮಾನ್ ಜಿ. ಜೈ ಹೋ. Okay. ಸಾರಿ, ಸಸ್ಯಾಹಾರಿ. ಹೌದು ಸರ್, ಕರೆಕ್ಟ್ ಸರ್, ಕರೆಕ್ಟ್ ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ನಾವು ಸಂಕಲ್ಪ ಮಾಡೋಣ. ಎಲ್ಲರೂ ಓಕೆ ಸರ್. ರೆಡಿಯಾಗಿ. ಓಕೆ ಸರ್. ಎಲ್ಲರೂ ನೀರು ಇಟ್ಕೊಂಡಿರಿ, ಆಯ್ತಾ? ಯಾರಾದ್ರೂ ವಾಶ್ರೂಮ್ ಹೋಗೋರಿದ್ರೆ ವಾಶ್ರೂಮ್ ಹೋಗಿ.